ಅಷ್ಟರಿಂದಲೇ ಮನುಷ್ಯನು ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಪ್ರಭು ಅರ್ಜುನನಿಗೆ ವರ್ಣಿಸುತ್ತಾನೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಭಗವಂತ ಅಂದ್ರೆ, ಅರ್ಜುನನ್ಗೆ ಬ್ರಹ್ಮನ್ ಸ್ಥಿತಿ ಯಾವ ರೀತಿ ನಾವು ಪಡ್ಕೋಬಹುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಾವು ಇಂದಿನ ಶ್ಲೋಕದಲ್ಲಿ ಅವರು ಯಾವ ರೀತಿ ಇರ್ತಾರೆ, ಆತ್ಮ ಸಂಯಮವಿದ್ದು ಮೋಹರಹಿತನಾದವನು ಅಂದ್ರೆ ಬ್ರಹ್ಮನ್ ಸ್ಥಿತಿಯಲ್ಲಿರೋನು, ಅವನ ಮನಸ್ಥಿತಿ ಯಾವ ರೀತಿ ಇರುತ್ತೆ, ಮತ್ತೆ ಅವನಿಗೆ ಐಕ ಭೋಗಗಳ ಅಲಕ್ಷ್ಯ ಮಾಡುವವನು, ಸನ್ಯಾಸವನ್ನು ಅಭ್ಯಾಸ ಮಾಡಿ ಪ್ರತಿಕ್ರಿಯೆಗಳಿಂದ ಮುಕ್ತವಾದ ಸ್ವಾತಂತ್ರ್ಯದ ಅತ್ಯುನ್ನತ ಪರಿಪೂರ್ಣತೆ ಹಂತವನ್ನು ಪಡೆಯಬಲ್ಲ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ಓದಿದ್ವಿ. ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ಬ್ರಹ್ಮನನ್ನ ಸ್ಥಿತಿಯನ್ನು ಹೇಳ್ತಾ ಇದ್ದಾರೆ, ಯಾವ ರೀತಿ ಆ ಸ್ಥಿತಿ ಬರುತ್ತೆ, ಮತ್ತೆ ನಾನು ಹೇಳಿರೋದ್ರಿಂದ ಆ ರೀತಿ ಅವನು ಪಾಲನೆ ಮಾಡಿದ್ರೆ ಅವನು ಬ್ರಹ್ಮನ್ಯ ಹಂತಕ್ಕೆ ತಲುಪ್ತಾನೆ ಅಂತ. ಇಲ್ಲಿ ಬ್ರಹ್ಮನ್ ಅಂತ ಅನ್ನೋದು ಜ್ಞಾನದ ಅತ್ಯುತ್ತಮ ಕೊನೆಯ ಹಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ನಮ್ಗೆ ಏನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ದೇವೋತ್ತಮ ಪರಮ ಪುರುಷನಿಗಾಗಿ ಮಾಡುವುದಷ್ಟರಿಂದಲೇ ಮನುಷ್ಯನು ಅತ್ಯುನ್ನತ ಪರಿಪೂರ್ಣ ಸ್ಥಿತಿಯನ್ನು ಹೇಗೆ ಸಾಧಿಸಬಹುದು ಎನ್ನುವುದನ್ನು ಪ್ರಭು ಅರ್ಜುನನಿಗೆ ವರ್ಣಿಸ್ತಾನೆ. ಇಲ್ಲಿ ಅರ್ಜುನನ್ಗೆ ಪ್ರಭು ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಅವನು ಬ್ರಹ್ಮನ್ ಸ್ಥಿತಿ ತಲುಪಬಹುದು ಅಂತ. ಜ್ಞಾನದ ಮಟ್ಟದಲ್ಲಿ ಆಳಿದ್ರೆ ಕೆಲವರೆಲ್ಲ ಬರೀ ಜ್ಞಾನ ತಿಳ್ಕೊಂಡ್ರೆ ಅಷ್ಟೇ ಸಾಕು ಅಂತಾರೆ, ಆದ್ರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಮಾತ್ರನೇ ನಮ್ಗೆ ಅದು ಅನುಭವ ಗೊತ್ತಾಗೋದು. ಯಾಕೆ ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಒಂದು ಯೂಟ್ಯೂಬ್ಗಳಲ್ಲಿ ಟಿವಿಗಳೆಲ್ಲ ಅಡುಗೆ ತೋರಿಸ್ತಾರೆ. ಅವ್ರ ಅಡುಗೆ ತೋರಿಸ್ದಾಗೆ ಸುಮ್ಮನೆ ನಾವು ಕೇಳಿದ್ರೆ ಅದು ಅನುಭವಕ್ಕೆ ಬರಲ್ಲ, ನಾವು ಕೇಳಿರೋದನ್ನ ಮಾಡಿದ್ರೆ ಮಾತ್ರನೇ ನಮ್ಗೆ ಅದು ಅನುಭವಕ್ಕೆ ಬರೋದು. ಅದರಿಂದಲೇ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ್ಗಾಗಿ ನಾವೇನ್ ಸೇವೆ ಮಾಡ್ತೀವೋ ಆ ಸೇವೆ ಮಾಡಿದ್ರೋದ್ರಿಂದಾನೇ ನಾವು ಈ ಬ್ರಹ್ಮನ್ ಸ್ಥಿತಿಯನ್ನು ತಲುಪಬಹುದು ಅಂತ ಇಲ್ಲಿ ಅರ್ಜುನನ್ಗೆ ವರ್ಣನೆ ಕೊಡ್ತಾ ಇದ್ದಾರೆ. ಪರಮ ಪ್ರಭುವಿನ ಸಂತೃಪ್ತಿಗಾಗಿ ಮನುಷ್ಯನು ತನ್ನ ಕರ್ಮಫಲವನ್ನು ತ್ಯಜಿಸುವಷ್ಟರಿಂದಲೇ ಬ್ರಹ್ಮನ್ ಪರಮ ಹಂತವನ್ನು ಪಡೆಯುತ್ತಾನೆ. ಇದು ಈಸಿ ವೇ. ಯಾಕಂದ್ರೆ ಜ್ಞಾನ ಪಡಿಬೇಕಂದ್ರೆ ಕೆಲವ್ರಿಗೆ ಅರ್ಹತೆ ಎಲ್ಲ ಬೇಕಾಗುತ್ತೆ, ಓದಿರ್ಬೇಕಾಗುತ್ತೆ, ಮತ್ತೆ ಶಾಸ್ತ್ರಗಳ ಅಧ್ಯಯನ ಬೇಕಾಗುತ್ತೆ. ಆದ್ರೆ ಇದು ಸಾಮಾನ್ಯ ಮನುಷ್ಯ ಕೂಡ ಬರೀ ಕೃಷ್ಣ ಪ್ರಜ್ಞೆಯಲ್ಲಿ ಅವನು ಏನು ಸೇವೆ ಮಾಡ್ತಾನೋ ಅದರಿಂದಲೇ ಅವನಿಗೆ ಎಲ್ಲ ಇದು ಏನು ಜ್ಞಾನದ ಹಂತ ಇದೆಯೋ ಭಗವಂತ ಅವನೊಳಗಡೆ ಇರೋ ಪರಮಾತ್ಮನಾಗಿ ಒಂದೊಂದಾಗಿ ಅವನಿಗೆ ರಿವೀಲ್ ಮಾಡ್ತಾ ಎಲ್ಲವನ್ನು ಅವನಿಗೆ ಬೋಧಿಸ್ತಾ ಹೋಗ್ತಾನೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಇಲ್ಲಿ ಕರ್ಮ ಫಲವನ್ನು ತ್ಯಜಿಸುವಷ್ಟರಿಂದಲೇ ಬ್ರಹ್ಮನ್ ಅಂತಾನು ಪಡಿತಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ನೇ ನೋಡಿದ್ವಿ ಸನ್ಯಾಸಿ ಮತ್ತೆ ತ್ಯಾಗಕ್ಕೆ ಏನು ಡಿಫ್ರೆನ್ಸ್ ಅಂತ, ಯಾರಾದ್ರೂ ಹೇಳ್ಬೋದಾ? ಸನ್ಯಾಸಿ ಅಂದ್ರೆ ಏನು ತನ್ನ ಕರ್ಮಗಳನ್ನ ಏನು ಮಾಡಲ್ಲ ಮಾತಾಜಿ. ತ್ಯಾಗಿ ಯಾವ್ದನು ಕರ್ಮ ಮಾಡ್ತಾನೆ, ಫಲಗಳನ್ನು ಅಪೇಕ್ಷಿಸುವುದಿಲ್ಲ ಮಾತಾಜಿ. ಅದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಪ್ರಭುವಿನ ಸಂತೃಪ್ತಿಗಾಗಿ ಮನುಷ್ಯನು ತನ್ನ ಕರ್ಮವನ್ನು ತ್ಯಜಿಸುವಷ್ಟರಿಂದಲೇ ಬ್ರಹ್ಮನ್ ಹಂತವನ್ನು ಪಡಿತಾನೆ ಅಂತ. ನೋಡಿ ಎಷ್ಟು ಸುಲಭವಾದ ಮಾರ್ಗ ಹೇಳ್ಕೊಟ್ಟಿದ್ದಾರೆ ನಮ್ಗೆ ಕೃಷ್ಣ. ನಿನ್ಗೆ ಈ ತರ ಮಾಡಕ್ಕಾಗಲ್ವಾ, ಇನ್ನೊಂದ್ ಮಾಡು, ಅದು ಮಾಡಕ್ಕಾಗಲ್ವಾ, ಇನ್ನೊಂದ್ ಮಾಡು ಅಂದ್ರೆ ಸುಲಭವಾಗಿ ಹೇಳ್ತಾ ಹೋಗ್ತಾರೆ. ಯಾಕಂದ್ರೆ ಅರ್ಜುನ ಹೇಳ್ತಾನೆ, ನನ್ಗೆ ನೀನ್ ಹೇಳ್ತಾ ಇದೀಯ, ಲಾಸ್ಟ್ ಚಾಪ್ಟರ್ಗಳಲ್ಲಿ ನಾವು ಓದಿದೀವಿ, ಕೃಷ್ಣ ನೀನ್ ಧ್ಯಾನ ಮಾಡು ಅಂತ ಇದೆಯಾ, ನನ್ಗೆ ಧ್ಯಾನ ಮಾಡೋದಕ್ಕೆ ಅಷ್ಟೊಂದು ಏಕಾಗ್ರತೆ ಇಲ್ಲ ಅಂತ. ಅದು ಎಂತ ಅರ್ಜುನ ಹೇಳ್ತಾ ಇರೋದು, ಯಾರು ಏಕಾಗ್ರತೆಯಿಂದ ಮೀನಿನ ಕಣ್ಣಿಗೆ ಲಕ್ಷ್ಯ ಇಟ್ಟು ಹೊಡೆದಿರೋದು ಅಂತ ಅರ್ಜುನನೇ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕು, ಅರ್ಜುನನ್ಗೆ ಆ ರೀತಿ ಇತ್ತು, ಶಕ್ತಿ ಇತ್ತು. ಆದ್ರೆ ನಮ್ಮಂತವ್ರಿಗೆ ಅರ್ಥ ಆಗೋದಕ್ಕೋಸ್ಕರ ನಮ್ಮ ಜನರ ಪ್ರತಿನಿಧಿಯಾಗಿ ಅರ್ಜುನ ಪ್ರಶ್ನೆ ಹೇಳ್ತಾನೆ. ಆದ್ರಿಂದ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ನೀನ್ ಅಷ್ಟು ಕಷ್ಟ ಪಡೋದೇ ಬೇಕಾಗಿಲ್ಲ, ನಿನ್ಗೇನು ಆಗಲ್ವಾ, ಕರ್ಮ ಮಾಡು, ಅದ್ರ ಫಲನ ನನಗಾಗಿ ಅರ್ಪಣೆ ಮಾಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಆತ್ಮ ಸಾಕ್ಷಾತ್ಕಾರದ ಪ್ರಕ್ರಿಯೆ. ಜ್ಞಾನದ ನಿಜವಾದ ಪರಿಪೂರ್ಣತೆ ಎಂದರೆ ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಜ್ಞಾನದ ಮೂಲ ಏನು ಅಂದ್ರೆ ನಿಜವಾಗಿ ಭಗವಂತನನ್ನ ತಿಳ್ಕೊಳ್ಳೋದು. ನಾವು ಹಿಂದಿನ ಶ್ಲೋಕದಲ್ಲಿ ಕೂಡ ನೋಡಿದ್ದೀವಿ, ವೇದೇಶ ಸರ್ವ ಅಹಮೇವ ವೇದ್ಯ ಅಂದ್ರೆ ಎಲ್ಲ ವೇದಗಳನ್ನು ಓದೋದು ಕೊನೆಗೆ ಕೃಷ್ಣನನ್ನು ಅರಿಯುವುದು ಮಾತ್ರನೇ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಬರೀ ಜ್ಞಾನ ತಿಳ್ಕೊಂಡು ಅದ್ರದ್ದು ಕೊನೆಯ ಗುರಿ ಏನು ಅನ್ನೋದು ಮರ್ತೋಗ್ಬಿಡ್ತಾರೆ. ಇದಕ್ಕೆ ಎಕ್ಸಾಂಪಲ್ ನಾವು ಬ್ರಾಹ್ಮಣರ ಪತ್ನಿಯರನ್ನು ನೋಡ್ಬೋದು 10ನೇ ಸ್ಕಂದದಲ್ಲಿ.
ಅವ್ರು ಎಷ್ಟೊಂದು ಯಜ್ಞ ಯಾಗಾದಿಗಳೆಲ್ಲ ಮಾಡ್ತಾರೆ, ಅದರದ್ದು ಗುರಿ ಕೃಷ್ಣನೇ ಅಂತ ಗೊತ್ತಿರಲ್ಲ. ಯಾವಾಗ ಬಲರಾಮ ಮತ್ತೆ ಅವ್ರ ಸ್ನೇಹಿತರೆಲ್ಲ ಬಂದು ಆಹಾರ ಕೃಷ್ಣನಿಗಾಗಿ ಕೇಳಿದಾಗ ಅವ್ರೇನ್ ಹೇಳ್ತಾರೆ, ನಾವಿನ್ನೂ ಯಜ್ಞಕ್ಕೆ ಅರ್ಪಿಸಿಲ್ಲ, ಕೊಡೋದಿಲ್ಲ ಅಂತ ಬೈದ್ ಕಳಿಸ್ತಾರೆ. ಆದ್ರೆ ಅವರ ಹೆಂಡತಿರು ಏನ್ ಮಾಡ್ತಾರೆ, ಹಿಂದಿನ ಬಾಗ್ಲಿಂದ ಅವ್ರು ಹೇಳಿದ ತಕ್ಷಣನೇ ಖುಷಿ ಆಗ್ಬಿಡುತ್ತೆ ಅವ್ರಿಗೆ. ಹೌದಾ, ಕೃಷ್ಣ ಬಂದಿದಾರ, ಅವ್ರಿಗೋಸ್ಕರ ನಾವು ಕೊಡ್ತೀವಿ ಅಂತ ಅವರು ಮನೆ ಬಿಟ್ಟು ತಗೊಂಡೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಇವ್ರು ಏನ್ ಮಾಡಿದ್ದಾರೆ, ಋಷಿ ಮುನಿಗಳು ಅವರು ಜ್ಞಾನದ ಹಂತದಲ್ಲಿದ್ದಾರೆ ಅಂದ್ರೆ ಅದ್ರದ್ದು ಗುರಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಅವರ ಪತ್ನಿಯರ್ಗೂ ಬರೀ ಶ್ರವಣದಿಂದನೇ ಗೊತ್ತಾಗಿದೆ ಕೃಷ್ಣ, ಯಾಕಂದ್ರೆ ಅವ್ರು ಯಾವಾಗ್ಲೂ ಶ್ರವಣ ಮಾಡ್ತಾ ಇರ್ತಾರೆ. ಅಂದ್ರೆ ಶ್ರವಣಕ್ಕೆ ಅಷ್ಟೊಂದು ಇಂಪಾರ್ಟೆಂಟ್ ಇದೆ ಈ ಭಕ್ತಿ ಸೇವೆಯಲ್ಲಿ. ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ರುಕ್ಮಿಣಿದು ತಗೋಬಹುದು. ಯಾಕಂದ್ರೆ ಅವ್ರು ನೋಡೇ ಇರ್ಲಿಲ್ಲ ಕೃಷ್ಣನನ್ನ, ಆದ್ರೂ ಕೂಡ ಅವ್ರ ಗುಣಗಾನ ಶ್ರವಣ ಮಾಡಿದ್ರಿಂದಾನೇ ಅವ್ರ ಮೇಲೆ ಅವ್ರಿಗೆ ಆಸಕ್ತಿ ಉಂಟಾಯ್ತು. ಆದ್ರಿಂದ ಇಲ್ಲಿ ಜ್ಞಾನದ ನಿಜವಾದ ಪರಿಪೂರ್ಣತೆ ಎಂದರೆ ಪರಿಶುದ್ಧ ಕೃಷ್ಣ ಪ್ರಜ್ಞೆಯನ್ನು ಪಡೆಯುವುದು. ಆದ್ರೆ ಆ ಬ್ರಾಹ್ಮಣರಿಗೆ ಅದು ಗೊತ್ತಾಗ್ಲಿಲ್ಲ. ಆಮೇಲೆ ಅವ್ರ ಪತ್ನಿಯರ ಎಲ್ಲ ಇದ್ ಮಾಡಿದ್ಮೇಲೆ ಅವ್ರಿಗೆ ಅರಿವಾಗುತ್ತೆ, ಹೌದಲ್ವಾ, ನಾವು ಮಾಡ್ತಾ ಇರೋದೇನು, ಇವರು ನಮ್ಕಿನ ಇವ್ರು ಏನು ಆಚರಣೆ ಮಾಡದೇ ಇದ್ರು ಇವ್ರಿಗೆ ಎಷ್ಟೊಂದು ಜ್ಞಾನ ಇದೆ ಅಂತ ಅವಾಗ ಅವ್ರು ಒಪ್ಕೊಂತಾರೆ. ಇದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸಿದೆ ಅಂತ ಹೇಳ್ತಾರೆ. ಇದನ್ನ ಕಂಟಿನ್ಯೂಯೇಷನ್ ಆಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ಮಾತಾಜಿ, ನಾನ್ ಗೊತ್ತಿರೋದು ಹೇಳಿದೀನಿ, ಬೇರೆ ಯಾರಾದ್ರೂ ಪಾಯಿಂಟ್ಸ್ ಆಡ್ ಮಾಡ್ಬೋದು, ಇಲ್ಲ ಏನಾದ್ರೂ ತಪ್ಪಿದ್ರೆ ಸರಿ ಮಾಡ್ಬೋದು. ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರಾದ್ರೂ ಏನಾದ್ರು ಹೇಳ್ತೀರಿ ಮಾತಾಜಿ? ಇದೇ ಶ್ಲೋಕ ಅಂತಲ್ಲ, ಅಥವಾ ನೀವ್ ಏನಾದ್ರು ಕೇಳಿದ್ರೆ, ಅಥವಾ ಹಿಂದಿನ ಶ್ಲೋಕದ ಯಾವ್ದಾದ್ರು ಏನಾದ್ರು ಹೇಳೋರಿದ್ರೆ, ಅಥವಾ ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಅದನ್ನ ಯಾರಾದ್ರೂ ಕೇಳ್ಬೋದು ಮಾತಾಜಿ. ಯಾಕಂದ್ರೆ ಇದು 18ನೇ ಅಧ್ಯಾಯ ಇರೋದ್ರಿಂದ ನಿಮ್ಗೆ ಈ 18 ಅಧ್ಯಾಯದಲ್ಲಿ ಆಗಿರ್ಬೋದು, ಅಥವಾ ಇದೇ ಒಂದ್ ಶ್ಲೋಕದಲ್ಲಿ ಇದು ಅಧ್ಯಾಯದಲ್ಲಿ ಆಗಿರ್ಬೋದು, ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕೇಳಿ. ಭಗವದ್ಗೀತೆ ಮುಗಿತಾ ಬಂದಿದೆ, 3ನೇ ಬಾರಿ ಅನ್ಸುತ್ತೆ. ಕನ್ಫ್ಯೂಷನ್ ಇದ್ರೆ ಕೇಳ್ಬೋದು. ಮತ್ತೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ, ಸನ್ಯಾಸಿಯಾದವನು ಏನು ಅರ್ಥ ಮಾಡ್ಕೊಂತಾನೆ ಅಂದ್ರೆ, ಕರ್ಮದ ಫಲವನ್ನು ಅನುಭವಿಸಲು ನನ್ಗೆ ಹಕ್ಕಿಲ್ಲ, ಆದ್ರಿಂದ ನನ್ ಕರ್ಮ ಮಾಡೋದೇ ಬೇಡ ಅನ್ಕೊಂಡ್ಬಿಡ್ತಾನೆ ಅವನು. ಕರ್ಮ ಮಾಡಿದ್ರೆ ತಾನೇ ನನ್ಗೆ ಪಾಪ ಪುಣ್ಯಗಳು ಬರೋದು, ಅದರಿಂದ ನನ್ ಕರ್ಮ ಮಾಡೋದೇ ಬೇಡ, ಸನ್ಯಾಸಿ ಆಗ್ಬಿಡ್ತೀನಿ ಅಂತ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿರೋನ್ ಏನ್ ಮಾಡ್ತಾನೆ, ಅವನ ಹತ್ರ ಏನೆಲ್ಲಾ ವಸ್ತುಗಳಿದೆಯೋ ಅದೆಲ್ಲ ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಕೊಂಡು ಅವನು ಯುಕ್ತ ವೈರಾಗ್ಯದಲ್ಲಿ ಕರ್ಮ ಮಾಡ್ತಾ ಹೋಗ್ತಾನೆ. ಹರೇ ಕೃಷ್ಣ. ಹೌದು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಚರ್ಚೆ ಮಾಡ್ತೀರಾ ಮಾತಾಜಿ, ಅಥವಾ ಏನಾದ್ರೂ ಹೇಳ್ತೀರಾ? ಇದೊಂದು ಅವಕಾಶ ಕೊಟ್ಟಿದ್ದಾರೆ ಪ್ರಭುಜಿ ಅವರು, ಮಾತನ್ನ ಹೇಳ್ಬೋದು ನೀವು. ಹರೇ ಕೃಷ್ಣ. ಹರೇ ಕೃಷ್ಣ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ನಾವ್ ಯಾವುದೇ ಒಂದು ಕೆಲಸ ಅಂದ್ರೆ ಕರ್ಮ ದಿನನಿತ್ಯದ ಏನ್ ಮಾಡ್ತಿರ್ತೇವಲ್ಲ, ಅದು ಯಾವುದೇ ಇದ್ರೂ ಅದನ್ನ ನಾವು ಭಗವಂತನಿಗೆ ಅರ್ಪಿಸ್ಬೇಕು. ಆದ್ರೆ ಅದು ಏನಾಗಿರ್ಬೇಕಂದ್ರೆ ಭಕ್ತಿ ಮಾರ್ಗದಲ್ಲಿರ್ಬೇಕು, ಅದು ಕೃಷ್ಣನಿಗೆ ಇಷ್ಟ ಆಗಿರ್ಬೇಕು ಅಂತ. ಹಾಗಂದ್ರೆ ಎಲ್ಲಾ ನಾವು ಕೆಲಸ ಎಲ್ಲಾನು ಭಗವಂತನಿಗೆ ಅರ್ಪಿಸ್ಬೇಕಂತ ಹೇಳಿ ಕಳ್ಳತನ ಮಾಡೋದಾಗ್ಲಿ, ಕೊಲೆ ಮಾಡೋದಾಗ್ಲಿ, ಸುಳ್ಳು ಹೇಳೋದಾಗ್ಲಿ, ಯಾರಿಗಾದ್ರೂ ಮೋಸ ಮಾಡಿ ಭಗವಂತ ನೀನೇ ಮಾಡ್ಸಿದ್ಯಪ್ಪ, ನನಗೆ ಕೆಟ್ಟ ಮಾಡು ಮನಸ್ಸಿರ್ಲಿಲ್ಲ ಅವಳಿಗೆ, ಮತ್ತೆ ಅವಳಿಗೆ ನಾನು ಬೈದ್ಬಿಟ್ಟೆ, ಜಗಳ ಮಾಡಿಬಿಟ್ಟೆ, ಅದನ್ನೆಲ್ಲ ನಿನಗೆ ಅರ್ಪಿಸ್ತೀನಿ ಅಂದ್ರೆ ಅದು ತಪ್ಪಾಗುತ್ತೆ. ಅದನ್ನೆಲ್ಲ ಮಾಡೋ ಹಾಗಿಲ್ಲ. ಏನು ನಾವು ಪ್ರತಿದಿನ ಮಾಡ್ತಿರ್ತೀವಿ, ಸೇವೆ ಆಗಿರ್ಬೋದು, ಅಥವಾ ಮನೆ ಕೆಲಸ ಆಗಿರ್ಬೋದು, ಅಥವಾ ಜಾಬ್ ಆಗಿರ್ಬೋದು, ಏನು ಒಳ್ಳೇದಿದೆ ಅದು ಕೃಷ್ಣನಿಗೆ ಇಷ್ಟ ಆಗಿರ್ಬೇಕು. ಅಂಥದನ್ನ ನಾವು ಕೃಷ್ಣನಿಗೆ ಅರ್ಪಿಸ್ಬೇಕು. ಅದನ್ನ ನೀನೇ ಇದನ್ನೆಲ್ಲ ಜಗತ್ ಸರ್ವ ನೀನೇ ಮಾಡ್ತಾ ಇದೀಯಪ್ಪ, ನಂದೇ ಎಲ್ಲ ಕೆಲಸ ನೀನೇ ಮಾಡ್ತಾ ಇದೀಯ, ಅದಕ್ಕೆಲ್ಲವನ್ನು ನಿನಗೆ ಅರ್ಪಿಸ್ತೀನಿ, ಅದ್ರ ಫಲ ಎಲ್ಲ ನಿನಗೆ ಬಿಟ್ಟಿದ್ದು ಅಂತ ಹೇಳ್ಬೇಕು. ಅಂದಾಗ ನಮ್ದೇನಾಗುತ್ತೆ, ಕರ್ಮ ಎಲ್ಲ ಒಂದು ಭಕ್ತಿ ಇದ್ರೊಳಗೆ ಹೋಗುತ್ತೆ. ಇದರ ಜೊತೆಗೆ ನಾವು ಯಾವುದೇ ಒಂದು ಸೇವೆಯನ್ನು ಮಾಡಿದ್ರು ಅದು ಭಕ್ತಿಪೂರ್ವಕ ಆಗಿರ್ಬೇಕು. ಅದರಲ್ಲಿ ನಮಗೆ ಅತಿಶಯ ಮೋಹ ಯಾವುದು ಇಟ್ಕೋಬಾರ್ದು ಅಂತ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾರೆ. ಭಗವಂತನಿಗೆ ಅರ್ಪಿಸಿದಾಗ ಏನಾಗುತ್ತೆ, ಭಗವಂತನಿಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ನಾವು ಹುಟ್ಟಿದ್ದೇ ಭಗವಂತನಿಗೆ, ಏನೋ ಪಾಪ ಕರ್ಮ, ಏನೋ ಯಾವುದೋ ಒಂದು ಸೇವೆ, ಏನೋ ಎದಕ್ಕಾಗಿ ಹುಟ್ಟಿರ್ಬೋದು, ಆದ್ರೆ ನಾವು ಹುಟ್ಟಿದ ಮುಖ್ಯ ಉದ್ದೇಶ ಅಥವಾ ನಾವು ಮಾಡೋ ಎಲ್ಲಾ ಕೆಲಸ ಮುಖ್ಯ ಉದ್ದೇಶ ಏನಂದ್ರೆ ಭಗವಂತನ ಸಂಪ್ರೀತಗೊಳಿಸುವುದು. ಯಾಕಂದ್ರೆ ಇದನ್ನೇ ನಮಗೆ ಗುರುಗಳು ಹೇಳ್ತಾರೆ, ಇದನ್ನೇ ನಾವು ಪಾಲಿಸ್ಬೇಕಾಗುತ್ತೆ. ಗುರುಗಳು ಏನ್ ಹೇಳ್ತಾರಲ್ಲ ಅದನ್ನೇ ನಾವು ಮಾಡ್ಬೇಕಾಗುತ್ತೆ. ಏನೇ ಒಂದ್ ದೊಡ್ಡ ಕೆಲಸ ಇರ್ಲಿ, ಸಣ್ಣ ಕೆಲಸ ಇರ್ಲಿ,
ಅದು ಭಗವಂತನಿಗೆ ಇಷ್ಟ ಇದೆಯಾ ಇಲ್ಲ ಅಂತ ನೋಡ್ಬೇಕು. ಅದನ್ನ ನಾವು ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ನಮ್ ಜೀವನ ಏನಾಗುತ್ತೆ, ಸಾರ್ಥಕ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಎಲ್ಲಾ ಕೆಲ್ಸ ಇದನ್ನ ನನಗೆ ಪುಣ್ಯ ಕೊಡುತ್ತೆ, ಇದನ್ನ ಮಾಡ್ಬೇಕು, ಇದನ್ನ ಮಾಡಿದ್ರಷ್ಟೇ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಥವಾ ವೈಕುಂಠಕ್ಕೆ ಹೋಗ್ತೀನಿ ಅಂತ ಹೇಳಿ ಹಾಗೆಲ್ಲ ನಾವು ತಿಳ್ಕೊಬಾರ್ದು. ಯಾವುದೇ ಒಂದು ಕೆಲಸ ಇದ್ರು ಅದು ಭಗವಂತನಿಗೆ ಅರ್ಪಿಸಿ ಮಾಡಿದಾಗ ಭಗವಂತನಿಗೆ ಸಂಪ್ರೀತಗೊಳಿಸಿ ಅದು ಒಳ್ಳೆ ರೀತಿ ಆಗುತ್ತೆ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಸನ್ಯಾಸಿ ನಾ ಇದ್ದೀನಿ ನೋಡಿ, ಇಲ್ಲಿ ಜಗತ್ತಿನಲ್ಲಿ ಈಗ ಸದ್ಯದಲ್ಲಿ ಏನ್ ಮಾಡ್ತಾರೆ, ನನಗೆ ದುಡಿಯೋಕ್ ಆಗ್ತಾ ಇಲ್ಲ ಅಥವಾ ನನ್ನ ಹೆಂಡತಿ ಇಲ್ಲ, ನನ್ನ ಗಂಡ ಇಲ್ಲ, ನಾನು ಸನ್ಯಾಸಿ ಸ್ವೀಕಾರ ಮಾಡ್ತೀನಿ, ನನಗೆ ಜಾಬ್ನೇ ಇಲ್ಲ, ಮತ್ತೆ ಹೀಗೆ ಸನ್ಯಾಸಿ ಆಗ್ಬಿಟ್ರೆ ಯಾರಾದ್ರೂ ದುಡ್ಡು ಕೊಡ್ತಾರೆ ಅಥವಾ ಊಟ ಕೊಟ್ಬಿಡ್ತಾರೆ ಅಂತ ಹೇಳಿ ಸನ್ಯಾಸಿ ಆಗೋರಿದ್ದಾರೆ. ಅದಕ್ಕೆ ನಾವು ಮೊದಲೆಲ್ಲ ಏನ್ ಮಾಡ್ತಿದ್ವಿ, ಸನ್ಯಾಸಿ ಇದ್ದಾರೆ ಅಂತ ಆ ಭಯ ಭಕ್ತಿ ಎಲ್ಲ ಇರ್ತಿತ್ತು. ಆದ್ರೆ ಅವರು ತಮ್ಮ ಉದರವನ್ನ ಅಂದ್ರ ಹೊಟ್ಟೆಯನ್ನ ಜೀವನ ಮಾಡಿಕೊಳ್ಳೋ ಸಲುವಾಗಿ ಅವರು ಸನ್ಯಾಸಿ ತತ್ವ ಆಗಿರ್ತಾರೆ. ಅದು ತಪ್ಪಾಗುತ್ತೆ. ನಾವು ಸನ್ಯಾಸ ತತ್ವ ಯಾಕೆ ಉಪಯೋಗಿಸ್ಬೇಕು ಅಥವಾ ಬ್ರಹ್ಮಚಾರಿ ಆಗಿರ್ಬೇಕು ಯಾಕೆ, ಅದಕ್ಕೆ ನಿರ್ದಿಷ್ಟ ಕಾರಣಗಳಿರ್ತವೆ. ಸುಮ್ನೆ ನಾವು ಅದನ್ನ ಸ್ವೀಕಾರ ಮಾಡಿ ಅಥವಾ ಯಾರೋ ಸ್ವೀಕಾರ ಮಾಡಿದವ್ರಿಗೆ ನಾವು ಗುರುಗಳ ಭಾವವನ್ನ ಕೊಡ್ಬಾರ್ದು. ಅವ್ರು ಯಾವ ರೀತಿ ಇದ್ದಾರೆ ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಬೇಕಾಗುತ್ತೆ. ಅವರು ದೇವ್ರ ಭಕ್ತಿ ಇದ್ದಾರೆ, ಆದ್ರೆ ಯಾವ ದೇವ್ರ ಭಕ್ತಿ ಯಾಕೆ ಮಾಡ್ತಾ ಇದ್ದಾರೆ ಇದನ್ನೇ ಅಂತ ಹೇಳಿ ಎಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ನಾವು ಮುಂದುವರಿಬೇಕಾಗುತ್ತೆ. ಇದನ್ನೇ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಎಲ್ಲ ಒಂದು ಜೀವಿಗಳಿಗೂ ಒಂದು ಕರ್ತವ್ಯ ಅಂತ ಭಗವಂತ ಮಾಡಿದ್ದಾನೆ. ಮತ್ತೆ ಆ ಕರ್ತವ್ಯಗಳನ್ನ ಬಿಟ್ಟು ಬಿಡಬಾರ್ದು ಅಂತನೂ ಹೇಳ್ತಾನೆ. ಯಾಕಂದ್ರೆ ಭಗವಂತ ಹೇಳ್ತಾನೆ, ಹಿಂದಿನ ಒಂದು ಶ್ಲೋಕಗಳಲ್ಲಿ ಎಷ್ಟೋ ಶ್ಲೋಕಗಳಲ್ಲಿ ಹೇಳ್ತಾರೆ ನಮ್ಮ ಕರ್ಮಗಳನ್ನ, ಅಂದ್ರೆ ಯಾರು ಕ್ಷತ್ರಿಯಾಗಿದ್ದಾರೋ, ವೈಶ್ಯರಾಗಿದ್ದಾರೋ, ಆಮೇಲೆ ಶೂದ್ರರಾಗಿದ್ರು ಎಲ್ಲರೂ ನಮ್ಮ ಕರ್ತವ್ಯಗಳನ್ನ ಮಾಡ್ಲೇಬೇಕು. ಅದರ ಜೊತೆಗೆ ಭಕ್ತಿ ಮಾಡ್ಬೇಕು. ನನ್ ಜಾತಿ ಯಾವುದೇ ಇರ್ಲಿ, ನಾನು ವೈಶ್ಯ ಅಂದ್ರೆ ವ್ಯಾಪಾರಿ ಮಾಡ್ತಾ ಇದ್ದೇನೆ ಅಥವಾ ಕ್ಷತ್ರಿಯ ಇದ್ದೇನೆ, ನಮ್ಮ ಕರ್ತವ್ಯ ಮಾಡ್ಬೇಕು, ಅದ್ರ ಜೊತೆಗೆ ಭಕ್ತಿನೂ ಮಾಡ್ಬೇಕು. ಭಕ್ತಿ ಮಾಡೋದ್ರೊಳಗೆ ಜಾತಿ ಇರುವುದಿಲ್ಲ, ಆದ್ರೆ ಕರ್ತವ್ಯ ಮಾಡೋದ್ರೊಳಗೆ ಇರುತ್ತೆ. ಯಾಕಂದ್ರೆ ನಾವು ಬೇರೆದವರ ಕೆಲಸ ಮಾಡಿದಾಗ ಅದೇನಾಗುತ್ತೆ, ತಪ್ಪಾಗೋ ಸಾಧ್ಯತೆ ಇರುತ್ತೆ, ಅಷ್ಟು ವ್ಯಾಲ್ಯೂ ಬರುವುದಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾರೆ. ಅದಕ್ಕೆ ಏನು ಭಗವಂತ ನಮಗೆ ಒಂದು ನಿರ್ದಿಷ್ಟ ಕರ್ತವ್ಯಗಳನ್ನ ಜಾತಿ ಧರ್ಮದಲ್ಲಿ, ಅಂದ್ರೆ ಏನು 4 ವರ್ಣಗಳಿದ್ದಾವೆ ಅವುಗಳನ್ನ ನಮಗೆ ಏನ್ ಕರ್ತವ್ಯ ವಿಧಿಸಿದ್ದಾನಲ್ಲ ಅದನ್ನೇ ಮಾಡಿದ್ರೆ ಮಾತ್ರ ಅದು ಸಾರ್ಥಕ ಆಗುತ್ತೆ ಅಂತ ಹೇಳಿ. ಡಾಕ್ಟರ್ ಇದ್ದಾನೆ ಡಾಕ್ಟರೇ ಮಾಡ್ಬೇಕು, ನನ್ಗೆ ಯಾಕೆ ಇಂಜಿನಿಯರ್ ಆಗಕ್ ಬರುದಿಲ್ಲ, ನಾನೇ ಯಾಕೆ ಬೇರೆ ಕೆಲಸ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಅವನೇ ಎಲ್ಲ ಕೆಲಸ ಮಾಡಿದ್ರೆ ಅದೆಲ್ಲ ತಪ್ಪಾಗುತ್ತೆ. ಅಥವಾ ನಾನು ಒಂದು ಜಾಬ್ ಮಾಡ್ತಾ ಇದ್ದೀನಿ, ನಾ ಯಾಕೆ ಡಾಕ್ಟರ್ ಆಗಬಾರ್ದು, ನನಗೆಲ್ಲ ಮೆಡಿಸಿನ್ ಎಲ್ಲ ಕೊಡಕ್ ಬರುತ್ತೆ ಅಂತ ನಾ ಮಾಡಿದ್ರೆ ಅದು ತಪ್ಪಾಗುತ್ತೆ. ಯಾರಾದ್ರೂ ಸತ್ತು ಹೋಗ್ಬೋದು ನಾ ಮೆಡಿಸಿನ್ ಕೊಟ್ಟು. ಅದಕ್ಕೆ ಅದೇ ರೀತಿನೇ ಇಲ್ಲಿನೂ ಸಹ ಬ್ರಹ್ಮನ ಗುರು ಏನಿದ್ದಾನೆ, ಗುರು ಕೆಲಸನೇ ಮಾಡ್ಬೇಕು. ಆಮೇಲೆ ಕ್ಷತ್ರಿಯ ಏನಿರ್ತಾನೆ ಅವ್ನ್ ಕರ್ತವ್ಯ ಮಾಡ್ಬೇಕಂತೇಳಿ ಹೇಳ್ತಾರೆ. ಯಾಕಂದ್ರೆ ನಮಗೆ ಒಮ್ಮೊಮ್ಮೆ ಅಹಂಭಾವ ಬಂದ್ಬಿಡುತ್ತೆ ವಿದ್ಯಾಭ್ಯಾಸ ಕಲಿತಾಗ, ನಾನು ಯಾಕೆ ಮಾಡ್ಬಾರ್ದು ಅಂತೇಳಿ. ಅಥವಾ ಇಲ್ಲಿನೇ ಭಕ್ತಿಯಲ್ಲಿಯೂ ಸಹ ಏಕೆ ಗುರುಗಳ ಕರ್ತವ್ಯ ಏನೇನಿದೆ ಅದನ್ನೆಲ್ಲ ನಾ ಮಾಡ್ತಾ ಇದ್ದೀನಲ್ಲ, ನನಗೆ ದೀಕ್ಷಾ ಆಗಿದೆ, ನನಗೆ ಅಲ್ಲಾಗಿದೆ, ನಾನು ಯಾಕೆ ಗುರು ಆಗಬಾರ್ದು ಅನ್ನೋ ಭಾವ ಬಂದ್ಬಿಡುತ್ತೆ. ಆದ್ರೆ ಗುರುಗಳು ಅಂದ್ರೆ ಗುರುನೇ ಇರುತ್ತೆ, ಅವ್ರಿಗೆ ಅಷ್ಟು ಒಂದು ಬೇರೆ ಭಾವ ಇರುತ್ತೆ. ಅವರು ಕೃಷ್ಣನನ್ನ ನೋಡೋ ರೀತಿಗೂ ನಾವು ಕೃಷ್ಣನ ನೋಡೋ ರೀತಿಗೂ ನಮ್ಮ ಭಾವಕ್ಕೂ ಅದು ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಭಗವಂತ ನಮಗೆ ಏನೇನು ವಿಧಿಸಿದ್ದಾನೆ ಅದೇ ಕರ್ತವ್ಯ ಮಾಡ್ಬೇಕಂತ ಹೇಳಿ ಇಲ್ಲಿ ತಿಳಿಸ್ಬೇಕು. ಹರೇ ಕೃಷ್ಣ. ಏನಾದ್ರು ಇದ್ರೆ ನಿಮ್ ಅನಿಸಿಕೆ ಇದ್ರೆ ಹೇಳ್ಬೇಕು. ಹರೇ ಕೃಷ್ಣ ಮಾತಾಜಿ. ಮತ್ತೆ ಇಲ್ಲಿ ಇನ್ನೊಂದು, ಅವನು ಸನ್ಯಾಸಿ ಆಗಿ ಅವ್ನು ಬ್ರಹ್ಮನ್ ಅಂತಕ್ಕೆ ತಲುಪಬೇಕಂದ್ರೆ ಅವ್ನು ತುಂಬಾ ಸಾಧನೆಗಳನ್ನ ಮಾಡ್ಬೇಕಾಗತ್ತೆ. ಅವನು ಏಕಾಗ್ರತೆಯಿಂದ ಮಾಡ್ಬೇಕಾಗತ್ತೆ, ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ತುಂಬಾ ಕಷ್ಟಪಟ್ಟು ಅವರು ಬ್ರಹ್ಮನ್ ಅಂತಕ್ಕೆ ತಲುಪ್ತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬರೋರು ಏನ್ ಮಾಡ್ತಾರೆ, ಬರೀ ಭಗವಂತನ ಗುರು ಆದೇಶದ ಮೇರೆಗೆ ಭಗವಂತನ ಸೇವೆಯಲ್ಲಿ ತೊಡಗಿ ಅವನು ಶ್ರವಣ ಕೀರ್ತನ ಮತ್ತೆ ಕಲಿಯುಗದ ಧರ್ಮ ಏನಿದೆ ಸಂಕೀರ್ತನ ಇದು ಮಾಡಿದ್ರೇನೆ ಅವನ್ಗೆ ಗೊತ್ತಿಲ್ದಿರನೆ ಆ ಬ್ರಹ್ಮನ್ ಅಂತಕ್ಕೆ ತಲುಪ್ತಾನೆ. ಅವ್ರಿಗೆ ಸನ್ಯಾಸಿಗಳಿಗೆ ಈ ಬ್ರಹ್ಮನ್ ಅಂತ ಕೊನೆ ಹಂತ ಅಂತ ಅವ್ರು ತಿಳ್ಕೊಂತಾರೆ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರಿಗೆ ಈ ಬ್ರಹ್ಮನ್ ಅಂತ ಮೊದಲನೇ ಹಂತವಾಗಿ ಅವ್ರಿಗೆ ಕಂಡು ಬರುತ್ತೆ. ಹರೇ ಕೃಷ್ಣ. ಮತ್ತೆ ಧನ್ಯವಾದಗಳು. ಹರೇ ಕೃಷ್ಣ. ನಾವು 41 ಜನ ಇದ್ದೀವಿ, ಆದ್ರೆ ಒಂದು 39-37 ಜನ ಹಾಗೆ ಇದ್ದೀರಿ. ಬಿಸಿ ಆಗಿರ್ಬೋದು ಒಂದೊಂದ್ ಪಾಯಿಂಟ್ ಹೇಳಿದ್ರೆ ಸಾಕು, ಎಲ್ಲಾರ್ದು ಬಂದ್ಬಿಡತ್ತೆ. ಅಥವಾ ತಪ್ಪಾದ್ರೂ ಪರವಾಗಿಲ್ಲ ಹೇಳಿ ಮಾತಾಜಿ, ಯಾಕಂದ್ರೆ ನಾವು ಹೇಳ್ತಾ ಇದ್ರೇನೆ ನಮ್ಗೆ ಗೊತ್ತಾಗಲ್ಲ ನಾವ್ ಏನ್ ತಿಳ್ಕೊಂಡಿದೀವ ಅದ್ ತಪ್ಪು ಅನ್ನೋದು. ನಾವು ಬಾಯಿ ಬಿಟ್ರೆ ಗೊತ್ತಾಗದು.
18 ಅಧ್ಯಾಯ ಓದಿದಿರಲ್ಲ ಮಾತಾಜಿ, ಅದೆಲ್ಲಾನು ಆದ್ಮೇಲೆ ನಿಮ್ಮ ಬರೀ ಜೀವನದಲ್ಲಿ ಏನಾದ್ರು ಬದಲಾವಣೆ ಆಗಿದ್ರೆ ಅದನ್ನೇ ಹೇಳಿ ಮಾತಾಜಿ. ಅದನ್ನೇನ್ ಇದೊಂದೇ ಪೂರ್ತಿ ಶ್ಲೋಕ ಅಲ್ಲ, ನೀವೇನ್ ಅರ್ಥ ಮಾಡ್ಕೊಂಡಿರ ಅದನ್ನಾದ್ರೂ ಹೇಳಿ. ಅರ್ಥ ಮಾಡಿದ್ದೇ ಹೇಳ್ಬೇಕಂತೇನಿಲ್ಲ. ಈ 18 ಅಧ್ಯಾಯ ಆಗಿದೆ, ನೀವು ಭಕ್ತಿ ಮಾಡ್ತಾ ಇದ್ದೀರಿ, ಜಪ ಮಾಡ್ತಾ ಇದ್ದೀರಿ, ಮೊದ್ಲಿನಕ್ಕಿಂತ ಸ್ವಲ್ಪ ಚೇಂಜ್ ಆಗಿದ್ದೀರಿ. ಯಾಕೆ ಚೇಂಜ್ ಆದ್ರಿ, ಹೇಗ್ ಚೇಂಜ್ ಆದ್ರಿ, ಇನ್ನು ಮುಂದೆ ನೀವು ಏನ್ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಅನುಭವ ಮಾತುಗಳನ್ನು ಸಹ ಹೇಳ್ಬೋದು ಮಾತಾಜಿ. ಅದು ನಿಮ್ ಜೀವನದಲ್ಲಿ ಬಹಳ ಯೂಸ್ ಆಗುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ವರ್ಣಾಶ್ರಮದ ಪ್ರಕಾರವಾಗಿ ಪ್ರತಿಯೊಂದು ಜೀವಿನೂ ಸಹ ಅವ್ರು ಪಡೆದಿರ್ತಕ್ಕಂಥ ಗುಣತ್ರಯಗಳ ಅನುಗುಣವಾಗಿ ಅವನು ಶ್ರೇಷ್ಠತೆಯನ್ನು ಭಕ್ತಿ ಸೇವೆಯ ಮುಖಾಂತರ ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಅವಕಾಶ ಇದೆ ಅನ್ನೋದನ್ನ ನಾವು ಅರಿಬೇಕಾಗಿದೆ ಮಾತಾಜಿ. ಇದರಲ್ಲಿ ಇಲ್ಲಿ ಅವನು ಯಾವುದೇ ಇದರಲ್ಲಿ ಹುಟ್ಟಿರ್ಲಿ, ಬಟ್ ಅವನ ಗುಣತ್ರಯಗಳ ಅನುಗುಣವಾಗಿ, ಅಂದ್ರೆ ಅವನೇನು ಯಾವ ಭಕ್ತಿ ಸೇವೆಯನ್ನ ತೊಡಗ್ತಾನೋ ಅದರನುಸಾರವಾಗಿ ಅವನು ಶ್ರೇಷ್ಠತೆಯನ್ನು ಪಡಿತಾನೆ ಅನ್ನೋದನ್ನ ಅರ್ಥೈಸ್ಕೊಂಡಿರೋದು ಇದೆ ಮಾತಾಜಿ. ಹೌದು ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಮತ್ತೇನಾದ್ರೂ ಹೇಳಿ ಪ್ರಭುಜಿ. ಬೇರೆದವರು ಏನಾದ್ರೂ ಹೇಳೋರಿದ್ರೆ ಹೇಳ್ಬೋದು. ಭಕ್ತಿ ಸೇವೆ ಮಾತಾಜಿ ಒಂದ್ ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾತಾಜಿ. ಈಗ ನಾವು ಯೋಗ ನಾವೇನು ಇದನ್ನ ತಗೊಳ್ತೀವಲ್ಲ ಮಾತಾಜಿ, ಏನೋ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಭಕ್ತಿ ಸೇವೆ ಮುಖಾಂತರ, ಅಂದ್ರೆ ಕೃಷ್ಣಾರ್ಪಣ ಮಸ್ತು ಮುಖಾಂತರ ನಾವೇನಾದ್ರೂ ಆ ಕೆಲಸಗಳನ್ನ, ಒಳ್ಳೆಯ ರೀತಿಯ ಸಾಧನೆಯನ್ನ, ಒಳ್ಳೆಯ ಯೋಚನೆಯನ್ನ ನಾವು ಮಾಡ್ತಾ ಹೋದ್ರೆ, ಸತ್ವಗುಣವನ್ನ ಮಾಡ್ತಾ ಹೋದ್ರೆ ಅದು ಕೃಷ್ಣನಿಗೆ ತುಂಬಾ ಇಷ್ಟ ಆಗುವಂಥದ್ದು. ಆ ರೀತಿಯಲ್ಲಿ ನಾವು ಸೇವೆಗಳನ್ನ ಮಾಡ್ಬೇಕು ಮಾತಾಜಿ. ಹೌದು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪ್ರಭುಜಿಯವರು ಹೇಳ್ತಾ ಇರೋದು ಸಾತ್ವಿಕ ಗುಣ, ರಾಜಸ ಗುಣ ಹಾಗೂ ತಾಮಸ ಗುಣ ಇದೆಯಲ್ಲ, ನಮ್ಮ ಹತ್ರ ಯಾವುದೇ ಗುಣ ಇದ್ರು ನಾವೇನ್ ಮಾಡ್ಬೇಕಂದ್ರೆ ಭಕ್ತಿ ಮಾಡ್ತಾ ಅದನ್ನ ಸಾತ್ವಿಕ ಗುಣಕ್ಕೆ ತೊಂಬರ್ಬೇಕು ಅಂತ ಹೇಳಿ. ಆ ಸಾತ್ವಿಕ ಗುಣ ಇದ್ದಾಗ ಅದು ಭಗವಂತನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಹುಟ್ಟುತ್ತಾ ಯಾವುದೋ ಸಾತ್ವಿಕದಲ್ಲೇ ಇರ್ತೀವಿ, ಆದ್ರೆ ಬರ್ಬರ್ತಾ ನಾವು ನಮ್ಮ ಕರ್ತವ್ಯಗಳನ್ನ ನಾವು ಕೆಲಸ ಮಾಡ್ತಾ ಅಥವಾ ದೊಡ್ಡವರಾಗ್ತಾ ಅಥವಾ ಸಮಾಜದಲ್ಲಿ ಬೆಳೀತಾ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ತಾಮಸ ಗುಣ ಇರ್ಬೋದು, ರಾಜಸ ಗುಣ ಇರ್ಬೋದು, ಅದು ಬೆಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ನಮ್ಗೆ ಯಾವ್ದೋ ರೀತಿಯಲ್ಲಿ ಒಂದು ಭಕ್ತಿ ಮಾರ್ಗದಲ್ಲಿ ತಗೊಂಬಂದಾಗ ನಾವೇನ್ ಮಾಡ್ಬೇಕಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಸಾತ್ವಿಕ ಗುಣದಲ್ಲಿ ನಮ್ಮ ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು. ಸ್ವಲ್ಪ ದಿವಸ ಸಾತ್ವಿಕ ಗುಣ ಮಾಡಿ ಆಮೇಲೆ ಏನ್ ಮಾಡ್ಬೇಕಂದ್ರೆ, ಯಾಕಂದ್ರೆ ಒಮ್ಮೆ ಸಾತ್ವಿಕ ಗುಣನು ನಮಗೆ ಕೆಟ್ಟದಾಗಿ ತರುತ್ತೆ ಅದು. ಯಾಕಂದ್ರೆ ಅಹಂ ಭಾವ ಬಂದ್ಬಿಡುತ್ತೆ. ಅಯ್ಯೋ ನಾನು ಎಷ್ಟು ಭಕ್ತಿ ಮಾಡ್ತಾ ಇದ್ದೀನಿ, ನಾನು ಗುರು ಸೇವಾ ಮಾಡ್ತಾ ಇದ್ದೀನಿ, ನಾನು ಭಗವಂತ ಎಷ್ಟು ಹತ್ರ ಆಗಿದ್ದೀನಿ, ಅಯ್ಯೋ ಇವರೆಲ್ಲ ಭಕ್ತರು ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ, ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ಅಂತ ಈ ತರ ಅಹಂ ಭಾವ ಬಂದ್ಬಿಡುತ್ತೆ. ಅದು ಡೇಂಜರ್. ಯಾಕಂದ್ರೆ ಭಕ್ತಿ ಮಾಡದೇ ಇರ್ತಾರಲ್ಲ ಅವ್ರಕ್ಕಿಂತ ಇದೇ ಡೇಂಜರ್ ಆಗುತ್ತೆ. ಇದು ಪಾಪ ಕರ್ಮ ಅಂತ ಆಗುತ್ತೆ. ಅದಕ್ಕೆ ಅದರಿಂದನೂ ಮೇಲಿನ ಒಂದು ಸ್ತರ ವಿಶುದ್ಧ ತತ್ವ ಅಥವಾ ಪರಮಾತ್ಮನ ತತ್ವ, ನಾರಾಯಣ ತತ್ವ, ಆ ತರಕ್ಕೆ ನಾವು ಹೋಗ್ಬೇಕಾಗುತ್ತೆ. ಅಂದಾಗ ನಮ್ಮ ಭಕ್ತಿ ಭಗವಂತನಿಗೆ ಪ್ರೀತಿಗೊಳಿಸುತ್ತೆ ಅಂತ ಹೇಳಿ ಇಲ್ಲಿ ಪ್ರಭುಜಿಯವರು ಹೇಳಿದರು. ಹರೇ ಕೃಷ್ಣ. ಈ 18 ಅಧ್ಯಾಯದಲ್ಲೇ ನೀವು ಯಾವ್ದಾದ್ರು ಹೇಳ್ಬೋದು ಅಥವಾ ನಿಮ್ ಜೀವನದಲ್ಲಿ ಏನಾದ್ರು ಬದಲಾವಣೆ ಆದ್ರೂ ಹೇಳ್ಬೋದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹಾ ಮಾತಾಜಿ, ಹರೇ ಕೃಷ್ಣ. ನಾನು ಈ 18ನೇ ಅಧ್ಯಾಯದ ಹೇಳ್ತೀನಿ ಮಾತಾಜಿ. ಹೇಳಿ. 18ನೇ ಅಧ್ಯಾಯ ನನಗೆ ಗೊತ್ತಿಲ್ಲ ಮಾತಾಜಿ, ಆದ್ರೂ ಹೇಳ್ಬೇಕು ಅಂತ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಶ್ಲೋಕ 1ರಲ್ಲಿ ಅರ್ಜುನ ವಾಚ, ಅರ್ಜುನ ಹೇಳ್ತಾನೆ, ಅಂದ್ರೆ ಎಲ್ಲ ಗೊತ್ತಿರುತ್ತೆ, ಇದು ಪ್ರಭುಜಿ ಹೇಳ್ದಂಗೆ ಇದು ಒಂದು ಕನ್ಕ್ಲೂಡ್, ಅಂದ್ರೆ ಹಿಂದಿನದೆಲ್ಲ ಮೆಲ್ಕಾಗೋದು. ಇವಾಗ ಹೆಂಗೆ ಒಂದು ದನ ಅದರಲ್ಲೇ ಬಾಯಲ್ಲೇ ಇಟ್ಕೊಂಡಿರುತ್ತೆ, ಅದನ್ನ ಮತ್ತೆ ಮತ್ತೆ ಏನು ಆಹಾರ ಇಲ್ದಾಗ ಅದನ್ನ ಮೆಲ್ಕಾಕುತ್ತೆ. ಹಂಗೆ ನಾವು ಈ ಅರ್ಜುನ ಅದನ್ನ ಮತ್ತೆ ಮತ್ತೆ ಜ್ಞಾಪನಿಸ್ತಾ ಇದ್ದಾನೆ, ಅಂದ್ರೆ ಕೇಳ್ತಾ ಇದ್ದಾನೆ. ಇವಾಗ ನಾವೆಲ್ಲ ಮರ್ತೋಗಿದ್ದೀವಿ, ಮತ್ತೆ ನಮ್ಗೆ ಅದನ್ನೊಂದು ಜ್ಞಾಪನ ಮಾಡ್ತಾ ಇದ್ದಾನೆ, ಏನು ಇದೆಲ್ಲ ಅಂತ ಮತ್ತೆ ಕೇಳ್ತಾ ಇದ್ದಾನೆ. ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ, ಮಹಾಬಾಹುವೆ ಕೇಶಿ ರಾಕ್ಷಸನನ್ನು ಕೊಂದವನೇ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಕೇಶಿ ರಾಕ್ಷಸ ಅಂದ್ರೆ ಇಲ್ಲಿ ಕೃಷ್ಣ ಕೇಶಿ ರಾಕ್ಷಸನನ್ನು ಕೊಂದಿರ್ತಾನೆ. ಇದನ್ನ ಒಂದರ್ಥ ಆ ರಾಕ್ಷಸನನ್ನು ಕೊಂದಿರ್ತಾನೆ. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಏನ್ ಬರೀತಾ ಇದ್ದಾರೆ ಅಂದ್ರೆ, ರಾಕ್ಷಸ ಅಂದ್ರೆ ನಮ್ಮೊಳಗಿರೋ ಒಂದು ಸಂದೇಹವನ್ನು ಆತರ ರಾಕ್ಷಸನನ್ನು ಕೊಂದು ಹಾಕೋನು ಅಂತ ಇಲ್ಲಿ
ಕೃಷ್ಣ ಹೇಳ್ತಾನೆ. ಅಂದ್ರೆ ನಮ್ಮಲ್ಲಿ ನಮ್ಮೊಳಗೆ ನಾನಾ ತರ ರಾಕ್ಷಸರಿರ್ತಾರೆ, ಅದನ್ನು ಕೊಂದು ಹಾಕ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ನಮ್ಗೆ ಈ ಭಕ್ತಿ ಅನ್ನೋದು ಬರೋದಿಲ್ಲ. ಈ ಹೆಂಗೆ ನಾವು ಈ ರಾಕ್ಷಸನನ್ನು ಸಂಹಾರ ಮಾಡಿದಾಗ ಭಗವಂತನ ಬಗ್ಗೆ ಭಕ್ತಿ ಹೆಂಗ್ ಬರುತ್ತೋ ಹಂಗೆ ನಮ್ ದೇಹದಲ್ಲಿರುವ ಒಬ್ಬ ರಾಕ್ಷಸರನ್ನ ಕೊಳ್ತಾ ಬಂದ್ರೆ ಮಾತ್ರ ನಮ್ಗೆ ಭಗವಂತನ ಬಗ್ಗೆ ಅರಿವು ಬರುತ್ತೆ ಅಂತ ಇಲ್ಲಿ ತಿಳ್ಕೋಬಹುದು. ಮತ್ತೆ ಋಷಿಕೇಶ, ಇಲ್ಲಿ ಋಷಿಕೇಶ ಅಂದ್ರೆ ಎಲ್ಲಾ ಇಂದ್ರಿಯಗಳ ಒಡೆಯ ಭಗವಂತನೇ ಆದ್ದರಿಂದ ಅವನನ್ನ ಇಲ್ಲಿ ಋಷಿಕೇಶ ಅಂತ ಇಲ್ಲಿ ಸಂಭವ ಮಾಡ್ತಾ ಇದ್ದಾರೆ. ಮತ್ತೆ ತ್ಯಾಗ ಮತ್ತು ಸನ್ಯಾಸಿಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ ಅಂತ ಇಲ್ಲಿ ಅರ್ಜುನ ಕ್ವಶನ್ ಕೇಳ್ತಾ ಇದ್ದಾನೆ, ಭಗವಂತನ್ಗೆ ಹೇಳ್ತಾ ಇದ್ದಾನೆ. ಇದು ತ್ಯಾಗ ಮತ್ತು ಸನ್ಯಾಸ ಹಿಂದ್ಗಡೆ ಕೇಳಿದಾನೆ ಅವನು ಇದು ಕ್ವಶನ್ನ, ಆದ್ರೂ ಮತ್ತೆ ಇನ್ನೂ ಒಂದ್ಸತಿ ತಿಳ್ಕೊಳಕ್ಕೆ ಕನ್ಕ್ಲೂಡ್ ಏನು ಅನ್ನೋದು ಇನ್ನೊಂದ್ಸತಿ ಮೆಲ್ಕ್ ಹಾಕ್ತಾ ಇದ್ದಾನೆ. ಇಲ್ಲಿ ಭಗವಂತ ಮತ್ತೆ ಹೇಳ್ತಾ ಇದ್ದಾನೆ 2ನೇ ಶ್ಲೋಕದಲ್ಲಿ, ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದೇ ಮಹಾವಿದ್ವಾಂಸರು ಸನ್ಯಾಸ ಎಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಇಲ್ಲಿ ಏನೇ ಹೇಳ್ತಾ ಇದ್ದಾರೆ, ಸನ್ಯಾಸ. ಈ ಸನ್ಯಾಸ ಅನ್ನೋರು, ಈ ಸನ್ಯಾಸ ಇವರು ಕರ್ಮವನ್ನು ಮಾಡಲ್ಲ. ಅಂದ್ರೆ ನನ್ಗೇನು ಬೇಡ, ನಾನು ಎಲ್ಲ ತ್ಯಜಿಸ್ಬಿಡ್ತಿದ್ದೀನಿ ಅನ್ನೋ ಒಂದು ಭ್ರಮೆಯಲ್ಲಿ ಇರ್ತಾರೆ. ಅಂದ್ರೆ ಏನು ಕೆಲಸ ಮಾಡ್ದಂಗೆ ಸನ್ಯಾಸ, ಒಬ್ಬೊಬ್ರು ಒಂದೊಂದ್ ತರ ಸನ್ಯಾಸಿ ತರ ವೇಷ ಮಾಡ್ಕೊಂತಿರ್ತಾರೆ. ಅದ್ರಲ್ಲಿ ಯಾರು ಒಳ್ಳೆ ಸನ್ಯಾಸಿ ಅನ್ನೋರೇ ನಮ್ಗೆ ಈ ಕಲಿಯುಗದಲ್ಲಿ ಗೊತ್ತೇ ಆಗೋದಿಲ್ಲ. ಅಂದ್ರೆ ಅವರು ಒಬ್ಬೊಬ್ರು ಒಂದೊಂದ್ಸರಿ ಸೋಮಾರಿ ತಂದಾಗೂ ಸನ್ಯಾಸಿ ತರ ತೋರಿಸ್ತಾರೆ. ಎಲ್ಲ ಗೊತ್ತಿರೋರ್ ತರ ಇರ್ತಾರೆ, ಅಂದ್ರೆ ಒಳಗಡೆ ಏನ್ ಬೇಕಾದ್ರು ಮಾಡೋ ತರ ಸನ್ಯಾಸಿ ಅವರು ಇರ್ತಾರೆ. ಅಂದ್ರೆ ಅವರು ಕರ್ಮವನ್ನು ಮಾಡ್ಲೇಬಾರ್ದು, ಎಲ್ಲ ಭಗವಂತನ್ ನೋಡ್ಕೊಂತಾನೆ ಅನ್ನೋರ್ಗು ಇರ್ತಾರೆ. ಅಂದ್ರೆ ಇಲ್ಲಿ ತ್ಯಾಗ ಅನ್ನೋರು, ತ್ಯಾಗ ಇವ್ರು ಏನ್ ಮಾಡ್ತಾರೆ, ಕರ್ಮ ಮಾಡ್ತಾನೆ ಅಂದ್ರೆ ಗೊತ್ತು ಅವನಿಗೆ ನಾವು ಕಷ್ಟಪಟ್ಟು ದುಡಿಬೇಕು, ತಿನ್ಬೇಕು ಅನ್ನೋದು ಗೊತ್ತಿರುತ್ತೆ. ಅವಾಗ ಅವನು ತ್ಯಾಗಿ ಅನ್ನೋನು ಕಷ್ಟಪಟ್ಟು ದುಡಿದು ಬರ್ತಕ್ಕಂಥ ಫಲವನ್ನು ಅಪೇಕ್ಷಿಸುವುದಿಲ್ಲ, ಭಗವಂತನ್ಗೆ ಸ್ವಲ್ಪ ಕೊಡ್ತಾನೆ ಅಂತ ಇಲ್ಲಿ ತ್ಯಾಗ ಮತ್ತು ಸನ್ಯಾಸದ ಬಗ್ಗೆ ಹೇಳ್ತಾರೆ. ಮತ್ತೆ ಇಲ್ಲಿ 3ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಎಲ್ಲಾ ಬಗೆಯ ಕಾಮ ಕರ್ಮಗಳು ದೋಷಯುಕ್ತವಾದವು ಎಂದು ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವು ವಿದ್ವಾಂಸರು ಹೇಳ್ತಾರೆ. ಅಂದ್ರೆ ಕೆಲವ್ರು ಏನ್ ಹೇಳ್ತಾರೆ, ಏನು ಕೆಲಸನೇ ಮಾಡಬಾರ್ದು, ಅವೆಲ್ಲ ನಮ್ಗೆ ದೋಷ ಆಗ್ತವೆ. ಇವಾಗ ನೋಡ್ರಿ, ಒಂದು ಏನಾದ್ರೂ ಒಂದು ಹಿಂಸೆ ಮಾಡ್ತೀವಿ, ಅದು ಒಂದು ದೋಷ. ಇವಾಗ ನಾವು ಹಿಂಸೆ ಮಾಡೋದನ್ನ ಏನಕ್ಕಾಗಿ ಮಾಡ್ತೀವಿ ಅನ್ನೋದನ್ನು ನಮ್ಗೆ ಪ್ರಜ್ಞೆಯಲ್ಲಿರ್ಬೇಕು. ಎಲ್ಲ ದೋಷ ಆಗೋದಿಲ್ಲ. ಇವಾಗ ಒಬ್ರು ಡಾಕ್ಟ್ರು ಒಂದು ಚಾಕು ತಗೊಂಡು ಒಂದು ಆಪರೇಷನ್ ಮಾಡ್ತಾರೆ, ಅದು ದೋಷ ಹೆಂಗಾಗುತ್ತೆ ಡಾಕ್ಟ್ರಿಗೆ? ಅದು ದೋಷ ಆಗೋದಿಲ್ಲ, ಅದು ಒಂದು ಕರ್ಮ ಆಗುತ್ತೆ. ಅಂದ್ರೆ ಅವರ ಒಂದು ಕೆಲಸ ಆಗುತ್ತೆ, ಅದು ದೋಷ ಆಗೋದಿಲ್ಲ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಮಹಾಚಿಂತಕರು ಹೇಳ್ತಾರೆ, ಯಜ್ಞ, ದಾನ ಮತ್ತು ತಪಸ್ಸನ್ನು ಬಿಡಲೇಬಾರದು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಾವುದು ಯಜ್ಞ, ದಾನ, ತಪಸ್ಸುಗಳನ್ನು ಬಿಡ್ಲೇಬಾರ್ದು. ನಮ್ಗೆ ಇದೇ ಗೊತ್ತಿರ್ಲಿಲ್ಲ, ನಮ್ಗೆ ಈ ಭಗವದ್ಗೀತೆಯಲ್ಲಿ ಬಂದಾಗ್ಲೇ ಈ ಅರಿವು ಗೊತ್ತಾಗಿದ್ದು. ನಾವ್ ಯಜ್ಞ ಮಾಡ್ಬೋದು. ಯಾವ ಯಜ್ಞ ಮಾಡ್ಬೋದು? ನಾವು ಜಪ ಯಜ್ಞ ಅಂತ ಭಗವಂತ ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ ಹೇಗೆ ಹೇಳಿದ್ದಾನೆ, ಯಜ್ಞದಲ್ಲಿ ನಾನು ಜಪ ಯಜ್ಞ, ನಾನಾ ತರ ಯಜ್ಞ ಇದ್ದಾವೆ. ಇವಾಗ ಒಂದು ಪ್ರಾಣಿಗಳನ್ನ ಒಂದು ಯಜ್ಞ ಮಾಡ್ತಾರೆ, ಅದು ಒಂದು ಪ್ರಾಣಿಗಳನ್ನ ಕೊಲ್ಲೋದು ಒಂದಿರುತ್ತೆ. ಇಲ್ಲ ಅಂತಂದ್ರೆ ಒಂದು ವಿವಾಹ ಯಜ್ಞ ಅಂತ ಮಾಡ್ತಾರೆ. ಬೇರೆ ಬೇರೆ ನಾನಾ ತರ ಯಜ್ಞಗಳಿದಾವೆ. ಅಂದ್ರೆ ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದಾವೆ. ಅಂದ್ರೆ ನಾವು ಈ ನಮ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೊಟ್ಟಿರೋದು ಸಂಕೀರ್ತನ ಯಜ್ಞ. ಈ ಕಲಿಯುಗದಲ್ಲಿ ಆ ಯಜ್ಞ ಮಾಡಿದ್ರೆ ಮಾತ್ರ ಸಾಕು ಅಂತ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ದಾನ, ನಾವು ಯಾರಿಗ್ ದಾನ ಕೊಡ್ಬೇಕು, ಎಂತ ವ್ಯಕ್ತಿಗಳಿಗೆ ದಾನ ಕೊಡ್ಬೇಕು, ದಾನ ಅಂದ್ರೆ ಏನು ಅನ್ನೋದೆಲ್ಲ ನಾವು ತಿಳ್ಕೊಂಡಿರ್ಬೇಕು. ಇವಾಗ ದಾನ ಅಂದ್ರೆ ಯಾರ್ಯಾರಿಗೋ ಬಂದಿರೋರ್ಗೆಲ್ಲ ದಾನ ಕೊಟ್ರೆ ಅದು ಸರಿ ಹೋಗೋದಿಲ್ಲ. ಅದು ಕೃಷ್ಣ ಪ್ರಜ್ಞೆಯಿಂದ ನಾವು ದಾನ ಕೊಡ್ಬೇಕು. ಕೃಷ್ಣ ಅಂದ್ರೆ ಇವಾಗ ಒಳ್ಳೆ ಉತ್ತಮ ಬ್ರಾಹ್ಮಣ ಇರ್ತಾರೆ, ವೈಷ್ಣವರು ಇರ್ತಾರೆ, ಅಂತವ್ರಿಗೆ ನಾವು ದಾನ ಕೊಟ್ರೆ ಅವಾಗ ನಮ್ಮಲ್ಲಿರೋ ಒಂದು ಪಾಪಗಳೆಲ್ಲ ಕಳೀತವೆ. ಬೇರೆಯವ್ರಿಗೆ ಇವಾಗ ಯಾರೋ ಮನೆ ಹತ್ರ ಬರ್ತಾರೆ, ಅಂತವ್ರಿಗೆಲ್ಲ ದಾನ ಕೊಟ್ರೆ ಇನ್ನು ನಮ್ಮ ಪಾಪಗಳನ್ನೇ ಹೆಚ್ಚು ಮಾಡ್ಕೊಂತೀವಿ. ಅವರು ಆ ಹಣವನ್ನು ಏನಕ್ಕೆ ಉಪಯೋಗಿಸ್ಕೊಂತಾರೆ ಅನ್ನೋದು ಕೂಡ ನಮಗ್ ಗೊತ್ತಿರಲ್ಲ. ಅವ್ರು ಒಂದು ಕೆಟ್ಟದಕ್ಕೆ ಉಪಯೋಗಿಸ್ಕೊಂತಾರೋ, ಒಂದು ಒಳ್ಳೆದಕ್ಕೆ ಉಪಯೋಗಿಸ್ಕೊಂತಾರೋ. ಅದೇ ತರ ನಾವು ತಿಳ್ಕೊಂಡು ಯಾರಿಗೆ ದಾನ ಕೊಡ್ಬೇಕು ಅನ್ನೋದ್ರ ಬಗ್ಗೆನೂ ಇಲ್ಲಿ ಭಗವಂತ ಹಿಂದಿನ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ನಮ್ಮ ಗುರುಗಳು ಎಲ್ಲ ಚೆನ್ನಾಗಿ ಹೇಳ್ಕೊಂಡ್ಬಂದಿದ್ದಾರೆ. ಮತ್ತು ತಪಸ್ಸು, ತಪಸ್ಸು ನಾವು ಏನಕ್ ಮಾಡ್ತೀವಿ, ತಪಸ್ಸು ಅನ್ನೋದೇ ಗೊತ್ತಿರ್ಲಿಲ್ಲ. ಈ ತಪಸ್ಸು ಅನ್ನೋದು ಎಷ್ಟು ಮುಖ್ಯ ಅಂತ ನಾವು ಈ ಕೃಷ್ಣ ಪ್ರಜ್ಞೆಯಲ್ಲಿ ಬಂದಾಗ್ಲೇ ಗೊತ್ತಾಗಿದ್ದು.
ಒಂದು ಪ್ರಭುಜಿಯವರು ಹೇಳ್ದಂಗೆ ನಾವು ಒಂದು ಬೆಳಿಗ್ಗೆ ಎದ್ದು ಒಂದು ಬ್ರಹ್ಮ ಮುಹೂರ್ತದಲ್ಲಿ ಎದ್ದೊಳೋದು ಒಂದು ತಪಸ್ಸು, ಒಂದು ಏಕಾದಶಿ ಮಾಡೋದು ಒಂದು ತಪಸ್ಸು. ಇವಾಗ ನಾವು ಇಷ್ಟೊಂದು ಕ್ಲಾಸ್ ಕುತ್ಕೊಂಡು ಒಂದ್ ಅರ್ಧ ಗಂಟೆ ಎಲ್ಲ ಒಂದ್ ಸ್ವಲ್ಪ ಹೊತ್ತು ಕೇಳಿದ್ರು ಒಂದು ತಪಸ್ಸು. ನಾವು ಈ ನಮ್ಮ ಇದ್ರಲ್ಲಿ 3-4 ಕ್ಲಾಸ್ ಕೇಳ್ತಾ ಇದೀವಿ ಅಂದ್ರೆ ನಮ್ಮಲ್ಲಿ ಈ ತಪಸ್ಸಿದ್ರೆ ಅಂದ್ರೆ ಮಾತ್ರ ನಾವು ಈ ಕ್ಲಾಸ್ಗಳೆಲ್ಲ ಕೇಳೋದಕ್ಕೆ ಸಾಧ್ಯ. ಹಂಗಾಗಿ ನಾವು ಯಾವ್ದನ್ನು ಬಿಡಬಾರ್ದು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈ 3 ಮಾತ್ರ ನಮ್ಮ ಮನುಷ್ಯರಾದವರು ಮಾಡ್ಲೇಬೇಕು, ಯಜ್ಞ, ದಾನ, ತಪಸ್ಸು. ಈ 3 ಬಿಡ್ಲೇಬಾರ್ದು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಮತ್ತೆ 4ನೇ ಅಧ್ಯಾಯ ಶ್ಲೋಕದಲ್ಲಿ ಹೇಳ್ತಾ ಇದ್ದೆ, ಭರತ ವಂಶದಲ್ಲಿ ಶ್ರೇಷ್ಠನಾದವನೇ, ಸನ್ಯಾಸವನ್ನು ಕುರಿತು ನಿನ್ನ ನಿರ್ಣಯವನ್ನು ಈಗ ಕೇಳು. ಮನುಷ್ಯರಲ್ಲಿ ವ್ಯಾಘ್ರನಾದವನೇ, ಧರ್ಮಗ್ರಂಥಗಳಲ್ಲಿ ತ್ಯಾಗವು 3 ಬಗೆಯ ಎಂದು ಹೇಳಿದೆ. ಅಂದ್ರೆ ಹಿಂದ್ಗಡೆ ಹೇಳ್ದಂಗೆ ಇದು ಯಜ್ಞ, ದಾನ, ತಪಸ್ಸನ್ನು ಇವನ್ನು ಬಿಡ್ಲೇಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಅಂದ್ರೆ ಇವು ಯಜ್ಞ, ದಾನ, ತಪಸ್ಸು ಬಹಳ ವಿಶೇಷವಾಗಿ ನಾವು ಮಾಡ್ಲೇಬೇಕಾಗಿರೋದು ಅಂತ ಇಲ್ಲಿ ಒತ್ತಿ ಭಗವಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಫಲಾಪೇಕ್ಷೆ ಈ ತ್ಯಾಗಿ ಅನ್ನೋರು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡ್ತಾರೆ, ಇದು ಅಂತಿಮ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕರ್ಮ ಮಾಡ್ದಲೆ ಯಾರು ಇರೋದಕ್ಕೆ ಆಗೋದಿಲ್ಲ. ಹಂಗಾಗಿ ಅವು ಕರ್ಮ ಮಾಡಿ ಭಗವಂತನಿಗೆ ಅರ್ಪಿಸೋದೆ ಇಲ್ಲಿ ತ್ಯಾಗದ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಮತ್ತೆ 3 ಗುಣಗಳಿಗೆ ಹೇಳ್ತಾ ಇದ್ದಾರೆ. ರಾಜಸ, ತಾಮಸ, ಸತ್ವ ಗುಣದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಹಂತದಲ್ಲಿ ಇದೀವಿ ಅನ್ನೋದನ್ನು ನಾವು ನೋಡ್ಕೋಬಹುದು. ಅಂದ್ರೆ ಈ 3ನೂ ನಮ್ಮನ್ನ ಬದ್ಧರಾಗಿ ಮಾಡ್ತಾರೆ. ಅಂದ್ರೆ ಇಲ್ಲಿ ಇವಾಗ ಸತ್ವಗುಣನೇ ತಗೊಳ್ರಿ, ಅವರು ಕೃಷ್ಣ ಅವರು ಯಾರನ್ನು ದ್ವೇಷಿಸುದಿಲ್ಲ, ಯಾವುದೇ ಒಂದು ಅಸೂಯೆ ಮಾಡೋದಿಲ್ಲ. ಅವರು ಎಲ್ಲ ಒಂದು ಇದ್ರಲ್ಲೇ ಇರ್ತಾರೆ, ಸತ್ವಗುಣದಲ್ಲೇ ಇರ್ತಾರೆ. ಆದ್ರೂ ಅವರು ಇವಾಗ ಆ ಒಂದು ಸತ್ವಗುಣ ಅಂತಂದ್ರೆ ಅವರು ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ, ಆಮೇಲೆ ಬರ್ತಾ 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 ಅವ್ರಿಗೆ ಸುಖ ಅನ್ಸುತ್ತೆ. ಇವಾಗ ನಮ್ಗೆ ಫಸ್ಟ್ಗೆ ಇವಾಗ ಎಕ್ಸಾಂಪಲ್, ಇವಾಗ ಬೆಳಿಗ್ಗೆ ಎದ್ದು ನಾವು ಇವಾಗ ಸ್ಟೂಡೆಂಟ್ ಆಗಿರ್ತೀವಿ ಅನ್ಕೊಳ್ರಿ. ಸತ್ವಗುಣದಲ್ಲಿರೋರ್ಗೆ ಬೆಳಿಗ್ಗೆ ಎದ್ದೊಳ್ಬೇಕು, ಓದ್ಬೇಕು, 4 ಗಂಟೆಗೆ ಎದ್ದು ಓದ್ಬೇಕು ಅನ್ನೋದು ಒಂದು ಕಷ್ಟ ಅನ್ಸುತ್ತೆ. ಯಾಕಂದ್ರೆ ಆ ಟೈಮಲ್ಲಿ 3 ಗಂಟೆ 4 ಗಂಟೆಗೆ ಎದ್ದು ಒಬ್ಬ ಸ್ಟೂಡೆಂಟ್ ಓದ್ತೀನಿ ಅಂತಂದ್ರೆ ಅದು ತುಂಬಾ ಕಷ್ಟ ಎದ್ದು ಓದ್ಕೊಳ್ಳೋದಕ್ಕೆ. ಅದೇ ಅವನು ಆ ಎಕ್ಸಾಮ್ ನ ಚೆನ್ನಾಗಿ ಬರ್ದು ಚೆನ್ನಾಗಿ ಓದಿರ್ತಾನೆ, ಚೆನ್ನಾಗಿ ಎಕ್ಸಾಮ್ ಬರ್ದು ಅವ್ನಿಗೆ ರಿಸಲ್ಟ್ ಚೆನ್ನಾಗಿ ಬಂದಾಗ ಅವ್ನಿಗೆ ಅದು ಒಳ್ಳೆ ರಿಸಲ್ಟ್ ಬರುತ್ತೆ. ಅವಾಗ ಅವ್ನಿಗೆ ಅದು ಅಮೃತ ಇದ್ದಂಗೆ ಆಗುತ್ತೆ. ಫಸ್ಟ್ಗೆ ಕಷ್ಟ ಅನ್ಸುತ್ತೆ, ಆಮೇಲೆ ಸುಖ ಅನ್ಸುತ್ತೆ. ಒಳ್ಳೆ ರಿಸಲ್ಟ್ ಬಂದಾಗ ಅಪ್ಪ ಓದಿದ್ದಕ್ಕೂ ಮಾಡಿದ್ದಕ್ಕೂ ಸಾರ್ಥಕವಾಯ್ತು ಅಂತ ಅನ್ಸುತ್ತೆ. ಅದೇ ರಜಗುಣದವ್ನು ಏನ್ ಮಾಡ್ತಾನೆ, ಅದೇ ಸ್ಟೂಡೆಂಟು ಇವಾಗ ಬೇಗ ಎದ್ದೊಳಕ್ ಆಗೋದಿಲ್ಲ, ಲೇಜಿ ಮಾಡ್ತಾನೆ. ಅಯ್ಯೋ ಬಿಡು, ಓದಿದ್ರೆ ಆಯ್ತು, ಇನ್ನೊಂದ್ ಸ್ವಲ್ಪ ಟೈಮ್ ಐತೆ ಅಂತ ಅವ್ನು ಮಲ್ಕೊಂತಾನೆ. 7-8 ಗಂಟೆಗೆ ಎದ್ದೊಳ್ತಾನೆ. ಎಕ್ಸಾಮ್ ಇನ್ನೇನು 9-10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಆ ಸಮಯದಲ್ಲಿ ಅವ್ನು ಇನ್ನೇನು ಓದ್ಕೊಳ್ತಾನೆ, ಏನು ಓದಕ್ಕಾಗಲ್ಲ. ಅಂದ್ರೆ ಅವ್ನಿಗೆ ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸುಖ ಅನ್ಸುತ್ತೆ, ಮಲ್ಕೊಂಡಾಗ ಅವನು ಅದು ಸುಖ ತಗೊಳ್ತಾನೆ. ಅಂದ್ರೆ ಅವ್ನು ಎಕ್ಸಾಮ್ ಬರ್ದು ಅವ್ನ್ ರಿಸಲ್ಟ್ ಬಂದಾಗ ಏನು ಪ್ರಯೋಜನ ಇಲ್ಲ, ಯಾಕಂದ್ರೆ ಅವನು ಓದಿದ್ರೆ ಅದು ಬೇಕಾಗದು. ಅವಾಗ ಅವನು ಫಸ್ಟ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿದ್ದೆ ವ್ಯವಸ್ಥೆಯಲ್ಲಿ ಸುಖ ತಗೊಂಡಿರ್ತಾನೆ, ಆ ರಿಸಲ್ಟ್ ಸಮಯದಲ್ಲಿ ಅವನ್ಗೆ ಕಷ್ಟ ಅನ್ಸುತ್ತೆ. ಹಂಗೆ ರಜೋಗುಣದಲ್ಲಿರ್ತಾರೆ. ಅಂದ್ರೆ ತಮಗುಣದವ್ರು ಹೆಂಗಿರ್ತಾರೆ, ಅವ್ರು ಏನೂ ಮಾಡೋದಿಲ್ಲ, ಅವ್ರಿಗೆ ಆ ಜ್ಞಾನನೇ ಇರಲ್ಲ. ನಾನ್ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ, ನಾನು ಓದ್ಬೇಕು, ನಾನು ಬರಿಬೇಕು, ಎದ್ದೊಳ್ಬೇಕು ಅನ್ನೋ ಒಂದು ಜ್ಞಾನನೇ ಇರಲ್ಲ. ಇದು ಸತ್ವಗುಣ, ರಜೋಗುಣ, ತಮಗುಣ. ಅಂದ್ರೆ ಈ 3ನೂ ನಮ್ಮ ಬದ್ಧನ ಮಾಡ್ತವೆ. ಅಂದ್ರೆ ಇವಾಗ ಸತ್ವಗುಣ ಸುಖ ಮತ್ತು ಸುಖ ಮತ್ತು ಜ್ಞಾನವನ್ನು ಬದ್ಧ ಮಾಡ್ತವೆ. ರಜೋಗುಣ ಆಸೆ ಮತ್ತು ಬಯಕೆಗಳನ್ನ ಬಂಧನದಲ್ಲಿಡ್ತವೆ. ಮತ್ತೆ ತಮೋಗುಣ ಅನ್ನೋದು ಅಜ್ಞಾನದಿಂದ ನಮ್ಮನ್ನ ಬಂಧ ಮಾಡ್ತವೆ. ಅಂದ್ರೆ ಈ 3 ಗುಣಗಳು ನಮ್ಮನ್ನ ಬಂಧನದಲ್ಲಿಡ್ತವೆ. ನಾವು ಈ 3 ಗುಣಗಳನ್ನ ಮೀರಿ ನಾವು ಆದಷ್ಟು ಶುದ್ಧ ಸತ್ವ ಹಂತಕ್ಕೆ ಹೋಗ್ಬೇಕು ಅಂತ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಿದ್ದಾರೆ. ಮತ್ತೆ ಮುಂದೆ ಹೋಗ್ತಾ ಮಾತಾಜಿ ಅರ್ಥ ಆಗ್ತಾ ಇತ್ತು ಮಾತಾಜಿ, ನನಗೆ ಏನ್ ಹೇಳ್ತಿದ್ರು ನನಗೆ ಗೊತ್ತಾಗ್ತಿಲ್ಲ. ಚೆನ್ನಾಗಿ ಹೇಳ್ತಾ ಇದ್ದೀರಾ, ಹೇಳಿ. ಹರೇ ಕೃಷ್ಣ. ಸರಿ ಪ್ರಭುಜಿ, ಹರೇ ಕೃಷ್ಣ. ಇಲ್ಲಿ 3 ಗುಣಗಳದ್ದಾಯ್ತು. ಇಲ್ಲಿ ಕ್ರಿಯೆಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ 5 ಅಂಶಗಳು
ಬೇಕೇ ಬೇಕು. ಇವಾಗ ನಾವೊಂದು ಏನೇ ಇವಾಗ ನಾವೊಂದೇನೇ ಕಾರ್ಯ ಮಾಡ್ಬೇಕು ಅಂದ್ರೆ, ಒಂದು ಕ್ರಿಯೆ ಮಾಡ್ಬೇಕು ಅಂತಂದ್ರೆ ನಮ್ಗೆ 5 ಅಂಶಗಳು ಬೇಕೇ ಬೇಕಾಗುತ್ತೆ. ಅದು ಏನು ಅಂತಂದ್ರೆ, ಒಂದನೇದು ದೇಹ ಬೇಕು, ಮತ್ತೆ ಅದಕ್ಕೆ ಒಂದು ಆತ್ಮ ಬೇಕು, ಎರಡನೇದು, ಮತ್ತೆ ಮೂರನೇದು ಇಂದ್ರಿಯಗಳು, ಮತ್ತೆ ಸತತ ಪ್ರಯತ್ನ ನಾಲ್ಕನೇದು, ಮತ್ತೆ ಪರಮಾತ್ಮ. ಈ 5 ಅಂಶಗಳು ಇದ್ರೆ ಮಾತ್ರ ನಾವು ಒಂದು ಕ್ರಿಯೆಗಳಲ್ಲಿ ತೊಡಗಕ್ಕಾಗೋದು. ಇವಾಗ ನಮ್ಗೆ ಆತ್ಮ ಇರ್ಬೇಕು ಅಂದ್ರೆ ಆತ್ಮ ಎಲ್ಲಿರುತ್ತೆ? ಒಂದು ದೇಹ ಇದ್ರೇನೆ ಆತ್ಮ ಇರೋದು, ದೇಹ ಇದ್ರೇನೆ ಆತ್ಮ ಇರಕ್ ಸಾಧ್ಯ. ಆತ್ಮ ದೇಹ ಇದ್ರೂನು ಅಲ್ಲಿ ನಾವ್ ಏನ್ ಮಾಡಕ್ಕಾಗುತ್ತೆ? ಇಂದ್ರಿಯಗಳಿಲ್ದಲೆ. ಇವಾಗ ಇಂದ್ರಿಯಗಳಿದ್ರೆ ನಮ್ಗೆ ಭಗವಂತನ ಸೇವೆ ಮಾಡಕ್ಕಾಗೋದು. ನಾವೊಂದ್ ಏನೋ ಒಂದು ಕೆಲಸ ಮಾಡಕ್ಕಾಗುದ್ರೂನು ನಮ್ಗೆ ಇಂದ್ರಿಯಗಳು ಬೇಕು. ಅಂದ್ರೆ ನಾವು ಇಂದ್ರಿಯಗಳಿಲ್ದಲೂ ನಾವ್ ಏನು ಕೆಲಸ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಸತತ ಪ್ರಯತ್ನ. ಇಂದ್ರಿಯಗಳಿದ್ದ ತಕ್ಷಣನೇ ಅದು ಸಾಕಾಗಲ್ಲ. ಇದು ಭಗವಂತನಿಗೆ ನಾನ್ ಮಾಡ್ಲೇಬೇಕಪ್ಪ, ಇವಾಗ ಒಂದು ಹೂವ ಕಟ್ಬೇಕು, ಹೂವ ಹಾಕ್ಬೇಕು, ಅದು ಒಂದು ಸತತ ಪ್ರಯತ್ನ ಇರ್ಬೇಕು. ಆ ತರ ಒಂದು ಸತತ ಪ್ರಯತ್ನ ಇದ್ರೇನೆ ನಾವು ಭಗವಂತನ ಸೇವೆ ಮಾಡಕ್ಕಾಗೋದು. ಮತ್ತೆ ಪರಮಾತ್ಮ, ಇವನ್ನೆಲ್ಲ ನಮ್ಗೆ ಸ್ಯಾಂಕ್ಷನ್ ಮಾಡ್ತಿರ್ತಾನೆ ಪರಮಾತ್ಮ. ನಿನ್ಗೆ ಈ ಇಚ್ಛೆ ಇದೆಯಾ? ಇದನ್ ಮಾಡು, ಇದನ್ ಮಾಡು ಅಂತ ಹೇಳ್ತಾ ಇರ್ತಾನೆ. ಯಾವ್ದೇ ಒಂದು ಕೆಲ್ಸ ಮಾಡ್ಬೇಕಂದ್ರೂ ಈ 5 ಕ್ರಿಯೆಗಳು ಬೇಕೇ ಬೇಕು ಅಂತ ಇಲ್ಲಿ ಭಗವಂತ ನಮ್ಗೆ ಈ 5 ಅಂಶಗಳ ಬಗ್ಗೆ ಹೇಳ್ತಾನೆ. ಮತ್ತೆ ಇಲ್ಲಿ ದೇಹ, ಮನಸ್ಸು ಮತ್ತು ಮಾತು, ಇವು ಮೂರುನು ಮುಖ್ಯವಾದವು ಅಂತ ಹೇಳ್ತಾನೆ. ಇವಾಗ ದೇಹ ಬೇಕು, ಮತ್ತೆ ಮನಸ್ಸುನು ಬೇಕು, ಮತ್ತೆ ಇಲ್ಲಿ ಮಾತು ಬೇಕು. ಇವು ಮೂರು ಅಂಶಗಳು ಮತ್ತೆ ಇಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಇಲ್ಲಿ ಮತ್ತೆ ಹೋಗ್ತಾ ಹೋಗ್ತಾ ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ, ಈ 3 ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು ಇಂದ್ರಿಯಗಳು, ಕರ್ಮ ಮತ್ತು ಕರ್ತ. ಇವು ಕರ್ಮದ 3 ಘಟಕಗಳು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಜ್ಞಾನ, ಜ್ಞೇಯ, ಜ್ಞಾನಿ, ಇವು ಏನು ಅಂತಂದ್ರೆ, ಇವಾಗ ಪ್ರಭುಜಿ ಹೇಳ್ದಂಗೆ, ಇವಾಗ ತಗೊಳ್ರಿ ಜ್ಞಾನ ಅಂತಂದ್ರೆ, ಇವಾಗ ಇವಾಗ ನಮಗೆ ಅಡಿಗೆ ಮಾಡ್ಬೇಕು ಅನ್ನೋದು ಒಂದು ಜ್ಞಾನ ಐತೆ, ಜ್ಞಾನ ಇದೆ. ಅದು ಏನಕ್ಕಾಗಿ ಮಾಡ್ತಿದೀವಿ? ಅದನ್ನೇ ಜ್ಞೇಯ ಅಂತ ಹೇಳ್ತಾರೆ. ಅದ್ರ ಉದ್ದೇಶ, ಇವಾಗ ನಾವು ಅಡ್ಗೆ ಮಾಡಿದೀವಿ ಅಂದ್ರೆ ಅದು ಸುಮ್ನೆ ಅಲ್ಲಿ ಇಟ್ಟು ಬರೋದಕ್ಕ ನಾವು ಅಡ್ಗೆ ಮಾಡೋದು ಅಲ್ಲ. ಇವಾಗ ಅದು ಜ್ಞೇಯ ಆಗ್ಬೇಕು. ಅದು ಏನು, ಅದ್ರ ಉದ್ದೇಶ ಏನು, ನಾವು ಆ ಅಡ್ಗೆನ ಏನಕ್ ಮಾಡಿದೀವಿ ಅನ್ನೋದು ತಿಳ್ಕೊಬೇಕು. ಮತ್ತೆ ಜ್ಞಾನಿ, ಇದೆಲ್ಲ ತಿಳ್ಕೊಂಡ್ಮೇಲೆ ಅದು ಅದನ್ನ ಯಾವ್ದಕ್ ತೊಡಗಿಸ್ಕೋಬೇಕು, ಅದನ್ನ ನಾವ್ ಏನ್ ಮಾಡ್ಬೇಕು. ಇವಾಗ ಒಂದು ಅಡ್ಗೆ ಮಾಡ್ತೀವಿ, ಅದನ್ನ ಭಗವಂತನ ಒಂದು ಉದ್ದೇಶ ಇರ್ಬೇಕು. ಅದನ್ನ ಪ್ರಸಾದ ಮುಖಾಂತರ ನಾವು ತಗೋಬೇಕು, ಮತ್ತೆ ಬೇರೆಯವ್ರಿಗೆ ಹಂಚಬೇಕು. ಇದೇ ಜ್ಞಾನ, ಜ್ಞೇಯ, ಜ್ಞಾನಿ. ಇದನ್ನು ತಿಳ್ಕೊಂಡ್ರೆ ಈ 3 ಕರ್ಮವನ್ನು ನಾವು ಮಾಡ್ಬೇಕು ಅಂತಾನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಜ್ಞಾನ, ಕರ್ಮ ಮತ್ತು ಕರ್ತ, ಅಂದ್ರೆ ಇಲ್ಲಿ ಜ್ಞಾನ ನಾವ್ ಏನ್ ಮಾಡ್ಬೇಕನ್ನೋದು ಜ್ಞಾನ ಬಂದ್ಮೇಲೆ ಕರ್ಮ, ನಾವ್ ಯಾವ ತರ ಕರ್ಮ ಮಾಡ್ಬೇಕು. ಕರ್ತ ಅಂದ್ರೆ ಈ ಕರ್ತ ಅಂತಂದ್ರೆ ನಾವು ಯಾವ ಕೆಲ್ಸ ಮಾಡ್ಬೇಕು ಅನ್ನೋದನ್ನು ನಾವು ತಿಳ್ಕೊಂಡಿರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಜ್ಞಾನ, ಕರ್ಮ, ಕರ್ತ, ಬುದ್ಧಿ, ದೃಢ ಸಂಕಲ್ಪ, ಸುಖ, ಈ ಮೂರುನು ನಮ್ಮನ್ನ ಬಂಧನ ಮಾಡ್ತವೆ ಅಂತ ಇಲ್ಲಿ ಪ್ರಭುಜಿಯವರು ಇದ್ರ ಬಗ್ಗೆನೂ ಸ್ವಲ್ಪ ಹೇಳಿದ್ರು. ಈ ಮೂರುನು ಇವೆಲ್ಲನೂ ನಮ್ಮ ಬಂಧನದಲ್ಲಿ ಇರ್ತವೆ. ಇವಾಗ ಮತ್ತೆ ನೆಕ್ಸ್ಟ್ ಇದಕ್ ಹೋದ್ರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ನಾವು ಈ ಗುಣಗಳ ಬಗ್ಗೆ ಹೇಳಿದ್ರು. ಬ್ರಾಹ್ಮಣನ ಗುಣ ಏನಾಗಿರುತ್ತೆ, ಮತ್ತೆ ಕ್ಷತ್ರಿಯ ಗುಣ ಏನಾಗುತ್ತೆ, ವೈಶ್ಯರದ ಗುಣ ಏನಾಗುತ್ತೆ, ಶೂದ್ರರ ಗುಣ ಏನಾಗಿರುತ್ತೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಬ್ರಾಹ್ಮಣ ಆದವನು ಸತ್ವಗುಣದಲ್ಲಿ ಇರ್ತಾನೆ, ಕ್ಷತ್ರಿಯ ಆದವನು ಸತ್ವ ಮತ್ತು ರಜೋಗುಣನು ಹೊಂದಿರ್ತಾನೆ, ವೈಶ್ಯ ಆದವ್ರು ಏನಾಗಿರ್ತಾರೆ, ಅವರು ಒಂದು ರಜೋಗುಣ ಮತ್ತು ತಮೋಗುಣ ಎರಡೂ ಹೊಂದಿರ್ತಾರೆ. ಇಲ್ಲಿ ಶೂದ್ರ ಆದ್ರೂ ತಮೋಗುಣದಲ್ಲೇ ಇರ್ತಾನೆ. ಅಂದ್ರೆ ಅವ್ರವ್ರ ಕರ್ತವ್ಯವನ್ನು ಅವ್ರವ್ರು ಮಾಡ್ಬೇಕು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಬ್ರಾಹ್ಮಣ ಆದವನು ಅವನ ಜ್ಞಾನ ತಿಳ್ಕೊಂಡು ಇನ್ನೊಬ್ಬರಿಗೆ ಜ್ಞಾನ ಹಂಚಬೇಕು. ಕ್ಷತ್ರಿಯ ಆದವನು ಸೈನ್ಯದ ತರ ಹೋರಾಡ್ಬೇಕು, ನನ್ಗಾಗಲ್ಲ ಅಂತ ಕುತ್ಕೋಬಾರ್ದು, ಅವನು ಹೋರಾಡ್ಬೇಕು. ವೈಶ್ಯ ಆದವನು ಒಂದು ಬೆಳೆ ಫಸಲು ಬಂದಿದೆ ಅಂದ್ರೆ ಅದನ್ನ ತಗೊಳ್ತಾನೆ, ವ್ಯಾಪಾರ ಮಾಡ್ತಾನೆ. ಆ ತರ ವ್ಯಾಪಾರ ಮಾಡೋದು ಅವ್ನ ಕರ್ತವ್ಯ ಆಗಿರುತ್ತೆ. ಅದೇ ತರ ವ್ಯಾಪಾರ ಮಾಡ್ಬೇಕು. ಇಲ್ಲಿ ಶೂದ್ರ ಆದವನು ಅವನ ಕೆಲ್ಸ ಏನ್, ಇವಾಗ ನಾವೆಲ್ಲಾನು ಶೂದ್ರನೇ ಅಂತಾನೆ ಪ್ರಭುಜಿ ಹೇಳಿದ್ರು. ಅಂದ್ರೆ
ಅವ್ರವ್ರ ತಮ್ಮ ಕೆಲ್ಸಗಳನ್ನ ಏನ್ ಕೊಟ್ಟಿರ್ತಾರ ಅದನ್ನ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಏನಂತಂದ್ರೆ ಹುಟ್ಟುತ್ತಾ ಎಲ್ಲಾ ಶೂದ್ರರೇ ಆಗಿರ್ತಾರಂತೆ ಪ್ರಭುಜಿ ಹೇಳ್ದಂಗೆ. ಅವ್ರವ್ರ ಧರ್ಮಕ್ಕನುಸಾರವಾಗಿ ಕರ್ಮಕ್ಕನುಸಾರವಾಗಿ ಯಾರ್ಯಾವ್ರು ಯಾವ್ಯಾವ ತರ ನಡ್ಕೊಂತಾರೋ ಅದ್ರ ಮೇಲೆ ಅವ್ರ ಗುಣಗಳು ಮತ್ತೆ ಕರ್ಮಗಳ ಬಗ್ಗೆ ಅವರು ಹೋಗ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಆದಷ್ಟು ಅವ್ರವ್ರ ಕೆಲ್ಸಗಳು ಅವ್ರವ್ರು ಮಾಡ್ಕೊಂತ ಹೋದ್ರೆ ಎಲ್ಲಾರ್ಗು ಅನುಕೂಲ ಅಂತ ಇಲ್ಲಿ ಹೇಳಿದ್ರು. ಮಾತಾಜಿ ನನ್ಗೆ ಇಷ್ಟು ಗೊತ್ತು ಮಾತಾಜಿ. ಹರೇ ಕೃಷ್ಣ. ಏನಾದ್ರು ತಪ್ಪಾಗಿದ್ರೆ ತುಂಬಾ ಕ್ಷಮೆ ಇರ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ವೇತಾ ಮಾತಾಜಿ ಅವ್ರು ತಪ್ಪು ಹೇಳೋದಿಲ್ಲ ಅಂತ. ಧನ್ಯವಾದ ಮಾತಾಜಿ. ಇನ್ನು ಅಷ್ಟು ಬರಲ್ಲ ಮಾತಾಜಿ. ಮಾಡ್ಬೇಕನ್ನೋದು ಒಂದು ಆಸೆ ಇದೆ, ಆದ್ರೆ ನನ್ಗಿನ್ನು ಅಷ್ಟೊಂದು ನಿಮ್ ತರ ಬರಲ್ಲ ಮಾತಾಜಿ. ಸಾರಿ. ನೋಡಿ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಭಕ್ತಿ ಪ್ರಭುಪಾದರಿಗೆ ಹೇಳಿದ್ರಂತೆ, ನಿಂಗೆ ಮೊದ್ಲು ಪ್ರವಚನ ಹೇಳ್ಬೇಕಾದ್ರೆ ಅಥವಾ ಏನಾದ್ರು ಮಾತು ಹೇಳ್ಬೇಕಾದ್ರೆ ನಿನಗೆ ಯಾರು ಇರದೇ ಇದ್ರು ನೀ ಮೊದ್ಲು ಏನ್ ಮಾಡ್ಬೇಕಂದ್ರೆ ನೀ ಹೇಳು ಒಬ್ನೇ ಇದ್ದು ಟ್ರೈ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ ಬುಕ್ ಇಟ್ಕೊಂಡು ಅದನ್ನ ನಮ್ಮ ಈಗ ಏನ್ ನೀವು ಹೇಳ್ತಾ ಇದ್ದೀರಿ ಎಲ್ಲರಿಗೂ ಅದನ್ನ ನೀವು ಒಬ್ರೇ ಕೂತು ನಾ ಇದ್ರಲ್ಲೇ ಮುಂದುವರಿಬೇಕು ಅಥವಾ ಇದನ್ನ ಏನೋ ಹೇಳ್ಬೇಕಪ್ಪ ಭಕ್ತಿ ಅಂತಂದ್ರೆ ಅದನ್ನ ನೀವು ಒಬ್ರೇ ಕೂತ್ಕೊಂಡು ಇದ್ರ ಬಗ್ಗೆ ವಿವರಿಸಿ ಹೇಳ್ತಾ ಹೋಗಿ ಮಾತಾಜಿ. ಪರ್ಫೆಕ್ಟ್ ಆಗ್ತೀರಿ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಬಾಳ ಚೆನ್ನಾಗಿ ಹೇಳಿದಿರಿ. ಇದು ಮಾತಾಜಿ ಹೇಳಿದಾಗೆ ಉಪಸಂಹಾರನೇ ಆಗಿದೆ. ಈ 17 ಅಧ್ಯಾಯ ಇದಾವೆಲ್ಲ ಅದರದೆಲ್ಲ ಪೂರ್ತಿ ಮಾಹಿತಿ ಇದೆ. ನಾವು ಏನ್ ತಿಳ್ಕೊಬೇಕಂದ್ರೆ ಮೊದ್ಲೇ ಅಧ್ಯಾಯ ಅಂದ್ರೆ ಪರಮಾತ್ಮ ಎಲ್ಲ ತಿಳಿದವಾಗಿದ್ದ ಮೊದ್ಲೇ ಅಧ್ಯಾಯದಲ್ಲೇ ಅಥವಾ ಯಾವಾಗ ಯುದ್ಧಕ್ಕಿಂತ ಮೊದ್ಲು ಅವರಿಬ್ರು ಸೇರಿದ್ರು ಎಲ್ಲ ಸೈನ್ಯದ ಮುಂದೆ, ಅವಾಗನೇ ವಿಶ್ವರೂಪ ತೋರಿಸ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳಿ ನಮಗ ಅನಿಸುತ್ತೆ. ಆದ್ರೆ ಭಗವಂತ ಹಂಗ್ ಮಾಡ್ಲಿಲ್ಲ. ಮಂದ್ ಏನ್ ಮಾಡಿದ, ಅರ್ಜುನನ್ ಮಾತೆಲ್ಲ ಕೇಳಿದ, ಆತ್ಮದ ಬಗ್ಗೆ ಹೇಳಿದ. ಯಾಕಂದ್ರೆ ನಮ್ಮ ಒಂದು ಜೀವನದಲ್ಲಿ ಕಲಿಯುಗದಲ್ಲಿ ಆಗಿರ್ಬೋದು ಅಥವಾ ನಾವು ಹುಟ್ಟಿ ಬಂದದ್ಮೇಲೆ ಆತ್ಮಕ್ಕೆ ಹೆಚ್ಚು ಬೆಲೆ ಇದೆ. ನಮ್ಗೆ ಆತ್ಮ ಬಗ್ಗೆನೇ ಗೊತ್ತಿರ್ಲಿಲ್ಲ ಅಂದ್ರೆ ನಾವು ಏನು ತಿಳ್ಕೊಕೆ ಸಾಧ್ಯ ಇಲ್ಲ, ಭಕ್ತಿ ಮಾಡೋಕೆನೂ ಸಾಧ್ಯ ಇಲ್ಲ. ಅದೇ ರೀತಿ ಭಗವಂತ ಏನ್ ಮಾಡಿದ, ಮೊದ್ಲು ಅರ್ಜುನನ್ ಮಾತೆಲ್ಲ ಕೂಲಂಕುಷವಾಗಿ ಕೇಳ್ದ. ನಾವು ಜೀವನದಲ್ಲಿ ಏನ್ ಮಾಡ್ಬೇಕು, ಯಾರು ಏನೋ ಹೇಳ್ತಾ ಇದ್ದಾರೆ ಅಂದ್ರೆ ಅದನ್ನ ಕೇಳ್ಬೇಕು ಅಂತೇಳಿ. ಆಮೇಲೆ 2ನೇ ಅಧ್ಯಾಯದಲ್ಲಿ ಆತ್ಮದ ಬಗ್ಗೆ ಹೇಳ್ತಾನೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಪರಮಾತ್ಮನ ಅಂಶ ಆಗಿದ್ದೀವಿ ನಾವು ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಪರಮಾತ್ಮನ ಗುಣ ನಮ್ಮಲ್ಲಿ ಎಲ್ಲ ಇದಾವೆ, ಆದ್ರೆ ಏನಂತಾರೆ ಅಣುವಿನ ರೂಪದಲ್ಲಿ ಕಡಿಮೆ ರೂಪದಲ್ಲಿ ಇದ್ದಾವೆ. ಯಾಕಂದ್ರೆ ಅವನ ಮಕ್ಕಳಾಗಿರೋದ್ರಿಂದ ನಮಗೆ ಎಲ್ಲ ಅಂಶಗಳು ಸ್ವಲ್ಪ ಸ್ವಲ್ಪ ಇದ್ದಾವೆ ಅಂತ ತಿಳ್ಕೊಬೇಕು. ಮೇನ್ ಉದ್ದೇಶ ಏನು, ಅವನು ಸೇರುವುದಾಗಿದೆ ಅಥವಾ ಅವನಿಗೆ ಸಂಪ್ರೀತಗೊಳಿಸುವುದಾಗಿದೆ ಅಂತ ತಿಳ್ಕೊಬೇಕು. ಆಮೇಲೆ ಕರ್ಮಯೋಗದ ಬಗ್ಗೆ ಹೇಳ್ತಾನೆ. ಏನೇನು ಕರ್ಮ ಮಾಡೋದ್ರಿಂದಲೂ ನಾನು ಸಿಗ್ತೇನೆ ಅಂತ ಹೇಳ್ತಾನೆ. ಆಮೇಲೆ ಕರ್ಮವನ್ನ ಹೇಗೆ ತ್ಯಾಗ ಮಾಡ್ಬೇಕಂತ ಹೇಳ್ತಾನೆ. ಕರ್ಮವನ್ನ ತ್ಯಾಗ ಮಾಡಿ ಅದನ್ನೆಲ್ಲ ಫಲಾಫಗಳನ್ನ ಅವನ ಮೇಲೆ ಬಿಡ್ಬೇಕಂತಾನೆ ಹೇಳ್ತಾನೆ. ಅಕ್ಷರಾಭ್ಯಾಸದ ಬಗ್ಗೆ ಹೇಳ್ತಾನೆ. ಹೀಗೆ 6 ಅಧ್ಯಾಯದಲ್ಲಿ ಕರ್ಮಗಳ ಬಗ್ಗೆ ಆತ್ಮದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾನೆ. ಅದೇ ರೀತಿ ಇದರಲ್ಲಿ ನಾವು 18 ಅಧ್ಯಾಯನೆಲ್ಲ ಓದಿ ನಮ್ಮ ಜ್ಞಾನಕ್ಕಾಗಿ ಅವನು ಶ್ಲೋಕಗಳನ್ನಾಗ್ಲಿ ಅನುವಾದಗಳನ್ನಾಗಿ ಬೈಪಾಟ್ ಮಾಡ್ಬೋದು. ಆದ್ರೆ ಜೀವನದಲ್ಲಿ ನಾವು ಏನು ಅಳವಡಿಸ್ಕೋಬೇಕು, ಮತ್ತೊಬ್ಬರ ಮಾತು ಕೇಳಬೇಕು, ಆತ್ಮದ ಬಗ್ಗೆ ನಾವು ಜ್ಞಾನ ಬೆಳೆಸ್ಕೋಬೇಕು, ನಮ್ಮ ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಪ್ರತಿನಿತ್ಯ ನಾವು ಏನೇನು ಕರ್ಮಗಳನ್ನ ಮಾಡ್ತಾ ಹೋಗ್ತೀವಿ ಅದೆಲ್ಲ ಭಗವಂತನಿಗೆ ಅರ್ಪಿಸ್ತಾ ನಾವು ಕರ್ತವ್ಯಗಳನ್ನ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ. ನಂತರ 7, 8, 9, 10, 11, 12ರಲ್ಲಿ ಭಕ್ತಿ ಯೋಗದ ಬಗ್ಗೆ ಹೇಳಿದಾನೆ. ವಿಶ್ವರೂಪನ ತೋರಿಸಿದಾನೆ. ಭಕ್ತಿ ಯೋಗದಲ್ಲಿ ನಾನಾ ರೀತಿಯಲ್ಲಿ ಇದಾವೆ. ನೀ ಹೀಗೆ ಯಜ್ಞ ಮಾಡಿದ್ರು ನಾ ಸಿಗ್ತೀನಿ, ತಪಸ್ ಮಾಡಿದ್ರು ನಾ ಸಿಗ್ತೀನಿ, ಆಮೇಲೆ ಜಪ ಮಾಡಿದ್ರು ನಾ ಸಿಗ್ತೀನಿ, ಆಮೇಲೆ ನೀ ನನ್ನ ಅಂದ್ರೆ ಭಕ್ತನಾಗಿ ಬಂದ್ರು ನಾ ಸ್ವೀಕಾರ ಮಾಡ್ತೀನಿ, ಮಗನ ರೂಪದಲ್ಲಿ ಬಂದ್ರು ನಾ ಸ್ವೀಕಾರ ಅಂದ್ರೆ ವಾತ್ಸಲ್ಯ ರೂಪದಲ್ಲಿ ನೀನ್ ನಾನು ಸ್ವೀಕಾರ ಮಾಡಿದ್ರು ಸಿಗ್ತೀನಿ ಅಂತ ಎಷ್ಟು ಚೆನ್ನಾಗಿ ಭಗವಂತ ಎಲ್ಲರಿಗೂ ಅವ್ರವ್ರ ಅವಕಾಶನ ಕೊಟ್ಟಿದ್ದಾನೆ. ಅದೇ ರೀತಿ ನಾವು ಭಕ್ತಿಯನ್ನ ಭಗವಂತ ಒಂದು ಮೂರ್ತಿಯಾಗಿನೋ ಪಂಚಲೋಹದಲ್ಲಿದ್ದಾನೆ ಮೂರ್ತಿ, ನಾನು ದೇವರಿಗೆ ಇದನ್ನ ಅರ್ಪಿಸ್ಬಿಟ್ರೆ ಮುಗಿದು ಹೋಯ್ತು ಅಂತ ಹೇಳಿ ಆ ರೀತಿ ಅಲ್ಲ. ಭಗವಂತ ನಮ್ಮ ಮನೆಗೆ ಬಂದಿದ್ದಾನಂದ್ರೆ ಅವನು ನಮ್ಮ ಮನೆ ಮೆಂಬರ್, ಅವನು ಲೀಡರ್ ನಮ್ಮ ಮನೆ ಕುಟುಂಬಕ್ಕೆ. ಆ ರೀತಿ ಅವನು ನೋಡ್ಕೋಬೇಕು. ಯಾಕಂದ್ರೆ ಎಲ್ಲರೂ ಯಜ್ಞ ತಪಸ್ಸು ಮಾಡಿದವನಿಗೆ ಕೃಷ್ಣ ಪರಮಾತ್ಮ ಸಿಕ್ಕಿಲ್ಲ. ಆದ್ರೆ ಭಕ್ತಿ ಯಾರು ಮಾಡಿದಾರಲ್ಲ, ಪ್ರಹ್ಲಾದ್ ಮಹಾರಾಜ ಆಗಿರ್ಬೋದು, ಧ್ರುವ ಮಹಾರಾಜ ಆಗಿರ್ಬೋದು, ಅವ್ರಿಗೆಲ್ಲ ಭಗವಂತ ಸಿಕ್ಕಿದ್ದಾನೆ. ಅವ್ರು ಮಾಡೋ ಭಕ್ತಿ ಎಷ್ಟು ಚಿಕ್ಕ ಮಕ್ಕಳಾಗಿದ್ರು ಎಷ್ಟು ಪ್ರೀತಿ ಅವ್ರ ಮೇಲೆಲ್ಲ ಪ್ರೀತಿ ಬೆಳೆಸ್ತಾನೆ. ಆಮೇಲೆ ಭಗವಂತನ ಆರಾಧ್ಯ ಪೂಜೆ ಮಾಡ್ತಿರ್ತಾರಲ್ಲ ಅವ್ರಕ್ಕಿಂತ ನಾವು ಹೊರಗಿದ್ದು ಸೇವೆ ಮಾಡ್ತಾ ಅವರ ಭಕ್ತರ ಸೇವೆ ಮಾಡ್ತಾ ನಿಷ್ಠೆಯಿಂದ ಭಗವಂತ ಈ ಕೆಲಸದಲ್ಲೂ ನೀನೇ ಇದ್ಯಾ ಅಂತ ಅನ್ನೋನಿಗೆ
ಭಗವಂತ ಬೇಗ ಒಲಿತಾನೆ. ಯಾಕಂದ್ರೆ ಮೊನ್ನೆ ನಾ ಯಾತ್ರೆಗೆ ಹೋಗಿದ್ದೆ, ನಮ್ಮಲ್ಲಿ ಒಬ್ರು ವರ್ಕ್ ಮಾಡ್ತಾರೆ ಇಸ್ಕಾನ್ ಟೆಂಪಲ್ ಅಲ್ಲಿ ಬೆಳಗಾವದಲ್ಲಿ. ಅವನು ಸಿಟ್ ಮಾಡ್ತಿರ್ತಾನೆ, ಎಲ್ಲ ಅವನಿಗೆ ನೀಟ್ ಬೇಕು, ಚಪ್ಪಲಿ ನೀಟ್ ಬೇಕು, ನಲ್ಲಿ ಇರುತ್ತಲ್ಲ ಟ್ಯಾಪ್ ಯಾವುದು ಸ್ಟಾರ್ಟ್ ಇರಬಾರ್ದು, ಆಮೇಲೆ ಅಲ್ಲಿ ಯಾರಾದ್ರೂ ಮುಸ್ಲಿಗೆ ಏನಾದ್ರು ಚೆಲ್ಲಿದ್ರೆ ಅದಕ್ಕೂ ಎಲ್ಲ ಬೈತಿರ್ತಾನೆ. ಆದ್ರೆ ಅವ್ನು ಜಗನ್ನಾಥ ಯಾತ್ರೆಗೆ ಬಂದಿದ್ದ. ಆ ಒಂದು ಭಕ್ತನ ಬಗ್ಗೆ ನಾನು ಎಲ್ಲರನ್ನೂ ನೋಡ್ತಾ ಇಲ್ಲ, ಅವನನ್ನೇ ನೋಡ್ತಾ ಇದ್ದೀನಿ. ಜಗನ್ನಾಥನ ಏನ್ ಕೇಳಿದೆ, ಏನು ಜಗನ್ನಾಥ ನೀನು ಅವ್ನ ಸೇವೆ ಮೇಲೆ ಎಷ್ಟು ಪ್ರೀತಿಗೊಳಿಸಿದ್ಯಾ? ನಾ ಬಂದಿರೋದು ನನಗೆ ಅಷ್ಟು ಇದು ಅನಿಸ್ತಾ ಇಲ್ಲ, ಅಥವಾ ನನಗಿಂತ ಮಹಾರಾಜರು ಬಂದಿದ್ದಾರೆ, ಭಕ್ತರೆಲ್ಲ ಬಂದಿದ್ದಾರೆ, ಅವ್ರಿಗೇನೇ ಅನಿಸ್ತಾ ಇಲ್ಲ. ಅವನು ಜಗನ್ನಾಥನ ಯಾತ್ರೆಗೆ ಬಂದಿದ್ದಾನಲ್ಲ, ನೀನು ಎಷ್ಟು ಕರುಣಾಮಯಿ ಅಂತ ಹೇಳಿ ಅವನ್ ಡೈಲಿ ಅವ್ರು ಯಾವಾಗ ಇದಕ್ಕೆ ಭಕ್ತರು ಏನು ಇವಕ್ಕೆ ವರ್ಕ್ ಮಾಡ್ತಾರಲ್ಲ, ಡ್ಯೂಟಿ ಮಾಡ್ತಾರೆ, ಅವನು ಪೇಮೆಂಟ್ ತಗೊಂಡು ಡ್ಯೂಟಿ ಮಾಡ್ತಾರೆ. ಆ ಮನುಷ್ಯ ನನ್ ಮುಂದೆ ಬಂದಾಗೆಲ್ಲ, ಭಕ್ತರು ನನ್ ಮುಂದೆ ಬಂದಾಗೆಲ್ಲ ಬರೀ ಅವಂದೇ ಚಿಂತೆ ಮಾಡ್ತಿದ್ದೆ, ಜಗನ್ನಾಥನ ಚಿಂತೆ ಮಾಡ್ತಿದ್ದೆ. ನೀನು ಗ್ರೇಟ್ ಬಿಡಪ್ಪ, ನಿನ್ ಭಕ್ತನು ಗ್ರೇಟ್ ಅಂತೇಳಿ. ಹಂಗೆ ನಾವ್ ಯಾವಾಗ್ಲೂ ಸೇವೆ ಕರ್ತವ್ಯಗಳನ್ನ ಹೆಂಗೆಂಗೋ ಮಾಡಿದ್ರಲ್ಲ, ಪ್ರೀತಿಗೊಳಿಸ್ಬೇಕು ಅದನ್ನ. ಆ ಪ್ರೀತಿಗೊಳಿಸಿದಾಗ ಜಗನ್ನಾಥ ಆಗಿರ್ಬೋದು ಅಥವಾ ಕೃಷ್ಣ ಆಗಿರ್ಬೋದು, ಅದನ್ನ ಖುಷಿ ಪಟ್ಟಂದ್ರೆ ನಮ್ಗೆ ಅಗಾಧವಾದಂತ ಅದನ್ನ ಕೊಡ್ತಾನಂತೆ. ಇದ್ರ ಮೇಲೆ ನಾವು ತಿಳ್ಕೊಬೇಕಾಗತ್ತೆ. ಆಮೇಲೆ ಅವನ ವಿಶ್ವರೂಪನ ತಿಳ್ಕೊಂಡಾಗ ನಾವ್ ಏನ್ ಮಾಡ್ಬೇಕು, ಎಷ್ಟು ನೋಡ್ರಿ, ಅವನ ಒಂದು ಸ್ವಲ್ಪ 12ನೇ ಅಧ್ಯಾಯ ಓದ್ರಿ, ಒಬ್ರೇ ಕೂತ್ಕೊಂಡು ಓದಿ, ಏನು ನೀವು ರೂಮಲ್ಲಿ ಓದ್ತಾ ಇರ್ತೀರಲ್ಲ, ಅಲ್ಲೇ ಕೃಷ್ಣ ಪರಮಾತ್ಮ ನಿಮಗ್ ಕಾಣಿಸ್ತಾನೆ. ಎಷ್ಟು ಸಾವಿರಾರು ಕೋಟಿ ಒಂದು ರೂಪದಲ್ಲಿ ಅವನು ಕಾಣಿಸ್ತಿರ್ತಾನೆ. ಕೇವಲ ನೀವು ಶ್ಲೋಕಕ್ಕಿಂತ ಅನುವಾದನಷ್ಟೇ ಓದ್ತಾ ಹೋಗಿ, 11ನೇ ಅಧ್ಯಾಯ ಅಷ್ಟೇ ಓದ್ತಾ ಹೋಗಿ, ಅದು ನಿಮ್ಗೆ ರೋಮಾಂಚನ ಬರುತ್ತೆ. ಭಗವಂತ ಇಲ್ಲೇ ನನ್ ಮುಂದೆನೆ ಇದ್ದಾನೆ, ನಾನೇ ಅರ್ಜುನ, ಅವನೇ ಕೃಷ್ಣ ಪರಮಾತ್ಮ ಅನ್ನೋ ಹಾಗೆ ಅವನು ನಮ್ಗೆ ಬಿಂಬಿಸ್ತಾನೆ. 12ನೇ ಅಧ್ಯಾಯದಲ್ಲಿ ಭಕ್ತಿ ಹೇಗೆ ಮಾಡ್ಬೇಕಂತ ಹೇಳ್ತಾನೆ. ಎಲ್ಲಾನು ಮಾಡಿದ್ರು ನಾ ಸಿಗ್ತೀನಿ, ಆದ್ರೆ ನೀ ಏನ್ ಮಾಡ್ಬೇಕಂದ್ರೆ ನನ್ನನ್ನ ನೆನ್ಸಿದ್ರೆ ಮಾತ್ರ ನಿನಗೇನಾಗುತ್ತೆ, ನಾನು ಬೇಗ ನಿನಗ್ ಕಾಣಿಸ್ತೀನಿ ಅಂತೇಳಿ. ಹೇಗೆ ಒಬ್ಬ ಅತ್ತೆಗೆ ಒಂದು 4 ಜನ ಸೊಸೆ ಇರ್ತಾರೆ, ಒಬ್ಳು ಬರೀ ಅತ್ತೆ ಇದೆಲ್ಲ ಕೆಲಸ ಮಾಡ್ತಿರ್ತಾಳೆ, ಇನ್ನೊಬ್ಳು ಅತ್ತೆಗೆ ಊಟ ಮಾಡಿಸಿರ್ತಾಳೆ. ಆದ್ರೆ ಯಾರು ಅತ್ತೆನ ಪ್ರೀತಿಸಿ, ಆಯ್ತು ಅತ್ತೆ ನೀವ್ ಹೇಳಿದಾಗೆ ನಾ ಕೇಳ್ತೀನಿ ಅಂತ ಹೇಳಿ ಅಂತಿರ್ತಾಳಲ್ಲ, ಅವಳ ಮೇಲೆ ಹೆಚ್ಚಿಗೆ ಪ್ರೀತಿ ಇರ್ತಾಳೆ ಅತ್ತೆ. ಎಲ್ಲ ತನ್ನ ಒಂದು ಆಸ್ತಿನೂ ಹೆಚ್ಚಿನ ಭಾಗವನ್ನ ಆ ಸೊಸೆಗೆ ಕೊಡ್ತಾಳೆ. ಅದೇ ರೀತಿ ನಾವು ಏನ್ ಮಾಡ್ಬೇಕಂದ್ರೆ ಭಗವಂತನಿಗೆ ಹೆಚ್ಚಿಗೆ ಪ್ರೀತಿಗೊಳಿಸ್ಬೇಕು. ಹೌದು, ನಾ ಏನೋ ಜಾಬ್ ಮಾಡ್ತಾ ಇದ್ದೀನಿ, ಮನೆಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಅಥವಾ ನಾ ಈ ಜಾತಿಯಲ್ಲಿ ಹುಟ್ಟಿದ್ದೀನಿ, ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದ್ದೀನಿ, ಕಡಿಮೆ ಜಾತಿಯಲ್ಲಿ ಹುಟ್ಟಿದ್ದೀನಿ, ಏನಾದ್ರೂ ಸಹ ನಾವ್ ಏನ್ ಮಾಡ್ಬೇಕು, ಭಗವಂತನ ಪ್ರೀತಿಗೊಳಿಸ್ಬೇಕು. ಮಗನ ರೂಪದಲ್ಲಿಯೋ ಸಖಾ ರೂಪದಲ್ಲಿಯೋ ಯಾವುದೋ ಒಂದು ರೂಪದಲ್ಲಿ ಅವನನ್ನ ಪ್ರೀತಿಗೊಳಿಸಿದಾಗ ಅವನು ಬೇಗ ಒಲಿತಾನೆ. ನಂತರ ಏನ್ ಹೇಳ್ತಾನೆ, ಹೌದು ನೀನು ಭಕ್ತಿ ಬೆಳೆಸಿದೆಯಾ, ಆತ್ಮದ ಬಗ್ಗೆ ತಿಳ್ಕೊಂಡಿದ್ಯಾ, ಕರ್ಮದ ಬಗ್ಗೆ ತಿಳ್ಕೊಂಡಿದ್ಯಾ, ಇದು ಜ್ಞಾನ ತಿಳ್ಕೊ. ಯಾಕಂದ್ರೆ ನೀನು ಈಗ PUC ಓದಿದ್ಯಾ, ಒಂದು ಜಾಬ್ ಸಿಕ್ತು, ಆದ್ರೂ ಹೆಚ್ಚಿನ ಒಂದು ಪ್ರಮೋಷನ್ಗೆ ನಾವು ಏನ್ ಮಾಡ್ತೀವಿ ಹೇಳ್ರಿ, ಡಿಗ್ರಿಯನ್ನು ಓದ್ತೀವಿ, ಅದ್ರ ಮೇಲೆ PhD ಯನ್ನು ಮಾಡ್ತೀವಿ. ಅದು ನಮ್ಮ ಜ್ಞಾನಕ್ಕಾಗಿ, ನಮ್ಮ ಗ್ರೇಟ್ನೆಸ್ಗಾಗಿ. ಅದೇ ರೀತಿ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನೀ ಭಕ್ತಿ ಬೆಳೆಸ್ಕೊಂಡೇ ಓಕೆ, ಆದ್ರೆ ಅದ್ರ ಮುಂದಿನ ಜ್ಞಾನವನ್ನ ತಿಳ್ಕೊ ಅಂತ ಹೇಳಿ ಈ ಒಂದು 13, 14, 15, 16 ಅಂದ್ರೆ ಪ್ರಕೃತಿ ಬಗ್ಗೆ ಹೇಳ್ತಾನೆ, ಗುಣತ್ರಯಗಳ ಬಗ್ಗೆ ಹೇಳ್ತಾನೆ, ಎಲ್ಲವನ್ನು ಜ್ಞಾನವನ್ನ ನಮಗೆ ತಿಳಿಸ್ತಾ ಹೋಗ್ತಾನೆ. ಇವರೆಲ್ಲ 13ನೇ ಅಧ್ಯಾಯದಿಂದ 17ನೇ ಅಧ್ಯಾಯವರೆಗೆ ನಾವು ತಿಳ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಪರಮಾತ್ಮನಾಗಿ ಇನ್ನೂ ಹೆಚ್ಚಿನ ಒಂದು ಭಕ್ತಿಯನ್ನು ತಿಳ್ಕೊಕ್ಕೂ ಆಗುತ್ತೆ. ಮತ್ತೆ ನಾನು ನನ್ನಲ್ಲಿ ಇನ್ನೂ ಏನು ಪರಿವರ್ತನೆ ಮಾಡ್ಕೊಳ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಯಾಕಂದ್ರೆ ನಮಗೆ ಆತ್ಮದ ಬಗ್ಗೆ ಅಷ್ಟೇ ಗೊತ್ತಿತ್ತು, ಆದ್ರೆ ಗುಣತ್ರಯ ಬಗ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಪರಿಸರದಲ್ಲಿ ಹೇಗ್ ಚೇಂಜ್ ಆಗ್ತೀವಿ ಅಂತ ಹೇಳಿ. ಯಾರಾದ್ರೂ ನೋಡ್ರಿ, ಬೆಳಗ್ಗೆ ಅಥವಾ ಒಬ್ರು ದೇವಸ್ಥಾನದಲ್ಲಿ ನಾವು ಹೋಗ್ಬಿಟ್ರೆ ಅದ್ರ ಪರಿವರ್ತನೆ ಬೇರೆ ಆಗುತ್ತೆ, ಅಥವಾ ನಮಗೆ ಬೇಡಾದವರು ಏನಾದ್ರು ಮುಂದೆ ಬಂದ್ರೆ ಅವಾಗ ನಮ್ಮ ಮನಸ್ಸೆಲ್ಲ ಚೇಂಜ್ ಆಗುತ್ತೆ. ಅದೇ ರೀತಿ ಹೇಳ್ತಾನೆ, ಗುಣತ್ರಯದಲ್ಲಿ ನಾವು ಬಹಳ ಬದಲಾವಣೆಗೊಳ್ತೀವಿ. ಅವಾಗೂ ನಾವು ಏನ್ ಮಾಡ್ಬೇಕು, ಭಕ್ತಿಯನ್ನ ಬೆಳೆಸ್ತಾ ಹೋದಾಗ ಗುಣತ್ರಯರು ನಮ್ಮ ವಿರೋಧ ಇದ್ದವರು ಬಂದರೂ ಸಹ ನಾನು ಸಮಸ್ಥಿತಿಯಲ್ಲಿರ್ತೀನಿ, ನಮಗೆ ಪ್ರೀತಿಗೊಳಿಸಿದವರು ಬಂದಾಗೂ ನಾನು ಸಮಸ್ಥಿತಿಯಲ್ಲಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ. ಯಾವ ಭಾವದಲ್ಲಿ ನಾನು ಭಗವಂತನನ್ನ ಪ್ರೀತಿಗೊಳಿಸಿದಾಗ ಹೇಗೆ ಭಗವಂತ ನನ್ನನ್ನ ಪ್ರೀತಿ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಪ್ರಕೃತಿ ಬಗ್ಗೆ ಹೇಳ್ತಾನೆ, ಪುರುಷ ಆತ್ಮದ ಬಗ್ಗೆ ಹೇಳ್ತಾನೆ. ಎಷ್ಟು ಸಲೀಸಾಗಿ ಒಂದೊಂದೇ ವಿಷಯನ ಹೇಗೆ ನಾವು 1ನೇ ಕ್ಲಾಸ್ ಮಗುವಿನಿಂದ PhD ಅಥವಾ ಡಾಕ್ಟರೇಟ್ MBBS ಕಲಿಯವರೆಗೂ ಹೇಗೆ ಸ್ಟೆಪ್ ವೈಸ್ ನಮ್ಮ ಶಿಕ್ಷಣ ಇದೆಯಲ್ಲ, ಅದೇ ರೀತಿ ಭಗವಂತ ನಾನು ಕೊಂಡಿದ್ದೀನಿ 1 ತಾಸು ಅಂತ ಹೇಳಿ, ಅಷ್ಟೇ ಒಂದು ಕಡಿಮೆ ಅವಧಿಯಲ್ಲಿ ಅರ್ಜುನನಿಗೆ ತಿಳಿಸ್ಕೊಟ್ಟಿದ್ದಾನೆ. ಅರ್ಜುನ ತುಂಬಾ ಪ್ರತಿಭಾವಂತ ಒಬ್ಬ ಸ್ಟೂಡೆಂಟ್ ಆಗಿರ್ಬೋದು, ಒಂದು ವ್ಯಕ್ತಿಯಾಗಿದ್ದ. ಅಂತ ವ್ಯಕ್ತಿಗೂ ಸಹ ಅವನೇನ್ ಮಾಡಿದ, ಸಣ್ಣ ಒಂದು ಚಿಕ್ಕ ಅಧ್ಯಾಯದಿಂದ ಹಿಡ್ಕೊಂಡು
ಪೂರ್ತಿ 17 ಅಧ್ಯಾಯದವರೆಗೆ ಬಹಳ ಚೆನ್ನಾಗಿ ಅವ್ನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಾವು ಸಹ ಏನ್ ಮಾಡ್ಬೇಕು, ಮೊದಲೇ ಅಧ್ಯಾಯದಿಂದನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊ ಹೋಗ್ತಾ ಇದನ್ನ ತಿಳ್ಕೊತಾ ಹೋಗ್ಬೇಕು. ಪ್ರತಿದಿನ ಹೌದು 18ನೇ ಅಧ್ಯಾಯ ಮುಗಿಸಿದ್ದಾರೆ ಪ್ರಭುಜಿ, ಇನ್ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಪ್ರಭುಜಿ ಮತ್ತೆ ಭಗವದ್ಗೀತೆ ಅಂತ ಹೇಳಿ ನಮಗೆ ತವಕ ಇರುತ್ತೆ. ಅದೇ ರೀತಿನೂ ನಾವ್ ಏನ್ ಮಾಡ್ಬೇಕಂದ್ರೆ 18 ಅಧ್ಯಾಯದಲ್ಲಿ ಏನ್ ಅಳವಡಿಸಿದೇವಲ್ಲ ಅದನ್ನ ಮತ್ತೆ ಸ್ಟಾರ್ಟ್ ಆದ್ಮೇಲೆ ಈ 18 ಅಧ್ಯಾಯಗಳನ್ನ ಏನೇನು ನಾವು ಭಕ್ತಿಯಲ್ಲಿ ಚೇಂಜ್ ಮಾಡ್ಕೊಂಡಿದೀವಲ್ಲ ಅದರ ಬಗ್ಗೆ ಮತ್ತೆ ಅವರು 4ನೇ ಬಾರಿಗೆ ಅಥವಾ 5ನೇ ಬಾರಿಗೆ ಪ್ರಾರಂಭಿಸಿದಾಗ ಇವೆಲ್ಲವನ್ನ ತಿಳ್ಕೊಂಡಿದ್ದನ್ನ ಮತ್ತೆ ಅದರಲ್ಲಿನ ಮತ್ತೊಂದು ಅಂಶಗಳನ್ನ ಮತ್ತೆ ನಾವು ಜಾಸ್ತಿ ಮಾಡ್ತಾ ಹೋಗ್ಬೇಕು. ನಮ್ಮಲ್ಲಿ ಇನ್ನು ಸಿಟ್ಟು ಗುಣ ಹೋಗಿಲ್ವಾ, ಇನ್ನು ಭಕ್ತಿ ಬಂದಿಲ್ವಾ, ಅಥವಾ 16 ಮಾಡಿ ಜಪ ಮಾಡ್ತಾ ಇಲ್ವಾ, ಅಥವಾ ಟೆಂಪಲ್ಗೆ ಹೋಗ್ತಾ ಇಲ್ವಾ, ಅಥವಾ ಯಾರ್ದೋ ಸೇವೆ, ನಾ ಇವ್ರದೆಲ್ಲ ನಮ್ಮ ಮನೆಯಲ್ಲಿ ಇದೀರೋ ಇವರೆಲ್ಲರದು ಸೇವೆ ಮಾಡೋದಿಲ್ಲಪ್ಪ, ನಾ ಭಕ್ತರ ಸೇವೆನೇ ಮಾಡ್ತೀನಿ ಅಂತ ಅನ್ಕೊಂಡಿದೀವ, ಅಥವಾ ಯಾಕೋ ಮಾತಾಜಿ ನನ್ಗೆ ಈ ಬೇರೆದವ್ರು ಏನಾದ್ರು ಹೇಳ್ಬಿಟ್ರೆ ಸಿಟ್ಟು ಬರುತ್ತೆ ಮಾತಾಜಿ, ಕೋಪ ಬರುತ್ತೆ, ಅಥವಾ ನಂಗೆ ಅತ್ತೇ ಬಿಡ್ತೀನಿ. ಇವೆಲ್ಲಾ ಗುಣಗಳನ್ನ ನಾವ್ ಏನ್ ಮಾಡ್ಬೇಕು, ಚೇಂಜ್ ಮಾಡ್ಕೋಬೇಕು. ಯಾವಾಗ ಚೇಂಜ್ ಆಗತ್ತಂದ್ರೆ ಕೇಳಿ 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 ಅದೆಲ್ಲ ಬರುತ್ತೆ. ಯಾಕಂದ್ರೆ ಒಂದು ಫಿಲ್ಮ್ ಸಾಂಗ್ ಆಗಿರ್ಬೋದು ಅಥವಾ ಒಂದು ಭಕ್ತಿ ಸಾಂಗ್ ಆಗಿರ್ಬೋದು, ಜಾಸ್ತಿ ಕೇಳ್ರಿ ಅದೆಲ್ಲ ಭಯಪಟ್ಟಾಗಿ ಹೋಗ್ಬಿಟ್ಟಿರುತ್ತೆ ನಿಮ್ಗೆ. ಅವ್ರಕ್ಕಿಂತ ಹೆಚ್ಚಿಗೆ ನಾವೇ ಹಾಡ್ಬಿಡ್ತೀವಿ. ಅದು ಹಾಡು ಹಾಡ್ತಾ ಇರುತ್ತೆ ಒಂದು ಟಿವಿಯಲ್ಲಿ, ಅದಕ್ಕಿಂತ ಜಾಸ್ತಿ ನಾವೇ ರಾಗಬದ್ಧವಾಗಿ ಹಾಡ್ತೀವಿ. ಯಾಕಂದ್ರೆ ನಮ್ಮ ತಲೆ ಅಂದ್ರೆ ಬುದ್ಧಿ ಆಗಿರ್ಬೋದು, ಮನಸ್ಸಾಗಿರ್ಬೋದು ಎಲ್ಲವನ್ನ ಅದಕ್ಕೆ ಹಾಡಿಗಾಗಿ ಗೊಳಿಸ್ತೀವಿಲ್ಲ. ಹಾಗೆ ಈ ಭಗವದ್ಗೀತೆಯನ್ನ ನಾವು ಓದಿ ಓದಿ ಕೇಳಿ ಕೇಳಿ ಪ್ರವಚನವನ್ನ ಕೇಳಿ ಕೇಳಿ ನಾವು ತಿಳ್ಕೊಬೇಕಾದದ್ದು ಏನಂದ್ರೆ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದರಿಂದ ನಾವು ಪರಿವರ್ತನೆಗೊಳ್ಬೇಕು. ಯಾಕಂದ್ರೆ ಸನ್ಯಾಸಿಗಳು ನಾಮವನ್ನ ಇಟ್ಕೋತಾರೆ, ಭಕ್ತರು ನಾಮವನ್ನ ಇಟ್ಕೋತಾರೆ. ಅವರು ಏನಂತಾರೆ ಕಾವಿ ಬಟ್ಟೆ ಧರಿಸ್ತಾರೆ, ನಮ್ ಭಕ್ತರು ಕಾವಿ ಬಟ್ಟೆ ಧರಿಸ್ತಾರೆ. ಆದ್ರೆ ಅವ್ರಿಗೂ ವ್ಯತ್ಯಾಸ ಇರುತ್ತಲ್ಲ. ಅದೇ ರೀತಿ ಭಗವದ್ಗೀತೆ ಓದಲಾರದವನಕ್ಕಿಂತನೂ ನಾವು ಓದಿ ಗುರುಗಳ ಪ್ರಭೆಯೊಳಗೆ ಒಳಪಟ್ಟ ಮೇಲೆ ನಾವು ಬದಲಾವಣೆಗೊಳ್ಬೇಕು. ಆದ್ರೆ ಮನೆಯಲ್ಲಿ ಏನಮ್ಮ ನೀನು ಇಷ್ಟು ಭಕ್ತಳಾಗಿದ್ರು ನೀನು ಚೇಂಜ್ ಆಗಿಲ್ಲ ಅಂತ ಯಾರು ನಮಗೆ ಬೆರಳು ಮಾಡಿ ತೋರಿಸ್ಬಾರ್ದು. ಅದು ನಮ್ಮ ಮೈನಸ್ ಪಾಯಿಂಟ್ ಆಗುತ್ತೆ. ಯಾರಾದ್ರೂ ನಮಗೆ ಏನಾದ್ರು ಬೆರಳು ಮಾಡಿ ತೋರಿಸಿ, ಏನೇ ಇಷ್ಟು ಜಪ ಮಾಡ್ತೀಯಾ, ಬೆಳಗ್ಗೆಯಿಂದ 16 ಮಾಲೆ ಅಂತಿರ್ತೀಯ, ಪ್ರವಚನ ಕೇಳ್ತೀಯ, ಆದ್ರೆ ನಾ ಇಷ್ಟು ಹೇಳಿದೀನಿ ಅದನ್ನ ಕೆಲ್ಸನ ಮಾಡ್ತಾ ಇಲ್ಲ, ನನ್ಗೆ ಊಟ ಕೊಡ್ತಾ ಇಲ್ಲ, ನಾ ಹೇಳಿದ್ ಕೇಳ್ತಾ ಇಲ್ಲ ಅಂದ್ರೆ ನಾವ್ ಏನ್ ಇಷ್ಟೆಲ್ಲ ದಿವ್ಸ ಮಾಡಿದ್ವಲ್ಲ ಅದೆಲ್ಲ ವೇಸ್ಟ್ ಅಂತ ಆಗುತ್ತೆ. ಇದೇ ಭಗವತ ಹೇಳುದು. ಇದನ್ನೆಲ್ಲ ತಿಳ್ಕೊಂಡು ಗುರುಗಳ ಆಶ್ರಯದಲ್ಲಿ ಬಂದಾಗ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ 100% ಒಂದೇ ಬಾರಿಗೆ ಚೇಂಜ್ ಮಾಡಕ್ ಆಗುದಿಲ್ಲ. ಪ್ರತಿ ಬಾರಿನೂ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ಬೇಕು. ಹಿರಿಯರಿಗೆ ಮೊದಲು ಅವಕಾಶ ಕೊಡ್ಬೇಕು, ನಂತರ ನಾವು ಬರ್ತಾ ಇದ್ದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಭಗವಂತ ಗುರುಗಳು ನಮ್ಗೆ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಯಾರಾದ್ರೂ ಏನಾದ್ರು ಹೇಳತ್ತೀರಿ ಮಾತಾಜಿ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಮಾತಾಜಿ ನಂದನಿ? ಕೇಳಿಸ್ತಾ ಇದೆ ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಲಾಸ್ಟ್ ಪಾಯಿಂಟ್ ಅಂತೂ ಅದೇ ನಮ್ಮನೇಲಂತೂ ನಡೀತಾನೆ ಇರುತ್ತೆ. ಜಪ ಮಾಡ್ತೀಯ, ಕೃಷ್ಣ ಭಕ್ತಿಯಲ್ಲಿ ಇಚ್ಛಮ್ಮ ನೀನ್ ಆದ್ರೂ ನೀನ್ ಹಿಂಗೆ ಅನ್ನೋದೊಂದೊಂದ್ಸತಿ ಹೇಳ್ತಾನೆ ಇರ್ತಾರೆ ಮಾತಾಜಿ. ಇವಾಗ ಸ್ವಲ್ಪ ಒಂದೊಂದ್ಸತಿ ಅಯ್ಯಪ್ಪ ನಾವ್ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದೀವಿ ಅನ್ನೋದು ಇವಾಗ ಒಂದೊಂದ್ಸತಿ ಹಂಗ ಅನ್ಸುತ್ತೆ ಮಾತಾಜಿ. ಮೆಲ್ಕ್ ಹಾಕಂತ ಇರ್ತೀನಿ ನಾನು, ಯಪ್ಪ ಕೃಷ್ಣ ಭಕ್ತಿಯಲ್ಲಿ ಇದೀವಿ, ನಾವ್ ಯಾಕೆ ಹಿಂಗ್ ಸಿಟ್ಟಾಗ್ತಿದೀವಿ, ಯಾಕೆ ಹಿಂಗೆ ಇಷ್ಟೊಂದು ಇದ್ ಮಾಡ್ತಿದೀವಿ ಅನ್ನೋದು ಇವಾಗ ಸ್ವಲ್ಪ ಹಂಗೆ ಅನಿಸ್ತಾ ಇರುತ್ತೆ ಮಾತಾಜಿ. ಅವ್ರು ಹೇಳಿದ್ದು ನಮ್ ಒಳ್ಳೇದಕ್ಕೆ ಅಂತ ಮತ್ತೆ ಅನ್ಕಂತೀನಿ ಮಾತಾಜಿ. ಅಯ್ಯೋ ಇಷ್ಟೊಂದು ಬೇಜಾರ್ ಮಾಡ್ಬಾರ್ದಲ್ಲ ಅನ್ನೋವರ್ಗುನು ಸ್ವಲ್ಪ ಇವಾಗ ಬದಲಾವಣೆ ಆಗ್ಬೇಕು ಅಂತ ಅನ್ಕಂತಾ ಇರ್ತೀವಿ ಮಾತಾಜಿ. ಆದ್ರೂ ಸ್ವಲ್ಪ ಕಷ್ಟನೇ ಮಾತಾಜಿ. ಕಷ್ಟ ಮಾತಾಜಿ, ಆದ್ರೆ ಕಷ್ಟ ಸಾಧ್ಯ ಅಂತಾರೆ. ವರ್ಡ್ ಯೂಸ್ ಮಾಡ್ತಾರೆ ನಮ್ಮ ಎಜುಕೇಶನ್ ಅಲ್ಲಿ, ಒಂದು ಯೂಸ್ ಮಾಡ್ತಾರೆ. ಯಾವುದೇ ಒಂದು ಟ್ರೈನಿಂಗ್ ಬಂದಾಗ ಹೇಳ್ತಾರೆ ಇದೆಲ್ಲ ನಿಮ್ಗೆ ಮಾಡಕ್ ಆಗೋದಿಲ್ಲ, ಆದ್ರೆ ಅದು ಕಷ್ಟ ಸಾಧ್ಯ, ಕಷ್ಟ ಇದೆ ಆದ್ರೆ ಸಾಧ್ಯ ಮಾಡಕ್ ಆಗುತ್ತೆ ಅಂತ. ಅದೇ ರೀತಿ ನಾವು ಭಕ್ತಿನೂ ಸಹ ಕಷ್ಟ ಆದ್ರೆ ಸಾಧ್ಯ. ಆದ್ರೆ ಗುರುಗಳು ನಮಗೆ ಚೈತನ್ಯ ಮಹಾಪ್ರಭುಗಳಾಗಿರ್ಬೋದು ಎಲ್ಲ ನಮ್ಮ ಗುರುಗಳು ನಮ್ಗೆ ಈಸಿ ಮೆಥಡ್ ಅನ್ನ ಹೇಳ್ತಿರ್ತಾರಲ್ಲ, ಅದನ್ನೇ ಭಾರಿ ಈಸಿ ಮೆಥಡ್ ನಮ್ಗೆ ಹೇಳಿದ್ದಾರೆ. ಆದ್ರೆ ಜೀವನದಲ್ಲಿ ಇವನ್ನೆಲ್ಲ ಭಗವದ್ಗೀತೆ ಓದಿದಾಗ ಅದನ್ನ ಅಳವಡಿಸ್ಕೋಬೇಕು ಮಾತಾಜಿ. ನಾವೇನ್ ಮಾಡ್ತೀವಿ, ಭಗವದ್ಗೀತೆ ಅಂದ್ರೆ ಅದನ್ನ ಓದಿ ಬೈಪಟ್ ಮಾಡ್ಬಿಟ್ಟು ಇಷ್ಟ ಮಾಡಿದ್ರೆ ಭಗವದ್ಗೀತೆ ನಾವು ಕಲಿತಂಗೆ ಅಂತೆ. ಅದಲ್ಲ ಮಾತಾಜಿ, ಭಗವಂತ ಬಹಳ ಚೆನ್ನಾಗಿ ನಾನು ಹೇಳ್ತಾನೆ, ಅದನ್ನ ನಾವು ತಿಳ್ಕೊಬೇಕು. ಭಾಗವತ ಓದಿದಾಗ ಹೇಗೆ ಭಕ್ತರಿಗೆ ಭಗವಂತ ಒಲಿದಿದ್ದಾನೆ ಅಂತ ತಿಳ್ಕೊಂಡು ನನಗೂ ಭಕ್ತ ಅವನಿಗೂ ಮುಂದೆ ಬಂದು ಪ್ರತ್ಯಕ್ಷ ಆಗದೇ ಇದ್ರು ನನಗೂ ಭಗವಂತ ಹೆಲ್ಪ್ ಮಾಡ್ತಾನೆ ಅನ್ನೋದನ್ನ ನಮ್ಗೆ ಅರ್ಥ ಆಗುತ್ತೆ ಭಾಗವತ ಓದಿದಾಗ. ಹೇಗೆ ಭಕ್ತರು ಅವನಿಗೆ ಸೇವೆ ಮಾಡಿದ್ದಾರೆ, ನಾನು ಈ ರೀತಿ ಸೇವೆ ಮಾಡ್ಬೋದು ಅನ್ನೋದನ್ನ ಭಾಗವತದಿಂದ ಕಲ್ಕೋಬಹುದು. ಭಗವದ್ಗೀತೆ ಅಂದ್ರೆ ರೂಲ್ಸ್, ಏನ್ ರೂಲ್ಸ್ ಇದೆ ಭಕ್ತಿಗೆ, ಏನ್ ರೂಲ್ಸ್ ಇದೆ, ಭಗವಂತ ಹೇಗೆ ಒಲಿತಾನೆ, ನೀ ಹಿಂಗಿಂಗ್ ಮಾಡಪ್ಪ. ಈಗ
8ನೇ ಅಧ್ಯಾಯನೇ ಯಾವುದೋ ಒಂದು ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ, 6 ಮತ್ತೆ 8ನೇ 13ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ, 15ನೇ ಎಲ್ಲ ಪಾಯಿಂಟ್ಸ್ ಗಳನ್ನ ಹೇಳಿದ್ದಾರೆ ಅವರು. ನಾನು ಸತ್ಯ ಆಗಿರ್ಬೇಕು, ಅಹಿಂಸೆಯನ್ನ ಮಾಡ್ತಿರ್ಬೇಕು, ಆಮೇಲೆ ಹೇಗೆ ಒಂದು ಜಪ ಮಾಡುತ್ತೆ ಎಲ್ಲವನ್ನ ಕೊಟ್ಟಿದ್ದಾನೆ. ಅವೆಲ್ಲವನ್ನ ನಾವು ಒಂದು ಮನೆಯಲ್ಲೇ ಅವೆಲ್ಲ ಪಾಯಿಂಟ್ಸ್ ಹಾಕ್ಬಿಟ್ರೆ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಮತ್ತೆ ಭಗವದ್ಗೀತೆ ಅಂದ್ರೆ ಸುಮ್ಮನೆ ಕೇಳೋದಲ್ಲ, ಇದು ಫಿಲ್ಮ್ ಸಾಂಗ್ ಅಲ್ಲ, ಅಥವಾ ಫಿಲ್ಮ್ ಬಂದು ನನಗೆ ಬಾಳ ಬೇಜಾರಾಗಿತ್ತಮ್ಮ ಎಂದು ಒಂದು ಫಿಲ್ಮ್ ನೋಡಿಬಿಟ್ಟೆ ನಂದೆಲ್ಲ ಆಯಾಸ ಖುಷಿ ಇದು ಏನದು ದುಃಖ ಎಲ್ಲ ಹೋಗ್ಬಿಡ್ತು ಅನ್ನೋ ಹಾಗಿಲ್ಲ. ಭಗವದ್ಗೀತೆ ಅದಕ್ಕಾಗಿ ನಾವು ಕೇಳ್ತಾ ಇಲ್ಲ ಬೆಳಿಗ್ಗೆ ನಮ್ಮ ಸಮಯನೆಲ್ಲ ಕೊಟ್ಟು. ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಸುವ ಸಲುವಾಗಿ ನಾವು ಭಗವಂತನಿಗೆ ನನ್ನ ಕೆಲಸ ಎಲ್ಲ ಭಗವಂತನಿಗೆ ಅರ್ಪಿಸ್ಬೇಕು, ಅವನ ಸಂಪ್ರೀತಿಗೊಳಿಸಬೇಕು. ಅದರಿಂದ ನನ್ನ ಜೀವನ ಉದ್ಧಾರ ಆಗ್ಬೇಕು, ನಮ್ಮ ಮನೆಯಲ್ಲ ಎಲ್ಲಾರ್ದು ಜೀವನ ಉದ್ಧಾರ ಆಗ್ಬೇಕಂತ ಮಾಡ್ತಾ ಇದೀವಿ ಹೊರತು ನಮ್ಮ ಎಂಜಾಯ್ಗೋಸ್ಕರ ಅಲ್ಲ. ಇದು ಎಂಜಾಯ್ಗೋಸ್ಕರ ಭಗವದ್ಗೀತೆ ಕ್ಲಾಸ್ ಕೇಳೋದಲ್ಲ ಅಥವಾ ಭಕ್ತಿ ಮಾಡೋದಿಲ್ಲ. ಇದೇ ಮಾತು ಭಗವದ್ಗೀತೆ ತಿಳ್ಕೊಬೇಕು. ಸರಿ. ಹೌದು ಮಾತಾಜಿ, ಇದಂತೂ ನಿಜ ಮಾತಾಜಿ. ಕೇಳ್ತಾ ಇದೀವಿ, ಇನ್ನು ಪರಿವರ್ತನೆ ನಾನ್ ಸ್ವಲ್ಪ ಕಷ್ಟನೇ ಐತೆ, ಆಗ್ತಾ ಹೋಗ್ಬೇಕು ಅಂತ ಅನ್ಕೊಂತಿದೀನಿ ಮಾತಾಜಿ. ಎಲ್ಲ ವೈಷ್ಣವರ ಆಶೀರ್ವಾದ ಇರ್ಲಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಏನಾರು ಇದ್ರೆ ಹೇಳಿ, ಇಲ್ದಿದ್ರೆ ಕ್ಲಾಸ್ ಎಂಡ್ ಮಾಡೋಣ ಮಾತಾಜಿ. ನಾಳೆ ಮತ್ತೆ ಯಥಾ ಪ್ರಕಾರ ಪ್ರಭುಜಿಯವರು ಬರ್ತಾರೆ, ಇದೇ ಒಂದು ಅಧ್ಯಾಯವನ್ನ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಪರಿವರ್ತನೆ ಆಗುತ್ತೆ ಮಾತಾಜಿ, ಅದು ಖಂಡಿತ. ಆದ್ರೆ ಜಲ್ದಿ ಇನ್ಸ್ಟೆಂಟ್ ಆಗಿ ಆಗಲ್ಲ, ನಿಧಾನವಾಗಿ ಅದು ಪ್ರೋಸೆಸ್ ನಡಿಬೇಕು. ಇನ್ಸ್ಟೆಂಟ್ ಆಗಿ ಆದ್ರೂ ಕೂಡ ಅದು ಏಕ್ದಮ್ ಅವ್ರು ಚೇಂಜ್ ಆದ್ರೆ ಜಲ್ದಿ ಪತನ ಹೊಂದ್ಬಿಡ್ತಾರೆ ಮಾತಾಜಿ. ಇದು ನಿಧಾನವಾಗಿ ಪ್ರೋಸೆಸ್ ಆದ್ರೇನೆ ಅದು ಒಳಗಡೆಯಿಂದ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಹರೇ ಹೌದು ಕೃಷ್ಣ. ಮಾತಾಜಿ. ಹೌದ್ ಮಾತಾಜಿ. ಆದ್ರೆ ಒಂದು ತಾಯಿಗೆ 3 ಮಕ್ಳು ಇರ್ತಾರೆ, 3 ಮಕ್ಳಲ್ಲಿ ಯಾರು ಅಳ್ತಾರಲ್ಲ ಅವ್ರಿಗೆ ಬೇಗ ಹಾಲು ಕುಡಿಸ್ತಾಳೆ ಯಾರು ತಾಯಿ. ಹಾಗೆ ನಾವು ಇಲ್ಲಿ 1 ಕೋಟಿ ಎಷ್ಟು ಕೋಟಿ ಇದೀವಿ ಇಲ್ಲ, ಅಥವಾ ಎಲ್ಲ ಜೀವಿಗಳು, ಮರಗಳು, ಪಕ್ಷಿಗಳು, ಕೀಟಗಳು ಎಲ್ಲಾ ಇದೀವಿ. ಆದ್ರೆ ನಾವು ಭಕ್ತಿಗಾಗಿ ಅಳ್ಬೇಕು. ಭಗವಂತ ನೀನು ನನಗೆ ಒಲಿಬೇಕು, ನಿನ್ನ ಪ್ರೀತಿ ನನಗೆ ಬೇಕಂತ ಅಳ್ಬೇಕು ನಾವು. ಅಳುದಂದ್ರೆ ಕಣ್ಣೀರ್ ಸುರಿಸುದಲ್ಲ, ಆ ತವಕ ಬರ್ಬೇಕು. ಅಂದಾಗ ಭಗವಂತ ನಮಗ್ ಕೈ ಹಿಡಿತಾನೆ. ಭಗವಂತ ನಮಗೆ ಈ ಪಥದಲ್ಲಿ ಬೆಳೆಸಿದಾನೆ, ಇಲ್ಲಿವರೆಗೆ ತಂದಿದ್ದಾನೆ, ಒಳಗೆ ಕುಡಿಸಿದಾನೆ, ನಮಗೆ ಡಿಟೀಸ್ ಕಾಣಿಸ್ತಾ ಇದಾವೆ, ಎಲ್ಲ ಇದಾವೆ. ಆದ್ರೆ ನಮ್ಗೆ ಆ ಭಾವ ಬರ್ಬೇಕು. ಯಾಕಂದ್ರೆ ಪ್ರಾಣಿ ಪಕ್ಷಿ ಕೀಟಗಳು ನೋಡ್ರಿ, ಊಟ ಮಾಡ್ತವೆ, ತಿಂತವೆ, ಅಷ್ಟೇ ಅವ್ರದ್ದು ಕೆಲ್ಸ ಆಗಿರುತ್ತೆ. ಹೌದು ಆದ್ರೆ ಮತ್ತೆ ಆ ತವಕ ಬರ್ಬೇಕಾದ್ರೆ ಫಸ್ಟ್ ನಮ್ ಮನಸ್ಸಿನಲ್ಲಿರುವ ಕೊಳೆ ಎಲ್ಲ ನಿರ್ಮೂಲ ಆಗ್ಬೇಕು. ಅದರಿಂದನೇ ಜಪ ಚೆನ್ನಾಗಿ ಮಾಡ್ಬೇಕು ನಾವು. ಜಪ ಹೌದು ಅಟೆಂಟಿವ್ ಯಾವಾಗ ಮಾಡ್ತೀವೋ ಅವಾಗ ಮನಸ್ಸು ಶುದ್ಧಿ ಆಗುತ್ತೆ. ಮನಸ್ಸು ಶುದ್ಧಿ ಆದಾಗ ಇದೆಲ್ಲ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆದಾಗ ಅವರು ತೀವ್ರವಾಗಿ ಹೌದು ನಂದು ಜೀವನದ ಗುರಿನೇ ಇದು ಅಂತ ಅವಾಗ ಒಂದು ಗೋಲ್ ಇಟ್ಕೊಳ್ತಾರೆ ಅವ್ರ ಜೀವನಕ್ಕೆ. ಹೌದು. ಆದ್ರೆ ಶುದ್ಧ ಅಂದ್ರೆ ಕೊಳೆ ಅಂತಂದ್ರೆ, ಈಗ ನಾನು ಒಂದು ಕೊಲೆ ಮಾಡಿದೀನಿ ಅಥವಾ ನಾ ಹಿಂದೆಲ್ಲವನ್ನೂ ತಪ್ಪು ಮಾಡಿದೀನಿ, ಆದ್ರೂ ನಾನು ಭಕ್ತಿ ಮಾಡ್ಬೋದಾ ಅಂತ ಕೆಲವು ಪ್ರಶ್ನೆ ಕೇಳ್ಬೋದು. ಅಯ್ಯೋ ನಾ ಎಲ್ಲ ಶುದ್ಧ ಆಗಿನೇ ಭಗವಂತನ ಏನಂತಾರೆ ಪೂಜೆ ಪುನಸ್ಕಾರ ಜಪ ತಪ ಮಾಡಕ್ ಆಗುದಿಲ್ಲ. ಮತ್ತದ್ ಎಲ್ಲವನ್ನ ಶುದ್ಧ ಮಾಡಿ ನನಗೆ ಆ ಭಾವದಲ್ಲಿ ಬಂದ್ರೆ ಅಂತಲ್ಲ, ಯಾವಾಗ ನಾವು ಜಪ ಅಟೆಂಟಿವ್ ಆಗಿ ಮಾಡ್ತೀವೋ ಅವಾಗ ನಾವು ಪೂರ್ಣವಾಗಿ ಶುದ್ಧ ಆಗ್ತಾ ಹೋಗ್ತೀವಿ. ನಾವು ಮಾಡ್ತಾ ಇದೀವಿ ಜಪ ಇವಾಗ ಇಲ್ಲ ಅಂತಲ್ಲ, ಅಷ್ಟೊಂದು ನಾವು ಅಟೆಂಟಿವ್ ಆಗಿ ಇಲ್ಲ. ಅಂದ್ರೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಅದೇ ಟೈಮಲ್ಲಿ. ಅದು ಹೇಳಿದ್ ನಾನು ಅಷ್ಟೇ. ಹೌದು. ಅದೇ ರೀತಿ ನಾವೇನ್ ಮಾಡ್ಬೇಕಂದ್ರೆ ನಮ್ ಮನಸ್ಸಿನಾಗ ತಾಮಸ ಬುದ್ಧಿನೇ ಇರ್ಬೇಕ. ಆದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಆ ಭಾವದಲ್ಲಿ ಹೋಗ್ತಾ ನಮಗೆ ಅನಿಸುತ್ತೆ, ಅಯ್ಯೋ ಈಗ ಯಾರಾದ್ರೂ ಸ್ವಚ್ಛಗೆ ಕೈಕಾಲ್ ಮುಖ ಏನು ತೊಳ್ಕೊಳ್ಲಾರ್ದೆ ಭಗವಂತನ ಮಧ್ಯೆ ಕೂತ್ಕೊಂಡ್ರೆ ಭಗವಂತ ನಮ್ಗೆ ಹೇಳ್ತಾನೆ, ಇನ್ನೂ ಸ್ವಲ್ಪ ಕೈಕಾಲ್ ಮುಖ ತೊಳೆದು ಗಿಲ್ಕ ಹಚ್ಕೊಂಡು ಏನೋ ಭಾವದಲ್ಲಿ ಕೂತಿದ್ರೆ ಇನ್ನೂ ಹೆಚ್ಚಿಗೆ ಖುಷಿ ಆಗುತ್ತಿತ್ತೇನೋ ಅಂತೇಳಿ. ಹಾಗೆ ಭಗವಂತ ನಮ್ಗೆ ಒಂದೊಂದಾಗಿ ಚೇಂಜ್ ಮಾಡ್ತಾ ಹೋಗ್ತಾನೆ ಜೀವನದಲ್ಲಿ. ಅವನು ನಮ್ಮ ಮನಸ್ಸಲ್ಲಿ, ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸು ಎಲ್ಲದರಲ್ಲಿ ಬಂದ್ಬಿಡ್ತಾನೆ ಭಗವಂತ. ಹಾಗೆ ಮಾತಾಜಿ ಹೇಳ್ತಾ ಇದ್ದಾರೆ, ಜಪಗಳನ್ನ ನಾವು ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮತ್ತೆ ಯಾರಾದ್ರೂ ಏನಾರಿದ್ರೆ ಹೇಳಿ. ಶ್ವೇತಾ ಮಾತಾಜಿ ಕ್ಲಾಸ್ ಹರೇ ಎಂಡ್ ಕೃಷ್ಣ ಮಾಡಿ. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾವು ಅವಾಗ ಒಂದ್ ಸ್ವಲ್ಪ ಹಂಗೆ ಕೋಪ ಅದು ಬಾಳ ಇತ್ತು ಮಾತಾಜಿ. ಈಗ ಕೃಷ್ಣ ಪ್ರಜ್ಞೆ ಬಂದಾಗ ಏನು ಇಲ್ಲ ಪ್ರಭುಜಿ, ಅಷ್ಟು ಇವೆಲ್ಲ ಮಾತುಗಳು ಕೇಳಿ ಮಾತಾಜಿ ಬಹಳ ಸಂತೋಷವಾಗುತ್ತೆ ಮಾತಾಜಿ. ಏನ್ ಅಂಬದೇ ಇಲ್ಲ ಮಾತಾಜಿ, ಬರೀ ಇದ್ರಾಗೆ ಇರ್ತೀವಲ್ಲ, ಬಹಳಷ್ಟು ತಿಳ್ಕೊಂಡು ಅಸಲ್ ಏನ್ ಮಾತಾಡಕ್ ಆಗದಲ್ಲ ಮಾತಾಜಿ. ಬೇರೆಯವ್ರು ಏನ ಅಂದ್ರನಾಗ್ಲಿ ಇರ್ಲಿ ಬಿಡು ಅನ್ಲದ್ ಏನಾಗುತ್ತಂತ ಹೇಳಿ
ಅದನ್ನ ಅವಾಗೆ ಮರ್ತು ಬಿಡ್ತೀವಿ ಪ್ರಭುಜಿ. ಮಾತಾಜಿ ಆವಾಗ ಬಾಳ ಕೋಪ ಸಿಟ್ಟು ಆಮೇಲೆ ಜಗಿ ಇತ್ತು ಮಾತಾಜಿ. ಈಗ ಇದ್ರಾಗ ಬಂದಾಳಿದ್ದ ಏನ್ ಅಂಬೋದು ಅವ್ರು ಏನಂದ್ರು ನಮ್ಮ ನೆನಪೇ ಇರೋದಿಲ್ಲ ಮಾತಾಜಿ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಬಂದು ಬಹಳಷ್ಟು ಖುಷಿ ಆನಂದ ಸಿಕ್ಕೈತಿ ಮಾತಾಜಿ ಇದ್ರಾಗೆ. ಹೌದು, ಧನ್ಯವಾದಗಳು ಮಾತಾಜಿ ನಿಮ್ಮ ಮನಸ್ಸಿಗೆ ಕೇಳಿದ್ದಕ್ಕೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ನಾವೆಲ್ಲ ಬಂಧನದಲ್ಲಿ ಸಿಲುಕಿರೋದ್ರಿಂದ ನಾವು ಪ್ರತಿನಿತ್ಯ ಈ ರೀತಿಯಾಗಿರ್ತಕ್ಕಂತಹ ಸಂದರ್ಭವನ್ನು ಎಲ್ಲರೂ ಎದುರಿಸಲೇಬೇಕಾಗುತ್ತೆ ಮಾತಾಜಿ. ಆದ್ರೆ ತಾವು ಹೇಳಿದ ಹಾಗೆ ನಮ್ಮಲ್ಲಿರುವಂತ ಭಕ್ತಿ ಸೇವೆ ಮುಖಾಂತರ ಪರಮಾತ್ಮನ ಆ ಒಂದು ಅವನ ಸೇವೆಯನ್ನ ತೊಡಗಿಸ್ಕೊಳ್ಳೋದ್ರ ಮುಖಾಂತರ, ಸಂಕೀರ್ತನೆ ಮುಖಾಂತರ, ಬುಕ್ಗಳನ್ನು ಹಂಚೋದ್ರ ಮುಖಾಂತರ, ಆ ಆಲೋಚನೆಯಲ್ಲಿ ಸತ್ವಯುತವಾಗಿರ್ತಕ್ಕಂತಹ ಅಂಶಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ನಾವೆಲ್ಲ ಯೋಚನೆಯಲ್ಲಿ ತುಂಬಾ ಸತ್ವಯುತವಾಗಿರ್ತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ತಾ ಹೋದ್ರೆ ಎಂಥ ಸಂಕಷ್ಟಗಳು, ಎಂಥ ನೋವುಗಳು ಬಂದ್ರು ಸಹ ಅದನ್ನ ನಿಗ್ರಹಿಸ್ಲಿಕ್ಕೆ ಆ ಭಗವಂತ ನಮಗೆ ಶಕ್ತಿಯನ್ನು ಕೊಡ್ತೇನೆ ಮಾತಾಜಿ. ಹಾಗಾಗಿ ಇದು ನಿಮ್ಮನ್ನು ಹೊರತುಪಡಿಸಿ ಅಲ್ಲ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವಿಗೂ ಇರುತ್ತೆ. ಅವರವರ ಕರ್ಮಾನುಸಾರವಾಗಿ ಅವ್ರ ಬಂಧನದಲ್ಲಿರುವಂತಹ ಇರೋದ್ರಿಂದ, ಬದ್ಧತೆಗೆ ಅವರು ಒಳಗಾಗಿರೋದ್ರಿಂದ ನಾವು ಅದನ್ನ ಅನುಭವಿಸ್ಲೇಬೇಕು. ಆದ್ರೆ ಅದನ್ನ ಸ್ವೀಕರಿಸೋ ಭಾವನೆಯಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಅದನ್ನ ತೊಡಗಿಸ್ಕೊಂಡ್ರೆ ಎಲ್ಲದೂ ಸಂಪೂರ್ಣವಾಗಿ ಅದು ಹೋಗುತ್ತೆ. ಅಂದ್ರೆ ಅದರಿಂದ ನಮ್ಗೆ ಮುಕ್ತಿ ಸಿಗ್ಲಿಕ್ಕೆ ಅವಕಾಶ ಇದೆ ಮಾತಾಜಿ. ಹಾಗಾಗಿ ಅದನ್ನ ನೋವು ಮಾಡ್ಕೋಬೇಡಿ. ಒಂದ್ ಸಂದರ್ಭ ಭಗವಂತ ಕೊಡೋದು ಕಷ್ಟನೇ ನಮಗೆ ಪರೀಕ್ಷೆಗೋಸ್ಕರನೇ ಇರುತ್ತೆ. ಅದನ್ನ ಸ್ವೀಕರಿಸಿ. ಬದಲಾವಣೆ ಅನ್ನೋದು ನಿತ್ಯ ನಿರಂತರ, ಅದು ಬದಲಾವಣೆ ಆಗೇ ಆಗುತ್ತೆ ಮಾತಾಜಿ. ಒಳ್ಳೇದಾಗ್ಲಿ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಪ್ರಭುಜಿ ಅವರು ಚೆನ್ನಾಗಿ ಹೇಳಿದ್ದಾರೆ. ಏನಂದ್ರೆ ಒಂದು ಆನೆ ಇರುತ್ತಂತೆ, ಅದು ಚಿಕ್ಕದಾಗಿದ್ದಾಗ ಅದಕ್ಕೆ ಬೇಡಿ ಹಾಕಿರ್ತಾರಂತೆ. ಆಗ ಅದು ಬಿಡಿಸ್ಕೋಕೆ ಬಹಳ ಪ್ರಯತ್ನ ಪಟ್ಟಿರ್ತಂತೆ, ಆದ್ರೆ ಅದಕ್ಕೆ ಬಿಡಿಸ್ಕೋಕೆ ಆಗೋದಿಲ್ಲಂತೆ. ಅದು ದೊಡ್ಡವನಾದ್ಮೇಲೆ ತಿಳ್ಕೊಳತ್ತಂತೆ, ಅಯ್ಯೋ ನಾ ಚಿಕ್ಕನಿಂದ ಬಹಳ ಪ್ರಯತ್ನ ಪಟ್ಟಿದ್ದಪ್ಪ, ಈ ಬೇಡಿಂದ ನಾನು ಬಿಡಿಸೋಕೆ ಆಗ್ತಾ ಇಲ್ಲ ಅಂತ ಸುಮ್ಮನೆ ಇರುತ್ತಂತೆ. ಆದ್ರೆ ಆನೆ ಶಕ್ತಿ ಏನಿದೆ ಹೇಳ್ರಿ, ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು, ದೊಡ್ಡದೊಂದು ಮರವನ್ನೇ ಕೆಡವಂತ ಶಕ್ತಿ ಇರುತ್ತೆ. ಆದ್ರೆ ಅದು ಏನ್ ಹೇಳುತ್ತೆ, ಅದು ನನಗ್ ಬೇಡಿನೇ ಎಳಕ್ಕೆ ಎಲ್ಲ ಸಾಧ್ಯನೇ ಇಲ್ಲ ಅಂತ ಅನ್ಕೋತಂತೆ. ಹಾಗೆ ನಾವು ಸಹ ಅಯ್ಯೋ ನಾ ಈ ಬಂಧನದಲ್ಲಿ ಇದೀನಪ್ಪ, ನನಗೆ ಹೆಂಡತಿ ಮಕ್ಳು ಎಲ್ಲ ಇದ್ದಾರೆ, ಜಾಬ್ ಇದೆ, ಏನು ನನಗಿದೆಲ್ಲ ಸಾಧ್ಯನೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ನಾವೇನ್ ಮಾಡ್ಬೇಕು, ಗುರುಗಳ ಒಂದು ಮಾತನ್ನ ಕೇಳ್ಬಿಟ್ರೆ ಅವಾಗ ನಮ್ಗೇನಾಗತ್ತೆ, ಭಗವಂತ ಸಿಕ್ಬಿಡ್ತಾನೆ ಅಂತ ಹೇಳಿ. ಈ ಬಂಧನ ಅನ್ನೋದು ಎಲ್ಲರಿಗೂ ಇರುತ್ತೆ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಆಕ್ಚುಲಿ ಬಹಳ ಚೆನ್ನಾಗಿತ್ತು ಮಾತಾಜಿ ಎಕ್ಸಾಂಪಲ್. ನೀವ್ ಹೇಳ್ದಂಗೆನೆ ನಾವೂನು ಕೃಷ್ಣ ಭಕ್ತಿಯಲ್ಲಿ ಬಂದಾಗ ಇವೆಲ್ಲ ನಮಗ್ ಸಾಧ್ಯನೇ ಇಲ್ಲ. ಇದು ಈ ಕಲಿಯುಗದಾಗೆ, ನಾನು ಫಸ್ಟ್ ಬೆಂಗಳೂರಲ್ಲಿ ಸತ್ಸಂಗಕ್ಕೆ ಹೋದಾಗ ನಾನು ಕೇಳಿದ್ದೆ ಫಸ್ಟ್ ಕ್ವಶನ್ ಇದೆ ಮಾತಾಜಿ. ನೀವ್ ಹೇಳೋದೆಲ್ಲ ರೈಟ್. ನೀವು ಏನ್ ಹೇಳ್ತಿದ್ದೀರಾ ಇವೆಲ್ಲ ಓಕೆ. ಕೇಳ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ ಮಾತಾಜಿ? ಕೇಳ್ತಾ ಇದೆ ಪ್ರಭುಜಿ, ಕೇಳ್ತಾ ಇದೆ. ಓಕೆ. ನೀವ್ ಹೇಳೋದೆಲ್ಲ ರೈಟ್. ಬಟ್ ಆಕ್ಚುಲಿ ನೀವೊಂದು 5,000 ವರ್ಷ ಹಿಂದೆ ಮನುಷ್ಯ ಹೆಂಗ್ ಬದುಕ್ತಾ ಇದ್ನೋ ಆ ರೀತಿ ಬದುಕ್ಲಿಕ್ಕೆ ಹೇಳ್ತಾ ಇದ್ದೀರಾ. ಬಟ್ ಇವೆಲ್ಲ ಈ ಕಾಲದಲ್ಲಿ ಸಾಧ್ಯನಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ನಾನು ಮನ್ಸಲ್ಲಿತ್ತು. ಅವಾಗ ಕೇಳ್ದೆ. ಅವಾಗ ಅವ್ರು ಹೇಳಿದ್ದು ಏನು ಅಂದ್ರೆ, ಎಲ್ಲ ಸಾಧ್ಯ ಇದೆ, ನಾವು ಮಾಡ್ತಾ ಇದ್ದೀವಿ. ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಎಲ್ಲ ಸಾಧ್ಯತೆಗಳನ್ನ ಭಗವಂತ ಸೃಷ್ಟಿ ಮಾಡ್ಕೊಡ್ತಾನೆ ಬಿಟ್ರೆ ಆಕ್ಚುಲ್ ಆಗಿ ಅದು ಸಾಧ್ಯ ಇಲ್ಲ. ಆದ್ರೂ ಅದು ಹೇಗ್ ಸಾಧ್ಯ ಆಗ್ತಾ ಇದೆ, ನಾವೆಲ್ಲ ಹೇಗೆ ಈ ರೀತಿ ನಾವು ಸಂತೋಷವಾಗಿ ಬದುಕ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅದು ಬೇರೆ ಭಗವಂತ ಗುರುಗಳ ಕೃಪೆ ಬಿಟ್ರೆ ಇನ್ಯಾವುದೂ ಇಲ್ಲ. ಯಾಕೆಂದ್ರೆ ನಾವು ನೋಡ್ತಾ ಇದೀವಲ್ಲ ಮತ್ತೆ ಇವತ್ತಿನ ಒಂದು ಸಮಾಜ ಯಾವ ಪರಿಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟು ಎಷ್ಟೆಲ್ಲ ಸಮಸ್ಯೆಗಳಿದೆ ಅಂತ. ಆದ್ರೂನು ನನಗೆ ಒಂದೊಂದ್ಸರಿ ಬಹಳ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂನು ಭಕ್ತರು ಇವತ್ತು ಇಷ್ಟೆಲ್ಲ ಸುರಕ್ಷಿತವಾಗಿ ಏನೋ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇದೆ ಅನ್ನೋದು ನೀವು ಹೇಳಿದ ಮಾತಿನಲ್ಲಿ ನಮಗೆ ಅರ್ಥ ಆಗ್ತಾ ಇದೆ ಮಾತಾಜಿ. ನನಗೆ ಒಂದ್ ವಿಚಾರ ಅನ್ಸಿದ್ದೇನು ಅಂದ್ರೆ, ನಾವು ಎಷ್ಟಾದ್ರೂ ಕಷ್ಟಗಳಿರ್ಲಿ, ಎಷ್ಟಾದ್ರೂ ಸಮಸ್ಯೆಗಳಿರ್ಲಿ, ನಾವು ಒಳ್ಳೆಯವರಾಗಿರ್ಲಿ ಕೆಟ್ಟವರಾಗಿರ್ಲಿ, ನಾವು ಕಟುಕರೋ ಎಂತವ್ರಾಗಿದ್ರು ಸಮೇತ ನಾವು ಅಸೋಸಿಯೇಷನ್ ಯಾವ್ದಾದ್ರು ಒಂದು ರೀತಿಯಲ್ಲಿ ಎಲ್ಲಿದ್ರೂ ಪರವಾಗಿಲ್ಲ. ಇವತ್ತು ಜಗತ್ತಿನ ಯಾವ ಮೂಲೆಗಿದ್ರೂನು ನಮಗೆ ಇವತ್ತು ಈ ಇಂಟರ್ನೆಟ್ ಅನ್ನೋದು ಕೂಡ ಭಗವಂತ ಒಂದು ಆಶೀರ್ವಾದನೆ. ಆ ರೀತಿ ಯಾವುದೋ ಒಂದು ರೀತಿಯಲ್ಲಿ ಭಗವಂತನ ಸ್ಮರಣೆಯಲ್ಲಿ ನಾವು
ಅಸೋಸಿಯೇಷನ್ ಸಂಘದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯ್ತು ಅಂದ್ರೆ ಅದೇ ಒಂದು ದೊಡ್ಡ ಭಾಗ್ಯ. ಅದನ್ನೇ ನಮ್ಮನ್ನ ಮುಂದೆ ನಡ್ಸ್ಕೊಂಡು ಹೋಗುತ್ತೆ ಅಂತ ಅನ್ಸುತ್ತೆ ಮಾತಾಜಿ. ನಾನು ಯಾವಾಗ ಹೇಳ್ತಿರ್ತೀನಿ, ನಾವು ಜಸ್ಟ್ ಆ ಲಿಫ್ಟ್ ಅಲ್ಲಿ ಹತ್ತು ನಿಂತ್ಕೊಂಡ್ರೆ ಸಾಕು, ಅದು ನಮ್ಮನ್ನ ಆ ಸಂಘ ಅನ್ನೋದು ಎಲ್ಲಿಗೆ ತಗೊಂಡೋಗಿ ಸೇರಿಸ್ಬೇಕು ಅಲ್ಲಿಗೆ ಸೇರಿಸುತ್ತೆ. ಅಷ್ಟೇ ನಾವು ಮಾಡ್ಬೇಕಾಗಿರೋ ಎಫರ್ಟ್ ಬಿಟ್ರೆ ನಾವೇನು ಹತ್ಬೇಕು, ಕಷ್ಟಪಟ್ಟು ಹತ್ಬೇಕು, ಅದು ಮಾಡ್ಬೇಕು ಅನ್ನೋ ಏನು ಇಲ್ಲ ಅಂತ ಅನ್ಸುತ್ತೆ ಮಾತಾಜಿ. ಬಹಳ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನೀವ್ ಹೇಳಿದ್ದು 100% ಕರೆಕ್ಟ್. ನಾವ್ ಎಷ್ಟೇ ಕಷ್ಟದಲ್ಲಿರ್ಲಿ ಸುಖದಲ್ಲಿರ್ಲಿ, ನಾವು ಏನ್ ಸಾಧನೆ ಮಾಡ್ತೀವೋ ಮಾಡಲ್ವೋ, ಭಕ್ತದ ಸಂಘ ಮಾತ್ರ ನಾವ್ ಯಾವತ್ತೂ ಬಿಡಬಾರದು. ನೀವ್ ಹೇಳ್ದಂಗೆ ಅದು ಲಿಫ್ಟ್ ಇದ್ದಂಗೆ, ಅವ್ರ ಜೊತೆ ನಿಂತ್ಕೊಂಡ್ರೆ ಸಾಕು, ಅವ್ರ ಪ್ರಭಾವದಿಂದನೇ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿಗೆ. ಇದು ತುಂಬಾ ಸತ್ಯವಾದ ಮಾತು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ, ಪ್ರಣಾಮ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ಇವತ್ತು ಕಮಲ್ ಪ್ರಭುಜಿ ಮತ್ತೆ ವನಿತಾ ಮಾತಾಜಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಮಾತಾಜಿ. ಎಲ್ಲಾರು ಮಾತಾಜಿ ಇವತ್ತು ಕಮಲ್ ಪ್ರಭುಜಿ ಅವ್ರದ್ದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಕ್ಲಾಸ್ ಹೀಗೆ ಯಾರ್ದಾರು ಏನಾದ್ರು ಇತ್ತಂದ್ರೆ ಹೇಳಿ ಎಂಡ್ ಮಾಡಿ ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇವತ್ತು ಕಮಲ್ ಪ್ರಭುಜಿ ಅವ್ರದ್ದು ಮತ್ತೆ ವನಿತಾ ಮಾತಾಜಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಮಾತಾಜಿ. ಅವರು ಇದೇ ತರ ಕೃಷ್ಣ ಪ್ರಜ್ಞೆಯಲ್ಲಿ ಇಂದು ಮುಂದುವರಿತಾ ಎಲ್ಲಾರ್ಗು ಇದೇ ತರ ಕೃಷ್ಣ ಭಕ್ತಿ ಕೊಡ್ಲಿ ಅಂತಂದು ಅವ್ರಿಗೆ ಭಗವಂತ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಅವ್ರು ಹಿಂಗೆ ಅವ್ರ ಸಂಸಾರ ಚೆನ್ನಾಗಿ ಕೃಷ್ಣ ಪ್ರಜ್ಞೆಯಲ್ಲೇ ಮುಂದುವರಿಲಿ ಅಂತ ಎಲ್ಲಾರು 3 ಸತಿ ಹರೇ ಕೃಷ್ಣ ಮಾಮಂತ್ರ ಹೇಳೋಣ. ಮತ್ತೆ ಎಲ್ಲಾರು ಒಳತಿಗಾಗಿನೂ ನಾವು 3 ಸತಿ ಹರೇ ಕೃಷ್ಣ ಮಾಮಂತ್ರ ಹೇಳೋಣ ಮಾತಾಜಿ. ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು 3 ಸತಿ ಹರೇ ಕೃಷ್ಣ ಮಾಮಂತ್ರ ಹೇಳಿ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ತುಂಬು ಹೃದಯದ ಧನ್ಯವಾದಗಳು ಮಾತಾಜಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರಬೇಕು ಅಂತ ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭು ವಿಡಿಯೋ ಆನ್ ಮಾಡಿದ್ದಾರೆ. ಹರೇ ಕೃಷ್ಣ. ಏನ್ ಪ್ರಸಾದ ಪ್ರಭುಜಿ ಇವತ್ತು? ಟೆಂಪಲ್ ಅಲ್ಲಿ ಏನ್ ಪ್ರಸಾದ ಪ್ರಭುಜಿ? ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮಾತಾಜಿ ಪ್ರಭುಜಿಗೆ. ಮಾತಾಜಿ, ಭಗವಂತನ್ಗೆ ಅರ್ಪಣೆ ಮಾಡೋರ್ಗು ನಾವು ಕೇಳ್ಬಾರ್ದೇನ್ ಪ್ರಸಾದ ಅಂತ. ಹೌದಾ ಮಾತಾಜಿ? ಅದೇ ಮಾತಾಜಿ, ಭಗವಂತನ್ಗೆ ಅರ್ಪಣೆ ಮಾಡೋರ್ಗು ನಾವು ಕೇಳ್ಬಾರ್ದು ಏನು ಅಂತ ಅಂದೆ. ಹರೇ ಕೃಷ್ಣ. ಸುಲಕ್ಷ್ಮಿ ನೋಡಿ ಮಾತಾಜಿ. ಸುಲಕ್ಷ್ಮಿ ಮಾತಾಜಿ ಅವರು ಹರೇ ಕೃಷ್ಣ. ಹರೇ ಕೃಷ್ಣ. ಸುಲಕ್ಷ್ಮಿ ಮಾತಾಜಿ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಉಷಾ ಮಾತಾಜಿ ಅವರು ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಉಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಹರೇ ಕೃಷ್ಣ ಮಾತಾಜಿ. ಮಂಗಳಪ್ರದ ಮಾತಾಜಿ. ಹರೇ ಕೃಷ್ಣ. ಎಲ್ಲಾರ್ಗು ಹರೇ ಕೃಷ್ಣ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ. ಹಂಗೆ ಇರ್ರಿ ನೋಡಿ. ನಮ್ಮ ಪುಟಾಣಿ ಯಾರೋ ಇದ್ದಾರೆ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಲಕ್ಷ್ಮೀ ನೋಡಿ ಸೈಲೆಂಟ್ ಆಗಿ ತಿಂತಾ ಇದೆ. ಸೇವೆ ಮಾಡ್ತಾ ಇದಾರೆ ಅವರು. ಬ್ರೇಕ್ಫಾಸ್ಟ್ ಪ್ರಸಾದ ಈಗ ಆಗ್ಲೇನೆ ಆಗೋಯ್ತು. ಟೆಂಪಲ್ ಅಲ್ಲಿ ಎಷ್ಟು ಕ್ಯೂ ಇತ್ತು ನೋಡಿ, ಕಾಣ್ತೀರಿ. ನೋಡ್ರಿ ಯಾರು ಇವರು ಕನ್ನಡಿರಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಸುಕನ್ಯಾ ಮಾತಾಜಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್.
ಶ್ರೀಧರ ಬಂದಿದ್ದಾರೆ ಹರೇ ನೋಡಿ. ಕೃಷ್ಣ ಪ್ರಭುಜಿ. ಕೃಷ್ಣ ಹರೇ ಪ್ರಭುಜಿ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ಶ್ರೀಧರ್ ಪ್ರಭುಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ ದೊಡ್ಡಬಳ್ಳಾಪುರದಿಂದ ಮಾತಾಜಿಯವರು ಪ್ರಭುಜಿಯವರು ಬಂದಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಪ್ರಭುಜಿಯವರು ಎಲ್ಲಿ ಎಲ್ಲಾದ್ರು ಎಲ್ಲಿದ್ದಾರೆ? ಹಾ ನೋಡ್ರಿ, ಮುನಿಪಾಲ ಪ್ರಭು, ಮುನಿಪಾಲ ನಾರಾಯಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ನಾನು ಟೆಂಪಲ್ ದರ್ಶನ ಮಾಡಿ ನೋಡಿ. ಟೆಂಪಲ್ ಅಂದ್ರೆ ಹಿಂಗಿರುತ್ತೆ ನೋಡಿ. ಬೆಳಗ್ಗೆ ಮಂಗಳಾರತಿಗೆ ಬಂದಿದ್ದಾರೆ ಬಹಳಷ್ಟು ಜನ ಭಕ್ತರು. ನೀವ್ ಇಲ್ಲಿ ಕಾಣ್ತಿದ್ದೀರಿ. ಇವರೆಲ್ಲರೂ ಮಂಗಳಾರತಿಗೆ ಬಂದಿರೋ ಭಕ್ತರಿಗೆ ಇದು ಕೊಡ್ತಿರೋಂಥದ್ದು ಬ್ರೇಕ್ಫಾಸ್ಟ್ ಕೊಡ್ತಾರೆ ನೋಡ್ರಿ. ಹಸಿರು ಹೇಗಿದೆ ಟೆಂಪಲ್ ಅಲ್ಲಿ ನೋಡ್ರಿ. ಹಿಂಗೆ ಹರೇ ಕೃಷ್ಣ ಪ್ರಭುಜಿ ನೋಡ್ರಿ, ಹಿಂಗೆ ಅಲ್ಲಲ್ಲ ಕುತ್ಕೊಂಡು ಪ್ರಸಾದ ತಿಂತಿರ್ತಾರೆ ನಮ್ಮ ಮಾಧವ ಚಂದ್ರ ಪ್ರಭುಜಿಯವರು, ಸದಾನಂದ ಕೇಶವ ಪ್ರಭು, ನವೀನ ಮಾತಾಜಿಯವರು ಮಗ. ಹರೇ ಕೃಷ್ಣ. ಹರೇ ಕೃಷ್ಣ. हाँ मिला गया है गाजर और ये बीन्स और बाकी सब इंग्रेडिएंट्स सब पेट में चला गया। अभी हम टेस्ट करके बोलेंगे कैसा है। आप बहुत भाग्यवान है प्रभु जी, आप बहुत भाग्यवान है. ಇದೆಲ್ಲ ಎಷ್ಟು ಖುಷಿಗಿದೆ ನೋಡಿ. ಹೇಳಿ ಪ್ರಭು, ಪ್ರಸಾದ ಹೇಗಿದೆ? ಪ್ರಸಾದ ಹೇಗಿದೆ? ಹರೇ ಕೃಷ್ಣ. ನೀವೆಲ್ಲರೂ ದೇವಸ್ಥಾನಕ್ಕೆ ಬರೋ ಪ್ರಯತ್ನ ಮಾಡ್ಬೇಕು ನೋಡಿ. ನಮ್ಮ ರಥಯಾತ್ರಾ ಆನಂದ್ ಪ್ರಭುಜಿ ಹೇಳಿದ್ದಾರೆ. ಹರೇ ಕೃಷ್ಣ. ಪ್ರಭುಜಿಯವರು ಆನ್ಲೈನ್ ಅಲ್ಲಿ ಇದ್ದಾರೆ ಭಕ್ತರು. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮಗಳು. ಬಲರಾಮ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ, ಟೆಂಪಲ್ ಬನ್ನಿ. ಎಲ್ಲಿ ಹತ್ರ ಇರುತ್ತೋ ಅಲ್ಲಿ ಹೋಗೋ ಪ್ರಯತ್ನ ಮಾಡಿ ಭಾನುವಾರದತ್ತು. ಹರೇ ಕೃಷ್ಣ ಪೂಜೆ ನೋಡಿ. ಈಗ ತುಳಸಿ ಪೂಜೆ, ಎಲ್ಲರೂ ಭಕ್ತರು ಕೂತು ಚಾಂಟಿಂಗ್ ಮಾಡಿದ್ದು ಇದೆಲ್ಲ ಆಯ್ತು ಟೆಂಪಲ್ ಅಲ್ಲಿ. ಈಗ ಎಲ್ಲ ಬೆಳಗ್ಗೆ 4:00 ಮಂಗಳಾರತಿಗೆ ಬಂದಂತ ಭಕ್ತರಿಗೆ, ಇಷ್ಟು ಜನ ನೀವೇನ್ ಭಕ್ತರು ನೋಡಿದ್ರಿ, ಇವರೆಲ್ಲ 4:30 ಮಂಗಳಾರತಿಗೆ ಬಂದಂತ ಭಕ್ತರು. ಹರೇ ಕೃಷ್ಣ. ಸುಮಾರು ಒಂದು 200-250 ಜನ ಭಕ್ತರು ಬಂದ್ರು. ಹರಿ ಬೋಲ್. ಹರೇ ಕೃಷ್ಣ ಪ್ರಭುಜಿ, ಎಲ್ಲಿದ್ರಿ ಪ್ರಭುಜಿ ಇದು? ಹರೇ ಕೃಷ್ಣ. ಹಾ, ಅದು ಚೆನ್ನಾಗಿದೆ. ಲೇಔಟ್ ಬೆಂಗಳೂರು ಪ್ರಭುಜಿ. ಮಾತಾಜಿ ಎಲ್ಲಿದು ಅಂತ ಕೇಳಿದ್ರು ಪ್ರಭುಜಿ ಯಾರು ಭಕ್ತರು. ಏನ್ ಹೇಳಿ, ಎಲ್ಲಿ ಅಂದ್ರೆ ಎಲ್ಲಿ ಇದು ಅಂತ ಕೇಳಿದ್ರು ಪ್ರಭುಜಿ. ಎಲ್ಲಿದು, ಎಲ್ಲೇ ಸ್ಥಳ ಅಂತ ಇಸ್ಕಾನ್ ನರಸಿಂಹಗಿರಿಧಾರಿ ಮಂದಿರ. ಹರೇ ಕೃಷ್ಣ. ನೋಡಿ ಪ್ರಭುಜಿಯವರು ಎಲ್ಲ HBR ಲೇಔಟ್. ಹೌದು, HBR ಹರೇ ಲೇಔಟ್. ಕೃಷ್ಣ ಪ್ರಭುಜಿ. ಪ್ರಭುಜಿ ಪ್ರಣಾಮ. ಈ ಮಂದಿರ ಕ್ಲೋಸ್ ಆಗಿದೆ. 7:15 7:15 ಶುರುವಾಗುತ್ತೆ ಈಗ ನರಸಿಂಹಾರತಿ. ನೋಡಿ, ಗೋಶಾಲೆ ತೋರಿಸ್ತೀನಿ. ಹರೇ ಕೃಷ್ಣ. ಇವ್ರು ಯಾರೋ ನಮ್ ಟೆಂಪಲ್ ಓನರ್ ನೋಡ್ರಿ, ಬಜೆಟ್ ಕೊಟ್ಟಿದ್ದಾರೆ ಇಲ್ಲಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇವರೇ ನಮ್ ಟೆಂಪಲ್ ಓನರ್. ಹರೇ ಕೃಷ್ಣ. ತನು ಮಾತಾಜಿನ ನೀವು? ಹೇಮಾ ಮಾತಾಜಿ. ಹೇಮಾ ಮಾತಾಜಿ. ಅವ್ರಿಗೆ ನಾನು ಭೇಟಿ ಆಗಿದ್ದೀನಿ ಜಮ್ನಾ ಮಾತಾಜಿ ಮನೆಯಲ್ಲಿ, ಅಲ್ವಾ ಮಾತಾಜಿ? ಟೆಂಪಲ್ ಅಲ್ಲಿ ಇರ್ತಾರೆ. ಅಲ್ಲ,
ನೋಡಿ ನಮ್ ಟೆಂಪಲ್ ಆಫೀಸ್ ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮಗಳು. ನೋಡಿ ಪ್ರಸಾದ ತಿಂದು ಮುಗಿಸಿದ್ದಾರೆ ಮಾತಾಜಿಯವರು. ಪೂರ್ತಿ ತಿನ್ಬೇಕು, ಏನು ಉಳಿಸ್ಬೇಕು. ಹಾ ಗೋಶಾಲೆ ನೋಡಿ, ಇಲ್ಲಿ ನೀವು ಹಸು ಏನ್ ನೋಡ್ತಿದ್ರಿ, ಇದು ಪುಂಗನೂರು ತಳಿ ಅಂತ ತಿರುಪತಿ ಭಾಗದಲ್ಲಿ ಹೆಚ್ಚು ಪ್ರಸಿದ್ಧ. ತಿರುಪತಿ ಬಾಲಾಜಿ ಸ್ವಾಮಿಗೆ ಹಾಲಿನ ಎಲ್ಲ ಸೇವೆಗಳು ಇದರಿಂದ ತುಂಬಾ ಶ್ರೇಷ್ಠ ಅಂತಲ್ಲ ಪ್ರಭುಜಿ ಇದ್ರ ಹಾಲು? ಹೌದು ಹೌದು. ಅದೇ ನೋಡಿ ಕಾಣ್ತೀರಿ, ಹಾಗೆ ಇದೆ. ಸುಂದರ ನಿತ್ಯಾನಂದ ಪ್ರಭುಜಿ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಬಾಲಾಜಿ ದೇವಸ್ಥಾನ, ಭಕ್ತವತ್ಸಲ ಬಾಲಾಜಿ ಹಂಗೆ ಇನ್ನೂ ದರ್ಶನ ತೆಗ್ದಿಲ್ಲ. ನೋಡ್ರಿ ಹೇಗಿದೆ ಗ್ರೀನ್ ನಮ್ ಟೆಂಪಲ್. ನೋಡ್ರಿ ಭಕ್ತರು ಅಲ್ಲಲ್ಲಲ್ಲಿ ಕೂತ್ಕೊತಾರೆ. ಈ ಹಲಸಿನ ಮರ ತೋರಿಸ್ತೀನಿ. ಇದು ಕೆಲವು ಪ್ರಭುಪಾದರು ಈ ಹಲಸಿನ ಮರ, ನಿಮ್ಗೆ ಇಲ್ಲಿ ಏನ್ ಕಾಣ್ತಿದ್ಯಲ್ಲ, ಕಾಣಿಸ್ತಿದ್ಯಾ ಹಲಸಿನ ಮರ? ಕಾಣ್ತಾ ಇದೆ ಪ್ರಭುಜಿ. ಕೆಳಗಡೆ ಜನ್ಮ ಪಡೆದದ್ದು ಕೋಲ್ಕತ್ತಾದಲ್ಲಿ. ಆ ಮರ ಇಷ್ಟು ದಿನ ಒಣಗೋಗಿತ್ತು, ಈಗ ಚೀರಕ್ ಶುರುವಾಗಿದೆ. ಅಲ್ಲಿ ಕೋಲ್ಕತ್ತಾ ಮನೆಯನ್ನ ಮಿಸ್ಕಾನ್ ಇವತ್ತು ತಗೊಂಡು ಅಲ್ಲಿ ಡೆವಲಪ್ ಮಾಡ್ತಾ ಇದೆ. ಆ ಮರದ ಒಂದು ಕಸಿ ಇವತ್ತು ನಮ್ಮ ಟೆಂಪಲ್ ಅಲ್ಲೂ ಇದೆ. ಹರಿ ಬೋಲ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಮುಂದಿನ ದಿನಗಳಲ್ಲಿ ಇದ್ರಲ್ಲೂ ಒಂದು ಕಸಿ ಕಟ್ಟಿ ನಿಮ್ಗೂ ಕೂಡ ಕೊಡುವಂತ ಒಂದು ಪ್ರಯತ್ನ ಮಾಡೋ ಒಂದು ಯೋಚನೆ ಮಾಡಬೇಕು ಅನ್ನಿಸ್ತದೆ ಈಗ. ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ. ನೋಡ್ರಿ ಮದನ್ ಮೋಹನ್ ಪ್ರಿಯ ಮಾತಾಜಿಯವರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ನೋಡಿ ಗೋವುಗಳು. ಕೃಷ್ಣ ಪ್ರಭು ಅವರಿದ್ರು, ಒಂದೇ ಒಂದು ನಿಮಿಷ. ಹರೇ ಕೃಷ್ಣ ಪ್ರಭುಜಿ. ನಮ್ ಡ್ಯೂಟೀಸ್ ಆನ್ಲೈನ್ ಅಲ್ಲಿ ಇದಾರೆ. ಒಂದೇ ಒಂದು ಸಣ್ಣ ಮೆಸೇಜ್. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭು ದಂಡಾಲ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಾಯ ಪುತ್ರೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರುಂ ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯೇಶ್ವರಂ. ಕಾರ್ತಿಕ್ ಮಾಸ ಅಂತ ಹೇಳಿ ಸುಮಾರು ಜನ ಬಹಳ ಪ್ರಯತ್ನ ಪಡ್ತಾ ಇದ್ದೀರಾ. ಮಾರ್ನಿಂಗ್ ಮಂಗಳಾರತಿ ಅಟೆಂಡ್ ಆಗಕ್ಕೆ, ಮುಂಜಾನೆ ನಡೆಯುವಂತ ಕಾರ್ಯಕ್ರಮದಲ್ಲಿ, ಸಂಜೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಾಗವತ ಕೇಳೋದಂತೆ, ಸೇವೆ ಮಾಡೋದಂತೆ, ಅಧಿಕ ಮಾಲೆಗಳನ್ನು ಜಪ ಮಾಡೋದಂತೆ, ಇದೆಲ್ಲ ಕಾರ್ತಿಕ ಮಾಸ ಮುಗಿದ್ಮೇಲೆ ಇದು ನಿಂತು ಹೋಗ್ಬಾರ್ದು. ಈಗ ಈ ಸಮಯದಲ್ಲಿ ನಾವು ಪ್ರಯತ್ನ ಪಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಅಭ್ಯಾಸ ಮಾಡ್ಕೊಂಡು ಅದಕ್ಕೆ ಕಡಿಮೆ ಮಾಡಬಾರ್ದು. ಬರೋ ವರ್ಷ ಕಾರ್ತಿಕ್ ಬಂದಾಗ ಮತ್ತಷ್ಟು ಇನ್ನೊಂದ್ 2-3 ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು. ಕಾರ್ತಿಕ ಆದ್ಮೇಲೆ ಮತ್ತೆ 2-3 ಹೆಜ್ಜೆ 4 ಹೆಜ್ಜೆ ಹಿಂದಕ್ಕೆ ಬರೋದಲ್ಲ. ಎಷ್ಟು ಮುಂದಕ್ಕೆ ಹೋಗಿದ್ದೇವೋ ಅದನ್ನ ನಾವು ಅದೇ ತರ ಕಾಪಾಡ್ಕೊಂಡ್ ಬರ್ಲಿಕ್ಕೆ ಈ ವ್ರತಗಳು ಮಾಡ್ತೀವಿ. ವ್ರತಗಳು ಮಾಡಿದಾಗ ನಮಗೂ ಗೊತ್ತಾಗುತ್ತೆ. ಮಾಡ್ಬೋದು, ಭಾಗವತ ಜಪ ಮಾಡ್ಬೋದು, 14 ಮಾಲೆ ಮಾಡ್ಬೋದು. ಈ ಇಡೀ ಆಯ್ತಲ್ಲ,
ಸೊ ಇನ್ನು ಮುಂದೆ ಅದೇ ರೀತಿ ಅದೇ ಸ್ಟ್ಯಾಂಡರ್ಡ್ ಇರಬೇಕು ಅಂತ ನಾವು ಪ್ರಯತ್ನ ಪಡ್ಬೇಕು. ಅದೇ ರೀತಿ ಅದೇ ಸ್ಟ್ಯಾಂಡರ್ಡ್ ನಲ್ಲಿ ಇರಬೇಕು ಅಂತ ನಾವು ಪ್ರಯತ್ನ ಪಡ್ಬೇಕು. ಭಕ್ತರಿಗೆ ಪ್ರತಿದಿನ ದಿವಾಲಿ, ಪ್ರತಿದಿನ ವಿಜಯದಶಮಿ, ಪ್ರತಿದಿನ ಕಾರ್ತಿಕ, ಪ್ರತಿ ತಿಂಗಳು ಕಾರ್ತಿಕ ಮಾಸನೆ. ಪ್ರಭುಪಾದ ಹೇಳಿದ್ರು, ನಾನಲ್ಲ. ಭಕ್ತರು ಯಾವತ್ತೂ ಕಡಿಮೆ ಮಾಡಕ್ ಪ್ರಯತ್ನ ಮಾಡಲ್ಲ. ಭಕ್ತರಾದವರು ಯಾವತ್ತೂ ಜಾಸ್ತಿ ಸೇವೆ ಮಾಡ್ಬೇಕು, ಜಾಸ್ತಿ ಪ್ರಚಾರ ಮಾಡ್ಬೇಕು. 50 ಜನ ಬರೋ ಜಾಗದಲ್ಲಿ 100 ಜನ ಬಂದ್ರೆ ಇನ್ನೆಷ್ಟು ಚೆನ್ನಾಗಿರುತ್ತೆ, ಇನ್ನೆಷ್ಟು ಚೆನ್ನಾಗಿರುತ್ತೆ ಹಬ್ಬ ಅಂತ ಆ ರೀತಿ ನಾವು ಯೋಚನೆ ಮಾಡಬೇಕು. ಆ ರೀತಿ ಯೋಚನೆ ಮಾಡುವವರೇ ಬಹಳ ಶ್ರಮ ಪಟ್ಟು ಇಸ್ಕಾನ್ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತಿಗೂ ಅನೇಕ ಜನ ಪ್ರಭುಪಾದರ ಶಿಷ್ಯಂದ್ರು 75 ವರ್ಷ 80 ವರ್ಷ ಆದ್ರೂ ಸಹ ಅವ್ರ ಪ್ರಚಾರ ಕಾರ್ಯವನ್ನು ದೇಹ ಶರೀರ ಎಷ್ಟು ಸಹಕರಿಸುತ್ತೋ ಅದಕ್ಕೂ ಮೀರಿ ಮಾಡ್ತಾ ಇದ್ದಾರೆ ಪ್ರಚಾರವನ್ನು. ಆದಷ್ಟು ಜನ ಪ್ರಭುಪಾದರ ಆಶ್ರಯ ಪಡ್ಕೋಬೇಕು, ಚೈತನ್ಯ ಮಹಾಪ್ರಭುಗಳ ಆಶ್ರಯ ಪಡ್ಕೋಬೇಕು, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು ಅನ್ನೋ ಉದ್ದೇಶದಿಂದ ವ್ರತ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವೆಲ್ಲರಿಗೂ ಒಳ್ಳೇದಾಗ್ಲಿ. ಕಾರ್ತಿಕ ಮಾಸದ ಶುಭಾಕಾಂಕ್ಷೆಗಳು. ದೀಪಾವಳಿ ಹಬ್ಬ ಬರ್ತಾ ಇದೆ. ಭಗವಂತ ಶ್ರೀರಾಮಚಂದ್ರ ಅಯೋಧ್ಯ ನಗರಕ್ಕೆ ವಾಪಸ್ ಬಂದಂತಹ ದಿನ. ಇಡೀ ಊರಿನಲ್ಲಿ ಸಂಭ್ರಮವೇ ಸಂಭ್ರಮ. ಬಹಳ ಆನಂದದಿಂದ, ಬಹಳ ಸಂತೋಷದಿಂದ, ಬಹಳ ಉತ್ಸಾಹದಿಂದ, ಬಹಳ ಭಕ್ತಿ ಪ್ರೇಮ ಅನುರಾಗದಿಂದ ರಾಮನನ್ನು ಬರ್ಮಾಡ್ಕೊಳ್ತಾರೆ. ರಾಮ ಸೀತಾ ಲಕ್ಷ್ಮಣ ಹನುಮನನ್ನು ಬರ್ಮಾಡ್ಕೊಳ್ತಾರೆ. ಅದೇ ರೀತಿ ನಾವು ಕೂಡ ನಮ್ಮ ಹೃದಯದಲ್ಲಿ ಭಗವಂತನನ್ನು ರಾಧಾಕೃಷ್ಣರನ್ನು ಚೈತನ್ಯ ಮಹಾಪ್ರಭು ಬರ್ಮಾಡ್ಕೋಬೇಕು, ಗುರುಗಳ ಆಶ್ರಯದಲ್ಲಿರ್ಬೇಕು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೇನೆ. ಹರೇ ಕೃಷ್ಣ. ಹರೇ ಎಲ್ಲರೂ ಪ್ರಭು. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಧನ್ಯವಾದಗಳು ಪ್ರಭುಜಿ. ಹರೇ ಗೀತಾ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭು ದಂಡಾಲ್ ಪ್ರಣಾಮ್. ಭಕ್ತರು ಇವರೆಲ್ಲ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಮಾತಾಜಿ ಕಾರ್ಯಕ್ರಮ ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಥ್ಯಾಂಕ್ ಯು ಪ್ರಭುಜಿ, ಎಲ್ಲ ಭಕ್ತರನ್ನ ನಮ್ಗೆ ದರ್ಶನ ಮಾಡ್ತೀವಿ. ಎಲ್ಲ ಕಂಪ್ಲೀಟ್ ಎನ್ವಿರಾನ್ಮೆಂಟ್ ನ ತೋರಿಸಿದಿರ ಪ್ರಭು. ತುಂಬಾ ಧನ್ಯವಾದ ಪ್ರಭು. ಪ್ರಭುಜಿ, ಇವತ್ತು ಕಮಲ್ ಪ್ರಭುಜಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇದೆ ಪ್ರಭುಜಿ. ನೀವು ವಿಶ್ ಮಾಡಿ ಪ್ರಭುಜಿ. ನಮ್ದೆಲ್ಲ ಆಗಿದೆ ಪ್ರಭುಜಿ. ನಾವು ಪ್ರೇ ಮಾಡ್ತೀವಿ. ಕಮಲ್ ಪ್ರಭು, ವನಿತಾ ಮಾತಾಜಿ ಅವರಿಗೆ, ವೃಂದಾ ಮಾತಾಜಿ ಅವ್ರ ಸ್ಪೆಷಲ್ ಕೂಸು ನೋಡಿ, ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಇವತ್ತು ಸ್ಪೆಷಲ್ ಪ್ರಾರ್ಥನೆ ನಮ್ಮ ಕಂಪ್ನಿಯಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು. ಕೃಪೆಯನ್ನು ಕೂಡ ಸಿಗ್ಲಿ ಅಂತ ಹರೇ ಕೇಳ್ತೀವಿ. ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ತುಂಬಾ ಧನ್ಯವಾದ. ಮುಂದೆ ಕೃಷಿ ಗೋರಕ್ಷಾ ಈ ವಿಷಯವಾಗಿ ದೊಡ್ಡ ಸೇವೆ ಆಗೋದಿದೆ. ಅದಕ್ಕೆ ನೀವೆಲ್ಲ ತಯಾರಿ ಮಾಡ್ಕೊತಿದ್ದೀರಿ. ಬಹಳಷ್ಟು ಅನುಭವಗಳು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ತಗೋತಿದ್ದೀರಿ. ಸೊ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮೆಲ್ಲ ಪ್ರಯತ್ನಗಳಿಗೆ. ತುಂಬಾ ಧನ್ಯವಾದ ಪ್ರಭು. ನಿಮ್ಮ ಆಶೀರ್ವಾದ ನಮಗೆ ಸದಾ. ಪ್ರಭುಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು ದಂಡಾಲ್ ಪ್ರಣಾಮ್. ಹರೇ ಕೃಷ್ಣ. ಈಗ ತುಂಬಾ ಧನ್ಯವಾದಗಳು ಪ್ರಭುಜಿ. ಕಾರ್ತಿಕ್ ಮಾಸದಲ್ಲಿ ನಮ್ಗೆ ದರ್ಶನ ತೋರಿಸಿದ್ರಿ ಪ್ರಭುಜಿ. ಎಲ್ಲಾ ವೈಷ್ಣವರ ದರ್ಶನ ಆಯ್ತು ಪ್ರಭುಜಿ. ಅದಕ್ಕಿಂತ ಹೆಚ್ಚು ಏನು ಬೇಕಿಲ್ಲ ಪ್ರಭುಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ ನಿಮ್ಗೆ. ಹರೇ ಕೃಷ್ಣ. ಈಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ವೈಷ್ಣವ ಭಕ್ತರಿಗೂ ಧನ್ಯವಾದಗಳು. ದಂಡೋತ್ ಪ್ರಣಾಮ್. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವೇವಚ ಪತಿತಾನಾಂ ಪಾವನೇಭ್ಯ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗುರು ಮಹಾರಾಜ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ದಂಡವತ್ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ ದಂಡವತ್ ಪ್ರಣಾಮ. ಮಾತಾಜಿ ಪುಷ್ಪಲತಾ ಮಾತಾಜಿ ಹೇಳ್ತಿದ್ರ ಏನಾದ್ರು? ನಾಳೆ ನಮ್ಮ ಮಗಳದ್ದು ಬರ್ತ್ಡೇ ಇದೆ ಮಾತಾಜಿ, ದಿವ್ಯಶ್ರೀ. ಹಾ ಮಾತಾಜಿ, ನಾಳೆ ಅಲ್ವಾ ಮಾತಾಜಿ? ಹಾ ಮಾತಾಜಿ, ದಿವ್ಯಶ್ರೀ. ಹಾ ಮಾತಾಜಿ, ಆಯ್ತು ಬರ್ಕೊಳ್ತೀನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಹಾರಾಣಿ ಮಾತಾಜಿ. ಮಹಾರಾಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಹಾರಾಣಿ ಮಾತಾಜಿ. ಬಹಳ ಸಂತೋಷ ಅನ್ಸುತ್ತೆ ಪ್ರಭು, ಇಷ್ಟು ದೊಡ್ಡ ಕುಟುಂಬನ ನೋಡೋದಕ್ಕೆ.
ನಿಮ್ದು ನೋಡಿ ಪ್ರಭುಜಿ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ದಿವಸ ಎಷ್ಟು ನಿಮ್ಗೆ ಖುಷಿ. ಅವ್ರ ಅದೃಷ್ಟ ಇವತ್ತು ಎಲ್ಲಾರ್ದು ದರ್ಶನ ಆಗಿದೆ. ನಿಮ್ಗೆ ಎಷ್ಟು ಕೃಪೆ ಐತೆ, ಗುರುಗಳ ಕೃಪೆ. ಕೃಷ್ಣ ಹೌದು ಎಲ್ಲಾ ಮಾತಾಜಿ, ಬರ್ತಾ ಇದ್ದೀರಾ ಎಲ್ಲ ವೈಷ್ಣವರನ್ನ ಪ್ರಭುಜಿ. ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹ್ಯಾಪಿ ಆನಿವರ್ಸರಿ ಪ್ರಭುಜಿ, ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಹ್ಯಾಪಿ ಹರೇ ಕೃಷ್ಣ. ಆನಿವರ್ಸರಿ ಅಂತ ಹೇಳಿ. ಏನಾದ್ರೂ ಹೇಳಿದ್ರ ಪ್ರಭುಜಿ? ಹರೇ ಕೃಷ್ಣ. ಮಾತಾಜಿ, ಇವತ್ತು ನನ್ ಮಗ ಸ್ಪೋರ್ಟ್ಸ್ ಆಡ್ತಾನೆ ಮಾತಾಜಿ. ಅವ್ರಿಗೆ ನಿಮ್ಮ ಆಶೀರ್ವಾದ, ಎಲ್ಲರ ಆಶೀರ್ವಾದ ಅವನಿಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹಾರೈಸಿ ಮಾತಾಜಿ. ಅದು ನಿನ್ನೆ ತಾಲೂಕ್ ಲೆವೆಲ್ ಅಲ್ಲಿ ಕೂಡ 3 ಗೋಲ್ಡ್ 2 ಸಿಲ್ವರ್ ತಗೊಂಡಿದ್ದಾನೆ ಮಾತಾಜಿ. ಇವತ್ತಿಲ್ಲಿ ದಾವಣಗೆರೆ ಅಥ್ಲೆಟಿಕ್ ಅಸೋಸಿಯೇಷನ್ ಅಲ್ಲಿ ಗೇಮ್ಸ್ ಇದೆ ಮಾತಾಜಿ, ಆಡಕ್ ಬಂದಿದ್ದಾನೆ. ಸೊ ಹಂಗಾಗಿ ತಮ್ಮ ಎಲ್ಲರ ಆಶೀರ್ವಾದ ಪ್ರಭುಜಿ, ಮಾತಾಜಿ ಅವರ ಆಶೀರ್ವಾದ ಅವನ ಮೇಲೆ ಇರ್ಲಿ ಅಂತ ಹೇಳ್ಬಿಟ್ಟು ಒಂದ್ ಸರ್ತಿ ಅವನಿಗೆ ಹಾರೈಸಿ ಮಾತಾಜಿ. ಬಹಳ ಸಂತೋಷ ಪ್ರಭುಜಿ. ಸ್ಪೋರ್ಟ್ಸ್ ಅಲ್ಲಿ ಮಕ್ಕಳನ್ನ ಇಷ್ಟೇ ಇನ್ಸ್ಪೈರ್ ಮಾಡೋರು ಏನಂತಾರೆ, ಕೋಟಿಗೆ ಒಬ್ರೆ ಅಂತದ್ರಲ್ಲಿ ಎಷ್ಟೆಲ್ಲ ಮಾಡ್ತೀರಾ. ಬಹಳ ಸಂತೋಷ ಪ್ರಭುಜಿ. ಭಗವಂತ ನೋಡ್ಕೊಂತೀನಿ ಪ್ರಭುಜಿ. ಹರೇ ಕೃಷ್ಣ. ಎಲ್ಲಾರು ಅನ್ಮ್ಯೂಟ್ ಮಾಡ್ಕೊಂಡು ಪ್ರಭುಜಿ ಅವರು ಇವತ್ತು ಚೆನ್ನಾಗಿ ಹಾಡಿ ಗೆದ್ ಬರ್ಲಿ, ಕೃಷ್ಣ ಪ್ರಜ್ಞೆಯಲ್ಲೇ ಹಾಡ್ಲಿ ಅಂತ ಅಂದು ಎಲ್ಲರೂ 3 ಸತಿ ಹರೇ ಕೃಷ್ಣ ಮಂತ್ರ ಹೇಳೋಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ 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 ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ ಮಾತಾಜಿ ಪ್ರಭುಜಿ, ಎಲ್ರಿಗೂ ಧನ್ಯವಾದಗಳು, ಹೃದಯಪೂರ್ವಕ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪ್ರಭು ಫಾರ್ ದ ಕೃಷ್ಣ ಮಾತಾಜಿ ವೆಡ್ಡಿಂಗ್ ಆನಿವರ್ಸರಿ ಮಾತಾಜಿ, ವೆಡ್ಡಿಂಗ್ ಆನಿವರ್ಸರಿನಾ? ಹ್ಯಾಪಿ ಆನಿವರ್ಸರಿ ಪ್ರಭು, ವೆಡ್ಡಿಂಗ್ ಆನಿವರ್ಸರಿ. ತುಂಬಾ ತುಂಬಾ ಧನ್ಯವಾದ ಮಾತಾಜಿ. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ದ ಲಾರ್ಡ್ ವಿಲ್ ಬಿ ವಿತ್ ಯು ಆಲ್. ಹ್ಯಾಪಿ ಆನಿವರ್ಸರಿ ಪ್ರಭುಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿಗೂ ಹೇಳಿ ಹರೇ ಕೃಷ್ಣ. ವಿಶ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಪ್ರಭು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಪ್ರಭುಜಿ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಒಳ್ಳೇದಾಗ್ಲಿ. ಎಲ್ಲರ ಆಶೀರ್ವಾದದಿಂದ ನಮ್ಗೆ ಒಳ್ಳೇದಾಗತ್ತೆ ಮಾತಾಜಿ. ಆನಿವರ್ಸರಿ ಇದು ನಮ್ಗೆಲ್ಲ ಪ್ರಸಾದದ ಪಾರ್ಟಿ ಇಲ್ವಾ? ಮಾತಾಜಿ, ಈಗ ಮಾಧವದಾಸ್ ಪ್ರಭುಜಿ ಕಡೆಯಿಂದ ಎಲ್ಲಾ ಸಿಕ್ತಲ್ಲ ಮಾತಾಜಿ. ಕೊಡ್ತಾರಲ್ಲ ಮಾತಾಜಿ, ಅಟೆಂಡ್ ಆಗಿ ಅದೇ ಪ್ರಸಾದ. ಮೃಷ್ಟಾನ್ನ ಭೋಜನ ಸಿಕ್ಕಿದೆ ಮಾತಾಜಿ. ಆಕ್ಚುಲಿ ನಮ್ಗೆ ಅದು ಸ್ವೀಕರಿಸ್ದಂಗೆ ಆಯ್ತು ಮಾತಾಜಿ. ಅದನ್ನೆಲ್ಲ ನೋಡಿ ನಾವೇ ಆ ಪ್ರಸಾದ ತಗೊಂತೀವಿ ಅನ್ನೋ ಭಾವನೆ ಆಯ್ತು. ಮುಂದಿನ ದಿನಗಳಲ್ಲಿ ಆನ್ಲೈನ್ ಅಲ್ಲೇ ಪ್ರಸಾದ ಕೊಡೋದಕ್ಕೇನಾದ ಆದ್ರೆ ಅದನ್ನು ಮಾಡ್ಬಿಡೋಣ ಮಾತಾಜಿ. ಅದೊಂದೇ ಮಿಸ್ ಆಗ್ತಿರೋದು ಆನ್ಲೈನ್ ಅಲ್ಲಿ. ಮಾತಾಜಿ ಪ್ರಭುಜಿ, ನಮ್ಮ ಕಡೆಯಿಂದ, ನಮ್ಮ ಕುಟುಂಬ ವರ್ಗದವರಿಂದ ತಮ್ಗೆಲ್ಲರಿಗೂ, ನಮ್ಮ ಕುಟುಂಬ ವರ್ಗದವ್ರಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಎಲ್ಲ ಕರುಣಿಸ್ಲಿ ಪ್ರಭುಜಿ. ಮಾತಾಜಿ ಬಹಳ ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಸ್ವೀಟೇ ಕೊಡ್ಬೇಕಾಗಿಲ್ಲ, ಕೃಷ್ಣ ಅಂತಂದ್ರೆ ಅದ್ರಲ್ಲೇ ಸ್ವೀಟ್ ಇದೆ ಪ್ರಭು. ಹೌದು ಮಾತಾಜಿ, ಹೌದು ಹೌದು. ಎಲ್ಲಾರ ಕೈಯಲ್ಲಿ ಕೃಷ್ಣ ಅನ್ಸಿದ್ರೆ ಸಾಕು. ಆಕ್ಚುಲಿ ನಾವು ತಮಿಳ್ನಾಡಲ್ಲಿ ಇದೀವಿ ಮಾತಾಜಿ. ಇಲ್ಲಿ ಈರೋಡ್ ಇಸ್ಕಾನ್ ಟೆಂಪಲ್ ಗೆ ಬಂದಿದ್ವಿ. ಎಲ್ಲಿ ಹೋದ್ರೂ ಅಲ್ಲಿ ಭಾನುವಾರ ಮಿಸ್ ಮಾಡ್ದಂಗೆ ಎಲ್ಲೋ ಒಂದ್ ಕಡೆಗೆ ಅಟೆಂಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮಾತಾಜಿ ನಾವು. ಸೊ ಇಲ್ಲಿಯ ಭಕ್ತರಿಗೆ ನಾವು ಸೇವೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಮಾತಾಜಿ, ನಿಮ್ಮಂತವರ ಕೃಪೆಯಿಂದ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರಿ ಬೋಲ್ ಪ್ರಭುಜಿ. ಕೃಷ್ಣ. ನೋಡಿ ಪ್ರಭು, ನಿಮ್ ಕೈ ಕೃಷ್ಣ ಎಲ್ಲೆಲ್ಲಿ ಮಾಡಿಸ್ಕೊಂತಿದ್ದಾನೆ ಚೆನ್ನೈನಲ್ಲೆಲ್ಲ. ಏನಿಲ್ಲ ಮಾತಾಜಿ, ಏನೋ ನಮ್ ಕೈಲಿ ಆಗಿದ್ ಮಾಡ್ತಾರೆ ಚಾನ ಜೈಡು ಮಾತಾಜಿ, ಕೃಷ್ಣ ನಮ್ಮೂರಿಗೆ ಮಾತ್ರ ಇಲ್ಲ, ಇಡೀ ಜಗತ್